ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ಶೋದಯಸ್ಥಿತಿಲಯೋ ನಿಯತಿಪ್ರದಾಯ ದಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜ ನಯನೋऽಸೌ ಶ್ರೀಪತಿರ್ಮಾನದುಃಖಃ. ಜಯತ್ಯಜೋಖಂಡಗುಣೋರುಮಂಡಲಃ ತದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹರ್ದೋಚ್ಯತಮೋ ನಿಹಂತಾ ವ್ಯಾಸಾವತಾರೋ ಹರಿರಾತ್ಮಭಸ್ಕರಃ. ಜಯತ್ಯಜೋ ಅಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತಾ ರಾಮಾವತಾರೋ ಹರಿರೀಶಚಂದ್ರಮಾಹ. ಜಯತ್ಯಸಂಖ್ಯೋರುಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಖಸಾಗರಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಮಹಾಭಾರತ ಮೊದಲ ಶ್ಲೋಕ ನಾರಾಯಣಂ ಸುರಗುರುಂ ಜಗದೇಕನಾಥಂ. ಅದಕ್ಕೆಲ್ಲ ಅರ್ಥ ಹೇಳಿದ್ರು ಈಗಾಗಲೇ. ಅನಂತರ ಬರ್ತಕ್ಕಂಥ ಶ್ಲೋಕಗಳಲ್ಲಿ ಇದೊಂದು ಅನಂತರದ ಮುಖ್ಯ ಶ್ಲೋಕ ಇದು. ಪ್ರತಿ ಪರ್ವಕ್ಕೂ ಈ ಶ್ಲೋಕ ಮಂಗಳವಾರ ಉಪಯೋಗಿಸ್ತಾರೆ. 18 ಪರ್ವಕ್ಕೂ ಇದು ಬರುತ್ತೆ. ಅದು ಇಡೀ ಗ್ರಂಥಕ್ಕೆ, ಅದು ಪ್ರತಿ ಪರ್ವಕ್ಕೆ ಇದು. ಇದು ಸೂತ ಪುರಾಣಿಕರ ಮಾತು, ಅದು ವೇದವ್ಯಾಸ ದೇವರೇ ಬರೆದಂತಹ ಶ್ಲೋಕ. ಎರಡಕ್ಕೂ ಈ ವ್ಯತ್ಯಾಸ ಇರಬೇಕು. ಇದಕ್ಕೆ ಸಾಮಾನ್ಯ ಅರ್ಥ ಇಟ್ಕೊಂಡಿರ್ತಾರೆ ಜನಗಳು. ನಾರಾಯಣಂ ನಮಸ್ಕೃತ್ಯ ನರಂ ಚ ಏವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತಃ ಜಯಂ ಉದೀರಯೇ. ಉದೀರಯೇ ಅಂತನೂ ಪಾಠ ಇದೆ. ಉದೀರಯೇ ಅವ್ರು ಹೇಳಿದ್ದು. ಉಳಿದವ್ರ ಅರ್ಥ ಏನು ಮಾಡ್ತಾರೆ ಅಂದರೆ, ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ, ಚೈವ ಹಾಗೆಯೇ ನರನಿಗೆ ನಮಸ್ಕಾರವನ್ನು ಮಾಡಿ, ನರೋತ್ತಮಗೆ ನಮಸ್ಕಾರವನ್ನು ಮಾಡಿ, ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೇ. ನಾರಾಯಣ ನಮಸ್ಕಾರ, ನರೋತ್ತಮಂ ನರಂ ನರೋತ್ತಮನಾದ ನರನಿಗೆ ನಮಸ್ಕಾರ, ಸರಸ್ವತಿ ದೇವಿಗೆ ನಮಸ್ಕಾರ, ವೇದವ್ಯಾಸರಿಗೆ ನಮಸ್ಕಾರ, ಅನಂತರ ಜಯವಾಗುತ್ತೆ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಇದು ಉಳಿದವರೆಲ್ಲ ಹೇಳಿರೋ ಅರ್ಥ ಇದೆ. ಇಷ್ಟೆಲ್ಲ ಹೇಳಿದರೆ ಜಯ ಸಿಗತ್ತೆ ಅಂತೇಳಿ ಅಲ್ಲ. ನಾರಾಯಣವು ನಮಸ್ಕೃತ್ಯ, ನಾರಾಯಣ ನಮಸ್ಕಾರ ಅಂದರೆ ಆಚಾರ್ಯ ಪ್ರತಿ ಶ್ಲೋಕದಲ್ಲೂ ಕೂಡ ಇದು ನೋಡೋದು ವೆರಿ ಸಿಂಪಲ್. ಅದು ಇದೇ ಸಂಸ್ಕೃತ ತೀರ ಸಾಮಾನ್ಯ ಬಂದವರಿಗೆ ಅರ್ಥ ಆಗುತ್ತೆ. ಯಾರು ಒಳಗಿನ ಅರ್ಥ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ನಾರಾಯಣಂ ನಮಸ್ಕೃತ್ಯ, ನಾರಾಯಣ ನಮಸ್ಕಾರವನ್ನು ಮಾಡಿ. ಆಮೇಲೆ ನರಂಚೈವ ನಮಸ್ಕೃತ್ಯ, ನರನಿಗೆ ನಮಸ್ಕಾರವನ್ನು ಮಾಡಿ. ಆಮೇಲೆ ನರೋತ್ತಮಂ ನಮಸ್ಕೃತ್ಯ. ಇವರೇನು ಮಾಡಿದರು? ನರ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟದು ನರನಿಗೆ. ಅಲ್ಲ, ನರ ಬೇರೆ ನರೋತ್ತಮ ಬೇರೆ. ನರ ಅಂತ ಬಂದ ಮೇಲೆ ನರೋತ್ತಮ ಅಂತ ಬಂತು. ನರೋತ್ತಮ ಅಂದ್ರೆ ಯಾರಾಗಬೇಕೀಗ? ನರನಿಗಿಂತ ಮೇಲಿರ್ಬೇಕು. ನರ ಅಂದರೆ ಶೇಷ. ನರೋತ್ತಮ ಯಾರಾಗಬೇಕಾಗ? ವಾಯುದೇವರಾಗ್ತದೆ. ಅದು ವಾಯುದೇವರನ್ನು ಬಿಟ್ಟರೆ ಅವರು. ಅಂದರೆ ಮಹಾಭಾರತದ ಆರಂಭದಲ್ಲೇ ವಾಯುಜೀವೋತ್ತಮತ್ವನೂ ಬಂದು ಹೋಗಿದೆ. ಹರಿಸರ್ವೋತ್ತಮತ್ವ ಜೊತೆಗೆ ವಾಯುಜೀವೋತ್ತಮತ್ವನೂ ಇದೆ. ಅದು ಪ್ರತಿ 18 ಪರ್ವಕ್ಕೂ ಹೇಳಬೇಕದನ್ನು. ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಮಾಡಿದ್ದೆ. ಅರ್ಥ ಆಗಲಿಲ್ಲ ಕೆಲವರಿಗೆ, ಅರ್ಥ ಆದರೂ ಹೇಳಕ್ಕೆ ಮನಸ್ಸಿಲ್ಲ ಇನ್ನೂ ಕೆಲವರಿಗೆ. ಯಾಕೆಂದ್ರೆ ಒಪ್ಕೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅದರ ಅಪಾರ್ಥ ಮಾಡೋದು, ಅದು ಅಜ್ಞಾನ, ಅದು ಮಿಥ್ಯಾಜ್ಞಾನ. ಆ ದೃಷ್ಟಿಯಿಂದ ಮೋಸ ಮಾಡೋ ಉದ್ದೇಶ ಅಲ್ಲಿದೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ. ಇದರಿಂದ ನಮ್ಗೆ ಗೊತ್ತಾಗೋದೆಷ್ಟು ಆಚಾರ್ಯ ಹೇಳಿದ ವಿಷಯ ತೀರಾ ಸಿಂಪ್ಲೆಸ್ಟ್ ಶ್ಲೋಕಕ್ಕೂ ಅರ್ಥ ಆಗ್ತಿದ್ದಿಲ್ಲ. ಇನ್ನು ಡಿಫಿಕಲ್ಟ್ ಶ್ಲೋಕದ ವಿಷಯ ಬಿಟ್ಬಿಡಿ. ಅಷ್ಟೋ ಶ್ಲೋಕ ಸಹಸ್ರಾಣಿ ಅಷ್ಟೋ ಶ್ಲೋಕ ಶತಾನಿ ಚ ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿ ವಾನವ. 8800 ಶ್ಲೋಕ ಇದೆ. ಭಾರಿ ಕಷ್ಟ ಅಂತ ಹೇಳ್ತಾರೆ. ಇದು ಭಾರಿ ಸುಲಭದ ಶ್ಲೋಕ ಒಂದೇ ಇಷ್ಟು ಅನರ್ಥಕ್ಕೆ ಕಾರಣ ಮಾಡ್ಕೊಂಡಿದ್ದಾರೆ. ನಾರಾಯಣಂ ನಮಸ್ಕೃತ. ಇದೊಂದು ಸ್ವಾರಸ್ಯ, ಯಾರಿಗೂ ಅಡ್ಜೆಕ್ಟಿವ್ ಹಾಕಿಲ್ಲ. ಪ್ರತ್ಯೇಕ ಅವರು ನಾರಾಯಣನಿಗೆ ಅಡ್ಜೆಕ್ಟಿವ್ ಹಾಕಿಲ್ಲ. ದುಡ್ದವರೇ ಅಡ್ಜೆಕ್ಟಿವ್ ಹಾಕ್ತಾರೆ. ಈಗ ಸರ್ವೋತ್ತಮರಿಗೆ ಅಡ್ಜೆಕ್ಟಿವ್ ಹಾಕಲಿಲ್ಲ. ಯಾಕೆ? ಎಲ್ಲರೂ ಸೇರಿಸ್ಬೇಕು ಅದರಲ್ಲಿ. ನರಂ ನಮಸ್ಕೃತ್ಯ, ನರೋತ್ತಮಂ ನಮಸ್ಕೃತ್ಯ, ದೇವೀಂ ನಮಸ್ಕೃತ್ಯ. ಅವ್ರೇನು ಮಾಡಿದ್ರು? ಸರಸ್ವತೀಂ ದೇವೀಂ ಮಾಡಿದರು. ದೇವೀಂ ನಮಸ್ಕೃತ್ಯ, ಆಮೇಲೆ ಸರಸ್ವತೀಂ ನಮಸ್ಕೃತ್ಯ. ಹಾಗನ್ವಯ. ದೇವೀಂ, ದೇವಿ ಮಂಗಲ ದೇವತಾ ಮಹಾಲಕ್ಷ್ಮಿ ಅಂತ ಅರ್ಥ. ದೇವ ನಾರಾಯಣ, ದೇವಿ ಮಹಾಲಕ್ಷ್ಮಿ. ಸಿಂಪಲ್ ಅದು. ನಾರಾಯಣ ದೇವ ಆದಮೇಲೆ ದೇವಿ ಯಾರಾಗ? ದೇವನ ಹೆಂಡತಿ ದೇವಿ. ಹಾಗೆ ಮಹಾಲಕ್ಷ್ಮಿ ಆಗಲೇಬೇಕಾಗ ಅದು ಪದನೇ ಬಿಟ್ಟೋಯ್ತಾಗ. ಸರಸ್ವತೀಂ ದೇವಿ ಮಾಡಿದ್ರಿಂದ ಮಹಾಲಕ್ಷ್ಮಿ ಹೆಸರು ಬಿಟ್ಟೋಯ್ತು, ವಾಯುದೇವರ ಹೆಸರು ಬಿಟ್ಟೋಯ್ತು. ಇಷ್ಟೆಲ್ಲ ಅಪಾರ್ಥ ಮಾಡಿದ್ರು. ಸರಸ್ವತಿ ವ್ಯಾಸಂ ತಥೋಜ ವ್ಯಾಸಂ, ವೇದವ್ಯಾಸ ನಮಸ್ಕಾರವನ್ನು ಮಾಡಿ, ತತಃ ಅನಂತರ ಜಯಂ ಉದೀರಯೇ.
ಜಯಂ ಉದೀರಯೇ. ಜಯಂ ಅಂದರೆ ಜಯ ಆಗ್ತದಲ್ಲ, ಜಯ ಮಹಾಭಾರತಂ ಉದೀರಯೇ. ಜಯ ಶಬ್ದಕ್ಕೆ ಅರ್ಥ ಏನು? ಮಹಾಭಾರತ ಅಂತ ಅರ್ಥ. ಜಯೋ ನಾಮ ಇತಿಹಾಸೋಯಂ ಕೃಷ್ಣದ್ವೈಪಾಯನೇರಿತಃ. ಮಹಾಭಾರತಲ್ಲೇ ಬರುತ್ತದೆ. ಜಯಾಪದಿ ಗ್ರಂಥದ ಹೆಸರು. ಜಯ, ಭಾರತ, ಮಹಾಭಾರತ, ಶತಸಾಹಸ್ರಿ ಸಂಹಿತ, ಇವೆಲ್ಲ ಅನೇಕ ಹೆಸರುಗಳಿವೆ. ಅದರಲ್ಲಿ ಎಲ್ಲದಕ್ಕೂ ತಪ್ಪರ್ಥ ಮಾಡಿದ್ದು. ನರೋತ್ತಮ ತಪ್ಪರ್ಥ, ದೇವಿ ಬಿಟ್ಟು ಹೋಗಿತ್ತು, ಜಯ ಶಬ್ದಕ್ಕೆ ಅಪಾರ್ಥ ಆಗಿತ್ತು. ಅದೆಲ್ಲವನ್ನು ಕೂಡ ಆಚಾರ್ಯ ಸರಿ ಮಾಡ್ತಾ ಇದ್ದಾರೆ. ಎಲ್ಲ ಹೇಳ್ತಾರೆ ನೋಡಿ. ಉದೀರಯೇ ಅಂತ ಹೇಳುತ್ತೇನೆ. ಉದೀರಯೇ ಅಂತ ಕರ್ಕೊಂಡಿದ್ರೆ ಹೇಳಬೇಕು ಅಂತಾನೆ. ಉದೀರಯೇ ನಾನು ಹೇಳ್ತೇನೆ. ಸೂತ ಪುರಾಣಿಕರು ಆರಂಭದಲ್ಲಿ ಮಂಗಲವನ್ನು ಮಾಡಿ ಮುಂದೆ ಹೇಳೋಕೆ ಶುರು ಮಾಡ್ತಾ ಇದ್ದಾರೆ. ಅದು ಗ್ರಂಥದ ಮಂಗಲ. ಇದು ಸೂತ ಪುರಾಣಿಕರು ತಾವು ಆರಂಭ ಮಾಡೋಕೆ ಹೇಳಿದ ಮಂಗಲ ಶ್ಲೋಕ. ಏನೋ ಎಲ್ಲ ಬೇರೆ ವೇದವ್ಯಾಸದೇವರೇನೆ. ಅವ್ರು ಈ ಮಂಗಲ ಮಾಡ್ತಾರೆ ಅಂತ ಬರೋದ್ರು ಅಷ್ಟೇ. ಐ ಎಮ್ ಸಾರಿ ಅಂತ ಹೇಳೋದು ಪ್ರಿನ್ಸಿಪಾಲ್. ಐ ಎಮ್ ಸಾರಿ ಅಂತ ಹೇಳೋ, ಇವನ್ ಬಾಯಲ್ಲಿ ನೀನು ಸಾರಿ ಅಂತ ಹೇಳೋ ಅಂತ ಹೇಳ್ತಾರಲ್ಲ, ಹಾಗೆ ಈ ರೀತಿ ಹೇಳ್ತಾರೆ ಅಂತ ಅನುವಾದ ಮಾಡಿದ್ದು. ಡೈರೆಕ್ಟ್ ಸ್ಪೀಚಲ್ಲಿ ಕೊಟ್ಟರೆ ಹಾಗೆ ಅದು ವೇದವ್ಯಾಸರು ಬರೆದಿರೋದು ವೇದವ್ಯಾಸದೇವರೇ. ಮಂಗಳ ಮಾಡಿದ್ದು ಅವರು ಹೀಗೆ ಮಾಡಿದ್ರು ಮಾಡ್ಬೇಕಾದ್ರೆ ಅದನ್ನು ಬರೆದ್ರು ಹೀಗೆ. ನಾರಾಯಣಮ್ಮ ನಮಸ್ಕೃತ್ಯ ನರಂಚೈವ ನರೋತ್ತ. ಆಶ್ಚರ್ಯ ಅಂದರೆ 18 ಪರ್ವಗಳಿಗೆ ಅಷ್ಟೇ ಅಲ್ಲ, 18 ಪುರಾಣಕ್ಕೂ ಇದೆ ಮಂಗಳ ಶ್ಲೋಕ. ಪ್ರತಿ ಪುರಾಣದಲ್ಲೂ ಶ್ಲೋಕ ಬರುತ್ತೆ, ಆರಂಭದಲ್ಲೇ ಬರುತ್ತೆ. ಭಾಗವತಕ್ಕೆ ಆಮೇಲೆ ಬರುತ್ತೆ, ಉಳಿದ ಶ್ಲೋಕ ಮೊದಲೇ ಬರುತ್ತೆ ಎಲ್ಲದರಲ್ಲೂ ಕೂಡ. ಅದಕ್ಕೆ ಈ ಶ್ಲೋಕಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇದೆ. ಈ ಅಷ್ಟು ಸತ್ಯ ಬರೋದ್ರಿಂದ ಅಷ್ಟರಲ್ಲೂ ವಾಯುಜೀವತ್ವತ್ವ ಬಂತು, ಅಷ್ಟರಲ್ಲೂ ಇದೆಲ್ಲ ಬಂತು. ಎಲ್ಲದಕ್ಕೂ ಜಯ ಅಂತ ಹೆಸರು. ಯಾತಕ್ಕೆ? ಅದು 18 ಇದ್ದರೆ ಜಯ. ಜ ಅಂದರೆ ಏನದು? ಕ ಕ ಗ ಗ ಡ ಚ ಚ ಜ 8ನೇದು. ಯಾ ಅಂದರೆ ಎರಲಾಭ 1ನೇದು. ಈ ಕಡೆ ಹೋದರೆ 18 ಅಂತ ಅರ್ಥ. ಇವೆಲ್ಲವೂ ಏನು ಜಯಕಾರಕ ಗ್ರಂಥಗಳು ಅಂತ ಒಂದು ಅರ್ಥ. ಇವೆಲ್ಲಕ್ಕೂ ಜಯ ಅಂತ ಹೆಸರು. ಮಹಾಭಾರತ ಹೆಸರೇ ಜಯ, ಹೆಸರು ಜಯ. ಯಾಕೆ 18 18 ಪುರಾಣಗಳು 18, ಅದಕ್ಕೆ ಜಯ. ಉಪಪುರಾಣಗಳು 18, ಅದು ಜಯ. 18 ಇದ್ದಿದ್ದೆಲ್ಲ ಜಯ. ಅದಕ್ಕೆ ಜಯತೀರ್ಥರು ಕೂಡ ಜಯತೀರ್ಥರು. 18 ಟೀಕಾ ಗ್ರಂಥ ಬರೆದರು ಆಚಾರ್ಯ ಸ್ವರಮೂಲ ಗ್ರಂಥಗಳಲ್ಲಿ. 32ರಲ್ಲಿ 18ಕ್ಕೆ ಬರೆದಿದ್ದರಿಂದ ಜಯ ಸಂಖ್ಯಾಕ ತೀರ್ಥಾನಿ ಅಂದರೆ ಶಾಸ್ತ್ರ ಗ್ರಂಥಗಳು ಯಾರಿಂದಾನೋ ಅವರು ಜಯತೀರ್ಥರು. ಗೊತ್ತಾಯ್ತಾ? ಜಯ ಸಂಖ್ಯಾಕಂ ತೀರ್ಥಂ ಯಸ್ಮಾತ್ ಸಹ ಜಯತೀರ್ಥ ಅರ್ಥ ಆಯ್ತು. ಅಥವಾ ಜಯಕರಂ ತೀರ್ಥಂ ಶಾಸ್ತ್ರಂ ಯಸ್ಮಾತ್ ಸಹ ಜಯತೀರ್ಥ. ಈಗ ಅರ್ಥ ಮಾಡ್ತಾ ಹೊರಟ್ರೆ ಆ ಶಬ್ದ ಹೆಸರು ಇಡಬೇಕಾದ್ರೇ ಅದೇನೇನು ಮಾಡ್ತಾರೆ ಅಂತೆಲ್ಲ ಹೇಳಿಬಿಟ್ಟಾಗತ್ತೆ. ಎಂಥ ಗ್ರಂಥ ಬರೆದರು? 18 ಗ್ರಂಥ ಬರೆದರು ಟೀಕಾಗಳನ್ನು. ಎಂಥ ಗ್ರಂಥ? ಜಯಕರಂ ತೀರ್ಥ, ಜಯ ಕೊಡ್ತಕ್ಕಂಥ ಗ್ರಂಥವನ್ನು ಬರೆದು. ಇದು ಅರ್ಥ. ಇನ್ನೂ ಬರೀ ವಾದದಲ್ಲಿ ಜಯ ಅಲ್ಲ, ಮೃತ್ಯುಂಜಯ ತೀರ್ಥ, ಮೃತ್ಯುವನ್ನೇ ಗೆಲ್ತಕ್ಕಂತಹ ಗ್ರಂಥ. ಸುಧಾ ಅಂದ್ರೆ ಏನಾಗ ಅಮರರಾಗ್ತಾರೆ, ಮೃತ್ಯು ಗೆಲ್ತಾರೆ ಅಂತ ಆಯ್ತಲ್ಲ. ಈಗ ಅನೇಕ ಅರ್ಥ ಇರತಕ್ಕಂಥ ಹೆಸರು ಅದು. ಜಯ ಅಂತ ಹೆಸರಲ್ಲಿ ಬಂದಿದೆ. ಆಚಾರ್ಯರು ಪರಂಪರೆಯಲ್ಲಿ ಇನ್ನೊಬ್ಬರು ಜಯತೀರ್ಥ ಹೆಸರು ಗೃಹಸ್ಥರು ಭಾಳ ಜನ ಇದ್ದಾರೆ. ಆದರೆ ಇವರು ಯಾವ ಇನ್ಯಾರಿಗೂ ಜಯತೀರ್ಥ ಅಂತ ಹೆಸರಿಲ್ಲ, ಇನ್ಯಾರಿಗೂ ಪೂರ್ಣ ಪ್ರಜ್ಞಾ ಅಂತ ಹೆಸರಿಲ್ಲ, ಆನಂದ ತೀರ್ಥ ಅಂತ ಹೆಸರಿಲ್ಲ. ಅಷ್ಟು ಮಠಗಳಲ್ಲೂ ಕೂಡ ಎಷ್ಟು ಹೆಸರು ರಿಪೀಟ್ ಆಗಿವೆ, ಆದರೆ ಕೆಲವು ಹೆಸರು ರಿಪೀಟ್ ಆಗಿಲ್ಲ. ಇವಿಬ್ಬರದ್ದು ಏನು ಮಾಡಿ ಎಲ್ಲೆಲ್ಲೂ ರಿಪೀಟ್ ಆಗಿಲ್ಲ. ಯಾರಿದ್ದು? ಆಚಾರ್ಯರದು ಮತ್ತು ಜಯತೀರ್ಥರು. ಇದು ಭಾರಿ ವಿಶೇಷ. ಇದು ಪದ್ಮನಾಭ ತೀರ್ಥರು ಅವ್ರದ್ದು ಅದು ಆಗಿದೆ. ನರಹರಿ ತೀರ್ಥರು ಇವರು ಇದ್ದಾರೆ, ಇನ್ನೊಬ್ಬರು ಇದ್ದಾರೆ, ನರಸಿಂಹ ತೀರ್ಥ, ನರಹರಿ ತೀರ್ಥರು ಇದ್ದಾರೆ. ಅದೇ ರೀತಿ ಮಾಧವ ತೀರ್ಥರು ಮಠಕ್ಕೆ ಪೂರ್ತಿ ರಿಪೀಟ್ ಆಗ್ತಾ ಬರುತ್ತೆ. ಪ್ರತಿ ಇದರಲ್ಲೂ ಜ್ಞಾನಸಾಗರ, ಮಾಧವ ತೀರ್ಥರು ಹೀಗೆಲ್ಲ ಬರುತ್ತೆ. ಆದರೆ ಇವರಿಗೆ ಮಾತ್ರ ವಿಶೇಷಾಂಶ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಬುದೀರಯೇ. ಇದಕ್ಕೆಲ್ಲ ಆಚಾರ ಅರ್ಥ ಹೇಗೆ ಹೇಳ್ತಾರೆ ನೋಡಿ. ಈ ಶ್ಲೋಕ ಕೊಟೇಶನ್ ಇದು, ಇದಕ್ಕೆ ಅರ್ಥ ಈಗ ಹೇಳ್ತಾರೆ, ಮುಂದೆ ಹೇಳ್ತಾರೆ ಎಲ್ಲ. ಈಗ ಎಲ್ಲ ಆಚಾರ ಗೊತ್ತಾರ ಮಾಡಿದ್ದೆ ಅದಕ್ಕೋಸ್ಕರ. ಗೊತ್ತಾಯ್ತಾ? ಡಾಕ್ಟರ್ ಇರೋದೇ ಅದೇ ಬಂದಿದ್ದಪ್ಪ ಪೇಷಂಟ್ ಉತ್ತರ ಕೊಡೋದಕ್ಕೆ ಕೊಟ್ಟಿರೋದು. ನಾವು ಕೇಳದಾರ ಡೌಟನ್ನು ಹಾಕೊಂಡು ಉತ್ತರ ಕೊಡ್ತಾರೆ. ನಮಗೆ ಬರೋ ಡೌಟ್ಗಳು ಬೇರೆ, ಬರದೇ ಇರೋ ಡೌಟ್ಗಳು ಬೇರೆ, ಬರಬಹುದಾದ ಪ್ರಾಬಬಲ್ ಡೌಟ್ಸ್ ಬೇರೆ, ಆ್ಯಕ್ಚುಯಲ್ ಡೌಟ್ಸ್ ಬೇರೆ. ಸ್ವತಃ ಬಹುಭಾಗ ಪ್ರಾಬಬಲ್ ಡೌಟ್ಸ್ಗಳು ಹೇಳ್ತಾ ಹೋಗ್ತಾರೆ. ಆಮೇಲೆ ಯಾರಾದ್ರೂ ಕೇಳಿದ್ರೆ ಪಂಜಿತ ಬರುತ್ತೆ ನಿಮಗೆ ಅಂತೆ. ಜಯೋ ನಾಮ ಇತಿಹಾಸೋ ಎಂ ಫಸ್ಟ್ ಏನು ಹೇಗಿದೆ? ಅಹಂ ಜಯಂ ಉದೀರಯೇ ಅನ್ವಯ. ಅದಕ್ಕೆ ಅಹಂ ಅಂಡರ್ಸ್ಟುಡ್, ಉದೀರಯೇ ಅಂತ ಬಂದರೆ ಬರುತ್ತೇನೆ ಅಂದರೆ ನಾನು ಬರುತ್ತೇನೆ ಅಂತ ಅರ್ಥ. ಬರುವೆವು ಅಂದರೆ ನಾವು ಬರುವೆವು ಅಂತ ಅರ್ಥ. ಬರುತ್ತಾನೆ ಅವನು ಬರುತ್ತಾನೆ ಅಂತ ಅರ್ಥ. ಅದಕ್ಕೆ ಇಲ್ಲಿ ಜಯ ಉದೀರಯೇ ಅಂತ ಹೇಳಿದ್ರಿಂದ ಅಹಂ ಅಂತ ಅರ್ಥ. ಏನು ಉದೀರಯೇ ಅಂತ ಕೇಳಿದರೆ ಜಯಂ ಉದೀರಯೇ. ಜಯಂ ಏನು ಜಯ ಅಂದರೆ ಜಯೋ ನಾಮ ಇತಿಹಾಸೋ ಎಂ. ಜಯ ಅಂಬುದು ಇತಿಹಾಸ. ಮಹಾಭಾರತ ಇತಿಹಾಸ. 3 ಇತಿಹಾಸಗಳು: ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ. ಅದರಲ್ಲೂ ಶ್ರೇಷ್ಠ ಯಾವುದು? ಮಹಾಭಾರತ. ಅದಕ್ಕೆ ಜಯೋ ನಾಮ ಇತಿಹಾಸೋ ಎಂ ಕೃಷ್ಣದ್ವೈಪಾಯನೇರಿತಃ. ಬರೆದವ್ರು ಯಾರು ಅಂದರೆ ಕೃಷ್ಣದ್ವೈಪಾಯನೇರಿತಃ. ಕೃಷ್ಣದ್ವೈಪಾಯನ ವ್ಯಾಸ. ಉಳಿದವರೆಗೆ ಕೃಷ್ಣದ್ವೈಪಾಯನ ವ್ಯಾಸರಲ್ಲ,
ಪ್ರತಿ ಮನ್ವಂತರಕ್ಕೂ ಒಬ್ಬ ಇಬ್ಬರು ಬರ್ತಾರೆ ವ್ಯಾಸರು, ಪ್ರತಿ ಇದಕ್ಕೂ ಬರ್ತಾರೆ, ಕಲಿಯುಗಕ್ಕೂ ಪ್ರತಿ ಮಹಾಯುಗದಲ್ಲೂ ಒಬ್ರು ಬರ್ತಾರೆ. ಗೊತ್ತಾಯ್ತಾ? ಅದರಲ್ಲಿ ಅವರಿಗೆ ಮುಂದೆ ಬರ್ತಕ್ಕಂಥ ದ್ರೋಣಿ ವ್ಯಾಸ ಅಂತ ಹೇಳ್ತಾರೆ. ಅಶ್ವತ್ಥಾಮರು ಬರ್ತಾರೆ. ಅವರಿಗೆ ಕೃಷ್ಣದೇವಪಾಯನ ವ್ಯಾಸ ಅಲ್ಲ ಅವರು. ಯಾರು ಅವರು? ವ್ಯಾಸ ಅನ್ನೋದೇನದು ಪೋಸ್ಟ್ ಇದ್ದಾಗಲೇ ದ್ರೋಣಿ ವ್ಯಾಸ ಪಟ್ಟ. ಮುಂದಿನ ಮಹಾಯುಗಕ್ಕೆ ಅಂದರೆ ಮುಂದಿನ ಮುಂದಿನ ಇದಕ್ಕೇನೆ ಇದು ಮಹಾಯುಗ ಮುಗೀತಲ್ಲ, ಒಂದು ಕಲಿಯುಗ ಮುಗೀತು. ಈಗ ಇದೆಷ್ಟು 28 29ಕ್ಕೆ ಅವ್ರು ಬರ್ತಾರೆ. ವಿಷ್ಣು ಪುರಾಣದಲ್ಲಿ ಪ್ರತಿ ಇದಕ್ಕೂ ಯಾರೋ ಒಂದು ಹೆಸರು, ಅಷ್ಟು ಜನ ಹೆಸರು ಹೇಳಿದ್ದಾರೆ. ಅದು ಮುಂದೆ ದ್ರೋಣಿ ಅದನ್ನು ಹೇಳ್ಬಿಟ್ಟಿದ್ದಾರೆ, ಅಶ್ವತ್ಥಾಮ ಮುಂದೆ ಬರ್ತಾರೆ ಅಂತ ಹೇಳಿದ್ದಾರೆ. ಇವರು ಕೃಷ್ಣದ್ವೈಪಾಯ ಇದ್ದಾರೆ. ಆದರೆ ವ್ಯಾಸ ಎಂಬ ಹೆಸರು ಅಷ್ಟೇ ಹೇಳಿಬಿಟ್ರೆ ಕಶ್ಯಪ ಋಷಿ ಅಲ್ಲ ಅದು ಬೇರೆ ಋಷಿಗಳು. ಸಾಮಾನ್ಯರಂತೂ ಆಗೋದಿಲ್ಲ, ಪೋಸ್ಟ್ಗೆ ಯಾರು ಬರೋದಿಲ್ಲ, ಸಾಮಾನ್ಯರು ಬರೋದೇ ಇಲ್ಲ. ಅವರು ಕಶ್ಯಪ ಋಷಿ ಅಂತ ಯಾವ ವ್ಯಾಸರಿಗೂ ಹೇಳಬಾರದು. ಈ ವ್ಯಾಸರು ಯಾರು? ಇವರು ಸಾಕ್ಷಾತ್ ನಾರಾಯಣ. ಅದಕ್ಕೆ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪರಂ. ಎಲ್ಲ ವ್ಯಾಸರು ನಾರಾಯಣ ಅಲ್ಲ. ಯಾವ ವ್ಯಾಸರು ನಾರಾಯಣ? ಕೃಷ್ಣದ್ವೈಪಾಯನ ವ್ಯಾಸರ ಮಾತ್ರ ನಾರಾಯಣ. ಇದು ಸ್ವಾರಸ್ಯ ಇರೋದಲ್ಲಿ. ಅದಕ್ಕೆ ಎಲ್ಲಾದರೂ ಬೇರೆಯವರು ನಾರಾಯಣ ಅಲ್ಲ ಅಂತ ಅಕಸ್ಮಾತ್ ಯಾರು ಹೇಳಿದರೆ ಹೌದು, ಉಳಿದ ವ್ಯಾಸರು ನಾರಾಯಣ ಅಲ್ಲ, ಅದು ಕರೆಕ್ಟೇ. ಅದು ಬ್ರಹ್ಮಸೂತ್ರ ಬರೆದ ವೇದವ್ಯಾಸರು ಯಾರು? ನಾರಾಯಣ. ಮಹಾಭಾರತ ಬರೆದ ವೇದವ್ಯಾಸರು ನಾರಾಯಣ. ಅವರು ಬ್ರಹ್ಮಸೂತ್ರ ಬರೀಲಿಲ್ಲ, ಉಳಿದ ವ್ಯಾಸರು ಮಹಾಭಾರತ ಬರೋದಿಲ್ಲ. ಅದನ್ನೇನು ಮಾಡ್ತಾರೆ? ಎಡಿಟ್ ಮಾಡಿ ಪ್ರಸಾರ ಮಾಡ್ತಾರೆ. ಪಬ್ಲಿಷರ್, ಆಥರ್ ಬೇರೆ ಪಬ್ಲಿಷರ್ ಬೇರೆ ಅಲ್ಲ, ಪಬ್ಲಿಷರ್ಸ್. ಫಸ್ಟ್ ಎಡಿಷನ್ ಇವರು ಪಬ್ಲಿಷ್ ಮಾಡಿದ್ರು, ಸೆಕೆಂಡ್ ಎಡಿಷನ್ ಅವ್ರು ಪಬ್ಲಿಷ್ ಮಾಡಿದ್ರು ಅಂತ ಹೇಳಿ ಮಾಡ್ತಾರೆ. ಆಥರ್ ಸೇಮ್, ಆಥರ್ ಇವರೊಬ್ಬರೇ. ಈ ಡಿಫ್ರೆನ್ಸ್ ಗೊತ್ತಿಲ್ಲದಾರೆ ಏನು ಮಾಡ್ಕೊಂಬಿಟ್ರು? ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು ಬ್ರಹ್ಮಸೂತ್ರ ಬರೆದಿದ್ದು ಯಾರೋ ಅಂತ ಹೇಳಿಬಿಟ್ಟು ತಪ್ಪು. ಸಾಕ್ಷಾತ್ ವೇದವ್ಯಾಸ ರೂಪದಲ್ಲಿ ಬರೆದಿದ್ದರಿಂದ ಅದಕ್ಕೆ ಕೃಷ್ಣದ್ವೈಪಾಯನ ಜಾತಕ್ಕೆ ಹೇಳಿದ್ರು ಅಂದರೆ ಕೃಷ್ಣದ್ವೈಪಾಯನ ವ್ಯಾಸರು ನಾರಾಯಣ, ಅವರು ಬರೆದಿದ್ದು ಮಹಾಭಾರತ ಅಂತ ಗೊತ್ತಾಗ್ಲಿಕ್ಕೋಸ್ಕರ ಮಾತಾಡಿ. ನರೋತ್ತಮ ಯಾರು ಹಾಗಿದ್ರೆ? ವಾಯುರ್ ನರೋತ್ತಮೋ ನಾಮ. ನರೋತ್ತಮ ಅಂದ್ರೆ ವಾಯುದೇವರು ಅಂತ. ಇಲ್ಲಿ ಹಾಗಿದ್ರೆ ನರ ಅಂದ್ರೆ ಮನುಷ್ಯ ಅಂತ ಮಾಡಿಕೊಂಡ್ರೆ ನರ ನಮಸ್ಕಾರ ಮಾಡ್ತಾರೆ. ಹಾಗಿದ್ರೆ ನರ ಅಂದ್ರೆ ಏನರ್ಥ ಆಗಿದ್ರೆ ಇವ್ರ ಪ್ರಕಾರ? ನರ ಶೇಷ ಅಂತ ಹಾಕೊಂಡು ನರ ಅಂದ್ರೆ ಮನುಷ್ಯ ಅಂತ ಅರ್ಥ ಮಾಡಿ. ಹಾಗಿದ್ರೆ ನಾರಾಯಣ ನಮಸ್ಕಾರ ಮಾಡಿ, ಮನುಷ್ಯನಿಗೆ ನಮಸ್ಕಾರ ಮಾಡಿ, ಹಾಗೆಲ್ಲ ಮಾಡಬಾರ್ದು. ನರ ಅಂದ್ರೆ ನರ ನಾರಾಯಣ, ಆ ನರ ಹೌದಲ್ಲ. ಆ ನರೋತ್ತಮ ಯಾರಾಗಬೇಕಾಗಿದ್ರೆ ಅವ್ರು ಇನ್ನೊಬ್ರು ಆಗ್ಬೇಕಲ್ಲ. ನಾರಾಯಣ ಈತ. ಅದು ಇನ್ನೊಂದು ಕೆಲವರು ಏನು ಮಾಡ್ತಾರೆ ಗೊತ್ತಾ? ನರೋತ್ತಮಂ ನರಂ, ಕೆಲವರು ನರೋತ್ತಮಂ ನಾರಾಯಣಂ ಮಾಡ್ತಾರೆ. ನರನಿರುತ್ತಮ ನಾರಾಯಣ ಅಂತೇಳಿ ಮಾಡ್ಬೋದು, ತಪ್ಪಲ್ಲ. ಆದರೆ ಒಂದು ಅರ್ಥ ಮಿಸ್ ಆಗುತ್ತೆ. ನಾರಾಯಣ ಬಂದು ಇನ್ನೊಬ್ರು ಬರೋ ಹೊತ್ತಿನಲ್ಲಿ ವಾಯು ಜೀವತ್ವ ದೊಡ್ಡ ಪ್ರಮೇಯ ಬರ್ಬೇಕಾದ್ರೆ ಏನು ಮಾಡ್ಬೇಕು? ನಾವಾಗ ಆ ಅರ್ಥನೇ ಮಾಡಬೇಕು. ಶಾಸ್ತ್ರಾರ್ಥ ಮಾಡಬೇಕು ಅನ್ನೋ ನಿಯಮ ಇದೆ. ಯಾವುದೋ ವಸ್ತು ಮಾರಾಟ ಮಾಡ್ತಾನೆ, ಜನರಲ್ಲಿ ಯಾವ ರೀತಿ ಮಾರಾಟ ಮಾಡ್ತಾನೋ ಅವನು ಆದಷ್ಟು ಹೆಚ್ಚು ಬೆಲೆ ಮಾಡ್ತಾನೆ, ಹೊತ್ತಾನೆ. ಅರ್ಥ ಅಂದರೆ ದುಡ್ಡು ಅಂತ ಅರ್ಥ. ಹೆಚ್ಚು ದುಡ್ಡು ಬರ ಹೇಗೆ ಮಾಡ್ತಾರೆ? ಶಾಸ್ತ್ರನ ಹೇಗೆ ಮಾಡಬೇಕು? ಹೆಚ್ಚು ಅರ್ಥ ಬರ ಮಾಡಬೇಕು. ಅರ್ಥ ಹೆಚ್ಚು ಮಾಡಿದಷ್ಟು ಕೂಡ ಶಾಸ್ತ್ರಕ್ಕೆ ಏನದು ಗೌರವ ಜಾಸ್ತಿ ಆಗುತ್ತೆ. ಅರ್ಥ ಕಡಿಮೆ ಮಾಡಬಾರ್ದು. ಶಾಸ್ತ್ರ ಯಾತಕ್ಕೆ ದೊಡ್ಡದು? ಶಾಸ್ತ್ರ ಅಂತ ಅದಕ್ಕೇನೆ ಇದೆ ಹೆಸರು. ತುಂಬ ದೊಡ್ಡದಕ್ಕೆ ಯಾರು ರಥ ತೋರಿಸಿದಾಗ 10 ರೂಪಾಯಿ ವ್ಯಾಪಾರ ಯಾರು ಶುರು ಮಾಡೋದಿಲ್ಲ. ಇಲ್ಲ, ಅದು ತೊಗೊಳೋದಿಲ್ಲ ಅಂತಾನೆ, ಆಗೋದಿಲ್ಲ ಅಂತಾನೆ, ಅಥವಾ ಸ್ವಲ್ಪ ವೇರಿಯೇಷನ್ ಆ ಥರ ಹೇಳ್ತಾನೆ ಹೊರತು ಉಳಿದವ್ರಿಗೆ ಕೇಳೋದಿಲ್ಲ. ಅವ್ರಿಗೆ ಗೊತ್ತಿವ್ರು ಬೆಲೆ ಗೊತ್ತಕ್ಕೆ ಬರಲ್ಲ ಅಂತ ಹೇಳಿರ್ತಾರೆ. ಅದು ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರಾರ್ಥನ ನಾವು ಹೆಚ್ಚೆಚ್ಚು ಮಾಡಬೇಕು. ಒಂದು ದೊಡ್ಡ ಅರ್ಥ ಪ್ರಮೇಯ ಬಿಟ್ಟು ಹೋಗ್ಬಿಡುತ್ತೆ. ನರೋತ್ತಮ ಅಂಬುದು ನಾರಾಯಣಗೆ ಅಬ್ಜೆಕ್ಟ್ ಮಾಡಿದ್ರೆ ಹಾಗಾಗುತ್ತೆ. ಹಾಗಿದ್ದು ಇಲ್ಲೂ ಕೂಡ ಸರಸ್ವತಿ ದೇವಿ ಮಾಡಿಬಿಟ್ರೆ ಮಹಾಲಕ್ಷ್ಮಿ ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲ ವಾಯುದೇವರು ಬಿಡ್ತಾರೆ ಆ ರೀತಿ, ಮಹಾಲಕ್ಷ್ಮಿ ಬಿಡ್ತಾರೆ ಇಲ್ಲಿ ಆ ರೀತಿ ಬಿಡದಂತೆ. ಮತ್ತೆ ಇಲ್ಲಿ ಹೇಳಬೇಕಾದ್ರೆ ಅವ್ರು ಇವನು ನಾರಾಯಣ, ನರ, ನರೋತ್ತಮ, ದೇವಿ, ವ್ಯಾಸ ಇದೆಲ್ಲ ಯಾತಕ್ಕೆ ಅಂತ ಸರಸ್ವತಿ ಅದು ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಹೇಳಿದ್ದೇನೀಗ. ಅಂತಾರಲ್ಲ, ನಾರಾಯಣ ಇದ್ದಾರಲ್ಲಿ. ನಾರಾಯಣ ದೇವರು ಕೂಡ ನಾರಾಯಣ ಪರ್ವತ, ಜಸ್ಟ್ ಆಪೋಸಿಟ್ ಇರೋದು ಯಾವುದು? ನರ ಪರ್ವತ ಅಂತ. ಅವರಿಬ್ಬರು ತಪಸ್ ಮಾಡಿದ ಜಾಗ ಅಂತ ಕರೀತಾರೆ. ಮೂರ್ತಿ ಅಲ್ಲಿ ಮೂರ್ತಿ ದೇವಿ ಕೂಡ ಒಂದು ಕಡೆಗಿದೆ. ಅದು ಯಾವುದು ಅವತಾರ ರೂಪ, ನಾರಾಯಣ ರೂಪ. ನಾರಾಯಣ ಅವತಾರ ಇದು ವ್ಯತ್ಯಾಸ ಇಲ್ಲ. ಆದರೂ ಬದ್ರಿನಾರಾಯಣ ಮೂಲ ರೂಪ ಅಲ್ಲ, ಯಾವುದದು? ನಾರಾಯಣ ರೂಪ. ನಾರಾಯಣ ಅವತಾರಕ್ಕೆ ಭೇದ ಇಲ್ಲ, ಆದ್ದರಿಂದ ಮೂಲ ಅಂತ ಕರೆದ್ರು ತಪ್ಪಿಲ್ಲ. ಹಾಗೇನೆ ಉಳಿದವ್ರಿಗೆ ಹಾಗೆ ಹೇಳಬಾರ್ದು. ಹೇಳ್ತಾರೆ, ಅದು ಹೇಳಬಾರ್ದಿಲ್ಲ. ಯಾಕಂದ್ರೆ ಯಾರು ರಾಜ ನಮಸ್ಕಾರ ಮಾಡ್ತಾರೆ ಇದ್ರಿಗೆ? ನಾರಾಯಣ ಅವತಾರ ಅರ್ಥ ಇಲ್ಲ. ನಾರಾಯಣ ನಮಸ್ಕಾರ, ರಾಜನ ನಮಸ್ಕಾರ, ನಾರಾಯಣ ನಮಸ್ಕಾರ, ಯಾರೋ ದೇವಿ ನಮಸ್ಕಾರ, ಅರ್ಥ ಇಲ್ಲ ಮಂಡಿಲ್ಲ. ಅದಕ್ಕೆ ರೆಲೆವೆಂಟ್ ಆಗಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ನೋಡಿ, ವಾಯುರು ನರೋತ್ತಮೋ ನಾಮ. ನರ ಅಂಬೋದಕ್ಕೆ ಯಾಕೆ ನಿಮಗೆ ನರ ಅಂದ್ರೆ ನಿಮಗೆ ಏನು ಅರ್ಥ ಗೊತ್ತಿದೆ? ಈಗ ಶೇಷ ಅಂತ ಅರ್ಥ ಗೊತ್ತಿದೆ ತಾನೆ. ಶೇಷದಿಂದ ಉತ್ತಮ ಯಾರೀಗ? ವಾಯುದೇವರು. ದೇರ್ಫರ್ ಅವರು ತಗೊಳ್ಬೇಕು. ವಾಯುರ್ ನರೋತ್ತಮೋ ನಾಮ. ಇನ್ನು ಮುಂದೆ ಬಹಳ ಸರ್ತಿ ಮಹಾಭಾರತದಲ್ಲಿ ಬರುತ್ತೆ. ಈ ಒಂದೇ ಸರ್ತಿ ಅಲ್ಲ. ಆಚಾರ್ಯ ಹೇಳಿದ್ದು ಎಷ್ಟು 100% ಕನ್ವಿನ್ಸಿಂಗ್ ಅಂದರೆ, ಈ ಕೀಚಕನಿಗೂ ಭೀಮಸೇನಿಗೂ ಯುದ್ಧ ಆಗತ್ತೆ.
ಅದೇ ರೀತಿ ಕಿರ್ಮೀರನಿಗೂ ಭೀಮಸೇನಿಗೂ ಯುದ್ಧ ಆಗತ್ತೆ. ಅಲ್ಲಿ ಬರಿಬೇಕಾದ್ರೆ ಏನಂತ ಬರೀತಾರೆ ವೇದವ್ಯಾಸದೇವರು ಬರಿಬೇಕಾದ್ರೆ ಕೀಚಕರ ಜೊತೆಗೆ ಯಾರು ಯುದ್ಧ ಮಾಡಿದರು ಅಂದರೆ ಕೀಚಕಸ್ಯ ನರಾಣ ಉತ್ತಮಸ್ಯ ಚ, ನರನ ಉತ್ತಮನೊಂದಿಗೆ ಒಂದು ಜಗಳ ಆಡ್ದ. ನರೋತ್ತಮ ಅಲ್ಲೇ ಉಪಯೋಗಿಸ್ಬಿಟ್ಟಿದ್ದು. ನರೋತ್ತಮ ಅಂತ ಯಾರಿಗೆ ಬಂತೀಗ? ಭೀಮಸೇನಿಗೆ ಬಂತಾರೆ ಸ್ಪಷ್ಟವಾಗಿ. ಭೀಮಸೇನ ವಾಯುದೇವ ಇದು ಒಂದು ಸರ್ತಿ ಅಲ್ಲ, ಎಲ್ಲೇ ರಾಕ್ಷಸ ಯುದ್ಧ ಮಾಡ್ಬೇಕಾದ್ರೂ ಕೂಡ ಭೀಮಸೇನ ರೆಫರ್ ಮಾಡ್ಬೇಕಾದ್ರೆ ನರೋತ್ತಮ ಅಂತ ರೆಫರ್ ಮಾಡ್ತಾರೆ. ಎಷ್ಟು ಕನ್ವಿನ್ಸಿಂಗ್ ಅನಿಸ್ತು. ಇದು ಇವರು ಮಾಡಿದ ಅರ್ಥ ಏನಾಯ್ತು ಈಗ? ಯಾವಾಗಲೂ ಅರ್ಥ ಮಾಡೋಕೆ ಏನು ಮಾಡಬೇಕು ಅಂತ ಅಲ್ಲೇ ಇರೋ ಪುಸ್ತಕ ಅರ್ಥ ತೊಗೋಬೇಕು. ಆದಷ್ಟು ಅಲ್ಲೇ ಬಂದಿರೋ ಅರ್ಥ ತೊಗೊಂಡ್ರೆ ನ್ಯಾಯ. ಅದು ಯಾವುದೋ ಅರ್ಥ ಹೇಳಬಾರ್ದು. ಅವರೇ ನೋಟ್ ಕೊಟ್ಟಿದ್ದಾರೆ ಮುಂದೆ. ಇವ್ರು ಕನ್ವೆನ್ಷನ್ ಹಾಕಿಬಿಡ್ತಾರೆ. ಎ ಅಂದರೆ ಆ್ಯಕ್ಚುಲ್ ಅರ್ಥ ಮಾಡಿರ್ತಾರೆ, ನಾವೇನೋ ಮಾಡ್ಕೋಬಾರ್ದು ಅದಕ್ಕೆ ಅಂತ ಹೇಳಿ. ಅದು ನೊಟೇಷನ್ ಹೇಗೆ ಬಂದಿದೆ ಅದೀಗ ಅಕ್ಸೆಪ್ಟೆಡ್, ಆ ಫೀಲ್ಡಲ್ಲಿ ಅಕ್ಸೆಪ್ಟೆಡ್. ಅದು ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ನರಾಣ ಉತ್ತಮಸ್ಯತ ಅಂತ ಅವರೇ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಇವರು ಯಾರೋ ಒಬ್ಬ ನರನಿಗೆ ಅಬ್ಜೆಕ್ಟ್ ಮಾಡಿ ನರ ಇಲ್ಲೇ ಇಲ್ಲ ಅಲ್ಲಿ, ಈ ಶೇಷ ಇಲ್ಲ. ಬುದ್ಧಮ ನರೋತ್ತಮ ಇದ್ದಾನೆ ಅಂದಮೇಲೆ ಯಾರೋ ಅವರೀಗ ಹೋಗಲಿ. ಬಲರಾಮನ ಕೈಯಲ್ಲಿ ಕೊಲ್ಲಕ್ಕಾಗಲಿಲ್ಲ, ಯಾರನ್ನ ಹಿಡಿಂಬನ್ನು ಕೊಲ್ಲಕ್ಕಾಗಲಿಲ್ಲ, ಕೀಚಕನ್ನು ಕೊಂದಿಲ್ಲ, ಜಲಹಂದ್ರನ್ನು ಕೊಲ್ಲಕ್ಕಾಗಲಿಲ್ಲ. ಆತ ನರ, ಭೀಮಸೇನ ಕೊಂದ. ಸೊ ಏನಾಗಬೇಕಾತೀಗ? ನರೋತ್ತಮ ಆಗಬೇಕಲ್ಲ. ಸಿಂಪಲ್. ಅದು ನೋಡ್ಬೇಕಾದ್ರೆ ಅಲ್ಲೆಲ್ಲೇ ಇದೆ. ನಿಮಗೆ ಕಥೆ ಬೇಕಾ? ಕಥೆ ಇದೆ. ಶಬ್ದಾರ್ಥ ಬೇಕಾ? ಶಬ್ದಾರ್ಥ ಇದೆ. ಟೆಕ್ನಿಕಲಿ ಎಕ್ಸ್ಪ್ಲನೇಷನ್ ಬೇಕಾ? ಅದು ಇದೆ. ಆದ್ದರಿಂದ ಸುಲಭ ಆಗಿದೆ. ಇನ್ನು ನರ ಅಂದರೆ ಜೀವ ಅಂತ ಇಟ್ಕೊಳ್ಳಿ. ನರ ಅಂದರೆ ಜೀವ. ಪುರುಷ ಅಂತ ತಕ್ಷಣ ಎಲ್ಲ ಜೀವರಿಗೆ ಅರ್ಥ ಆಗುತ್ತೆ. ಹಾಗೆ ಪುರುಷ ಜೀವೋತ್ತಮ ಯಾರು? ಮತ್ತೆ ವಾಯುದೇವರೇ. ಇನ್ನೊಂದು ಸ್ವಾರಸ್ಯ ಇದೆ. ಜೀವ ಅಂತ ಶೇಷದೇವರಿಗೂ ಹೆಸರಿದೆ. ಜೀವೋತ್ತಮ ಶೇಷೋತ್ತಮ ಅಂತ ಅರ್ಥ. ಆಗ ಉಳಿದವರು ಉತ್ತಮ ಬರಲಿಲ್ಲ ಅನ್ನಬಾರ್ದು. ಉಳಿದ ಜೀವರಿಗೆ ಅವರು ಉತ್ತಮ, ಅವರಿಗಿಂತ ಇವರು ಉತ್ತಮ ಅಂತ ಹೇಳಿದಾಗ ಜೀವೋತ್ತಮ ಅಂದರು ಒಂದೇ, ನರೋತ್ತಮ ಅಂದರು ಒಂದೇ, ವಾಯುದೇವರು ಅಂದರು ಒಂದೇ. ಅದು ಇಷ್ಟೆಲ್ಲ ಯೋಚನೆ ಮಾಡಿದ ಬರೀತಾರೆ ಅಂದರೆ ಏನು ನ್ಯಾಯ ಸಲ್ಲಿಸ್ತಾರೆ? ಅದನ್ನ ತತ್ವಮಸಿಗೆ ಏನು ಅರ್ಥ ಬರೀತಾರೆ? ಹಾಗಿದ್ರೆ ಅವನ ಬ್ರಹ್ಮಾಸ್ಮಿಗೆ ಏನು ಅರ್ಥ ಬರೀತಾರೆ? ಒಗಟುಗಳು, ಮುಂಡಿಗೆಗಳವೆಲ್ಲ. ಇದು ಸ್ಟ್ರೇಟ್ ಇರೋದು. ಇದಕ್ಕೆ ಅರ್ಥ ಮಾಡಿಕೊಡೋಕ್ಕಾಗಲಿಲ್ಲ. ಜಯೋ ನಾಮ ಇತಿಹಾಸೋಯಂ ಕೃಷ್ಣದ್ವೈಪಾಯ ನೇರಿತಃ ವಾಯುರ್ನರೋತ್ತಮೋ ನಾಮ. ನಾಮ ಅಂತ ಯಾತಕ್ಕೆ ಗೊತ್ತಾಗ? ನಾಮ ಅಂತ ಉಪಯೋಗಿಸ್ತಾರೆ. ಪ್ರಸಿದ್ಧ ಅಂತ ಅರ್ಥ. ಪ್ರಸಿದ್ಧವಾಗಿದ್ದಕ್ಕೆ ನಾಮ, ಹಿ ಹಾಗೆಲ್ಲ ಪ್ರಥಮೋ ಹನುಮಾನ್ ನಾಮ. ಹನುಮಂತ ವಾಯುದೇವರೋತಾರ ಅದು ಎಲ್ಲರಿಗೂ ಗೊತ್ತು. ಗೊತ್ತಾಯ್ತಾ? ಆ ಅರ್ಥದಲ್ಲಿ ನಾರಾಯಣೋ ವ್ಯಾಸ ಇತಿ ವಾಯುರ್ನರೋತ್ತಮೋ ನಾಮ. ದೇವಿ ಯಾರೀಗ? ದೇವಿ ಇತಿ ಶ್ರೀರುದೀರಿತ. ದೇವಿ ಅಂದರೆ ಶ್ರೀದೇವಿ ಅಂತ ಅರ್ಥ, ಮಹಾಲಕ್ಷ್ಮಿ ಅಂತ ಅರ್ಥ. ಮಹಾಲಕ್ಷ್ಮಿ ನಮಸ್ಕಾರ ಮಾಡಬೇಕು. ನಾರಾಯಣೋ ವ್ಯಾಸ ಇತಿ. ಹಾಗೊಂದು ಸಂಶಯ ಬಂತು. ನಾರಾಯಣ ನಮಸ್ಕಾರ ಅಂತ ಹೇಳಿದ್ರಿ, ನಾರಾಯಣನೇ ವ್ಯಾಸರು ಅಂದಮೇಲೆ ವ್ಯಾಸರಿಗೆ ಮತ್ತೆ ನಮಸ್ಕಾರ ಮಾಡಬೇಕಾಗಿದ್ರೆ ಅಥವಾ ಎಲ್ಲಿ ಮಾಡಬೇಕು? ನಾರಾಯಣಂ ವ್ಯಾಸಂಚ ಅಲ್ಲಿ ಮಾಡಬೇಕು. ನಾರಾಯಣಂ ನಮಸ್ಕೃತ್ಯ ವ್ಯಾಸಂಚೈವ ನರೋತ್ತಮ ಹೇಳ್ಬೋದಾಗಿತ್ತಾಗ. ವ್ಯಾಸಮ್ಮ ಹೇಳ್ಬಿಟ್ಟಿದ್ರೆ ತಾರತಮ್ಯನೂ ಸರಿಗೆ ಹೋಗ್ತಿತ್ತು, ಮುಂದೆ ಇವರು ಬರ್ತಿದ್ರು. ಆಮೇಲೆ ನರಂ ಸರಸ್ವತಿ ಇಂಚ ಮುಂದೆ ಹೇಳ್ಬೋದಾಗಿತ್ತು. ಏನು ತಪ್ಪಾಗ್ತಿತ್ತು ಅಂತ ಪ್ರಶ್ನೆ ಬರ್ಬೋದು. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಇದು ಸ್ವಾರಸ್ಯ ಇದೆ. ಅಥವಾ ಬೇರೆ ಕಡೆ ಹೇಳಿದ್ರಿಂದ ಬೇರೆಯವರು, ಮೂಲ ರೂಪ ಅಲ್ಲ. ಪ್ರಶ್ನೆ ಹೀಗೆ ಬರುತ್ತೆ. ಒಬ್ಬರೇ ಆಗಿದ್ದರೆ ಅಲ್ಲೇ ಹೇಳಬೇಕಾಗಿತ್ತು. ಗೊತ್ತಾ? ಒಬ್ಬರೇ ಆಗಿದ್ದರೆ ಅಲ್ಲೇ ಹೇಳಬೇಕಾಗಿತ್ತು. ಆ ಬೇರೆ ಕಡೆ ಹೇಳಿರೋದ್ರಿಂದ ಬೇರೆ ಅಂತ ಆಗುತ್ತೆ. ಅದಕ್ಕೇನು ಹೇಳ್ತಾರೆ? ತಕ್ಷಣ ಉತ್ತರ ವಾಚ್ಯ ವಕ್ತೃ ಸ್ವರೂಪಕಃ. ನಾರಾಯಣ ಮದ್ದು ಹೇಳಿದ್ದೆಲ್ಲ ಏನು ವಿಷಯ ಹೇಳಿದ್ರು ಗೊತ್ತಾ? ಯಾರು ವಾಚ್ಯರು ಅಂತ ಹೇಳಿದರು, ಯಾರು ವಾಚ್ಯರು ಅಂತ ಹೇಳಿದರು. ಈಗ ಈ ಗ್ರಂಥ ಬರೆದವ್ರು ಯಾರು ಅಂತ ಇಲ್ಲಿ ಹೇಳ್ತಾರೆ. ಕೆಟಗರಿ ಬೇರೆ ಆಯ್ತು. ಈಗ ನಾರಾಯಣನ ವ್ಯಾಸ ಹೆಸರೇ ನಾರಾಯಣ, ಆದರೆ ಪ್ರತಿಪಾದ್ಯರಾಗಿ ತಗೊಂಡಾಗ ನಾರಾಯಣಂ ಸ್ವರಗುರು ಆರೂಪ ಪ್ರತಿಪಾದ್ಯ. ವ್ಯಾಸರು ನಾರಾಯಣನೇ, ಅದು ಬರದ ರೂಪ ಯಾವುದು ಅಂದರೆ ವ್ಯಾಸರೂಪ. ಆ ವ್ಯತ್ಯಾಸ ತೋರಿಸೋಕ್ಕೋಸ್ಕರ ಕೊನೆಗೆ ಹೇಳಿದ್ದಾರೆ. ಎಕ್ಸ್ಪ್ಲೇಷನ್ ಕೊಡಬೇಕಿಲ್ದವ್ರು ಏನಾಗುತ್ತೆ? ಪ್ರಾಬ್ಲಮ್ ಬರುತ್ತೆ. ಹರಿಕಥಾಮಸಾರ ಓದ್ತಾರೆ, ತುಂಬ ಜನ ಫೋನ್ ಮಾಡ್ತಾನೆ ಇರ್ತಾರೆ. ಶ್ರೀರಮಣೆ ಕರಕಮಲ ಪೂಜಿತ ಚಾರು ಚರಣ ಸರೋಜ ಆಗೋಯ್ತದು. ಎಲ್ಲಿವರೆಗೆ ಬಂದರು? ಅವರಾಯಿತು, ಮಹಾಲಕ್ಷ್ಮಿ ಆಯಿತು, ನೋಡಿ ದೇವಿಮ್ಮ ಆಯಿತು, ಆಮೇಲೆ ಬ್ರಹ್ಮವಾಯುಗಳಾದರು, ನಿರುಪಮಾನಂದಾತ್ಮಭವ 6321000 ಆಯಿತು, ಆಮೇಲೆ ಚತುರ್ವದನ ಸರಸ್ವತಿ ಆಯಿತು, ಆಮೇಲೆ ಕೃತಿರಮಣ ಪ್ರದ್ಯುಮ್ನಾನಂದನೇ ಭಾರತಿ ಆಯಿತು, ಆಮೇಲೆ ಮತ್ತೆ ವೇದಪೀಠ ವಿರಿಂಚಿ ಶುರುವಾಯಿತು. ಯಾರು ವೇದಪೀಠ ವಿರಿಂಚಿ ಚಕ್ರಮುಖ ವಿರಿಂಚಿ ಮೊದಲಾದವರಿಗೆ ವಿಜ್ಞಾನದಾಯಕ. ವೇದಪೀಠ ವಿರಿಂಚಿ ಭವಚಕ್ರಾದಿ ಸುರ ವಿಜ್ಞಾನದಾಯಕ ವೇದವ್ಯಾಸ ಸ್ತೋತ್ರ ಬಂತು. ಮತ್ತೆ ಪ್ರಶ್ನೆ, ಇಷ್ಟೆಲ್ಲ ಆದಮೇಲೆ ತಾರತಮ್ಯ ಸರಿ ಇಲ್ಲೇ ವ್ಯಾಸರು ಬಂದರು ಮಧ್ಯೆ ತಾರತಮ್ಯ ಹೋಗಿಬಿಡುತ್ತಲ್ಲ ಅಂತ ಕೇಳಿದರೆ ಈಗ ಗೊತ್ತಾಗತ್ತೆ. ಅದು ಮೂಲ ರೂಪ, ಇದು ಇದು ಅದು ದೇವತ್ವೇನ ಅಲ್ಲಿ ಸ್ತೋತ್ರ ಮಾಡಿದರು, ಇಲ್ಲಿ ಗುರುತ್ವೇನ ಮಾಡ್ತಾ ಇದ್ದ. ಗುರು ನಮಸ್ಕಾರ ಮಾಡೋದು ಹಾಗೇನೆ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ. ಒಂದು ಘಟ್ಟ ಮುಗೀತು. ಆಮೇಲೆ ಭಾರತೇ ನಮಃ ಸರಸ್ವತಿ, ಅಲ್ಲಿ ವಾಪಸ್ಸು ದೇವತಾ ರೂಪಗಳವೆಲ್ಲ
ಇದು ಗುರುಗಳು ದೇವತೆಗಳು. ಆಗ ಮಹಾಲಕ್ಷ್ಮೀ ನಮಃ ಮುಂದೆ ಬರ್ತಾರೆ. ಇದು ತುಂಬ ಜನಕ್ಕೆ ಅರ್ಥ ಆಗೋದಿಲ್ಲ ಅಂದರೆ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ. ಇದನ್ನ ಅನುಸರಿಸಿ ಅವ್ರು ಹಾಗೆ ಬರೋದಿತ್ತು. ಜಗನ್ನಾಥಾಸರು ಬರಿಬೇಕಾದ್ರೆ ಈ ಕಾನ್ಸೆಪ್ಟಲ್ಲಿ ಬರೆದಾರೆ, ಗುರು ನಮಸ್ಕಾರದ ಕಾನ್ಸೆಪ್ಟಲ್ಲಿ ಬರೆದಾರೆ. ಇನ್ನೂ ಮುಂದೆ ಹೋದರೆ ಮುಂದೆ ಬರೋದು ಯಾರು ಸ್ತೋತ್ರ ವೇದವ್ಯಾಸರ ಆದ ತಕ್ಷಣ ಚಿತಿಯೊಳಗೆ ಮಣಿಮಂತ ದೇವಾತ್ಮಕ ಆನಂದ ತೀರ್ಥರ ನೆನೆಮೆನರು ದಿನವು. ತಾರತಮ್ಯದಲ್ಲಿ ಸರಸ್ವತಿ ಭಾರತೀಯರು ಬಂದಮೇಲೆ ವೇದವ್ಯಾಸರು, ಅವರಾದ್ಮೇಲೆ ಇವರು ಎಲ್ಲ ತಲೆ ಕೆಳಗೆ ಆಗಿಬಿಡೋದು. ಕಕ್ಷ ಗುರು ಕಕ್ಷ ಬೇರೆ, ದೇವತಾ ಕಕ್ಷ ಬೇರೆ. ಆಗ ಅದು ವಿರೋಧ ಬರಲಿಲ್ಲ. ಈ ವ್ಯತ್ಯಾಸ ಗೊತ್ತಿಲ್ಲದವ್ರು ಏನಾಗುತ್ತಾಗ ಜಗನ್ನಾಥಾಸರಿಗೆ ತಾರತಮ್ಯ ಗೊತ್ತಿಲ್ಲ, ನಾವೇ ಜಾಸ್ತಿ ತಿಳ್ಕೊಂಡಿದ್ದೇವೆ ಅಂತ ಆಗ್ಬಿಟ್ಟದ್ದು. ಏನು ತಿಳ್ಕೊಂಡಿಲ್ಲ ಅಂತ ಪ್ರೂವ್ ಆಗುತ್ತೆ. ಅದರಿಂದ ಅವ್ರು ಸರಿಯಾದ ಒಂದು ಕ್ರಮ ಇದೆ. ಗುರುವಂದನ ಮಾಡಬೇಕಾದ್ರೆ, ದೇವತಾ ವಂದನ ಮಾಡಬೇಕಾದ್ರೆ ಸ್ವಾರಸ್ಯ ನೋಡಿ. 12 ಪದ್ಯ ಇದೆ, 13ನೇ ಲಾಸ್ಟ್. ಅದರಲ್ಲಿ ಗುರು ನಮಸ್ಕಾರ ಎಷ್ಟು ಜನಕ್ಕೆ ಮಾಡಬೇಕು? ದ್ವಾದಶ ಗುರು ನಮಸ್ಕಾರ ಮಾಡಬೇಕು. ಕರೆಕ್ಟ್ 12 ಪದ್ಯದಲ್ಲಿ ನಾಂದಿ ಸಂಧಿಯಲ್ಲಿ ನಮಸ್ಕಾರ ಮಾಡಿ ಮುಂದೆ ಏನು ಮಾಡ್ತೀವಿ ಅಂತ ಹೇಳ್ತಾ ಪರಿಮಾಣವ ಸುಮನದೊಳಗೆ ಶುರು ಮಾಡ್ತಾ ಕರೆಕ್ಟಾಗಿ ಬಂದಿದೆ. ಅದನ್ನು ಈ ಕ್ರಮನೇ ಅನುಸರಿಸಿರೋದು. ರಾಯರು ಕೂಡ ಸುಧಾದಲ್ಲಿ ಬರೀತಾರೆ, ಟಿಪ್ಪಣಿ ಬರೀತಾರೆ ಪರಿಮಾಣದಲ್ಲಿ. ಮೊದಲೇನು ಬಂತು? ಶ್ರೀಯಪ್ಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ. ನೆಕ್ಸ್ಟ್ ಏನು ಬಂತು? ತೇನ ವ್ಯಾಸ ದಿವಾಕರೇಣ, ವೇದವ್ಯಾಸ ದೇವರು ಬಂತು. ಆಮೇಲೆ ಆಚಾರ್ಯರು ಭೂಯಾತ್ ತತ್ವ ನಿರ್ಣಯ ಭಗವಾನ್ ಆನಂದ ತೀರ್ಥೋಮುನಿ. ಆಮೇಲೆ ಭಾರತೀ ದೇವಿ ಭವತಿ ಅನುಭಾವ. ಆಮೇಲೆ ಸನ್ಯಾಯ ರತ್ನಾವಳಿ. ಅವ್ರು ಕೋಟ್ ಮಾಡ್ತಾರೆ ರಾಯರು. ಮಹಾಭಾರತದಲ್ಲಿ ನಾರಾಯಣ ನಮಸ್ಕೃತಿ ಹೇಗಿದೆಯೋ ಅದೇ ಕ್ರಮದಲ್ಲಿ ಅಲ್ಲಿ ಜಯತೀರ್ಥರು ಈಗ ಸುಧಾದಲ್ಲಿ ಆ ಕ್ರಮ ಇಟ್ಕೊಂಡು ಸ್ತೋತ್ರ ಮಾಡ್ತಿದ್ದಾರೆ ಅಂತ ಮಹಾಭಾರತ ತಾತ್ಪರ್ಯ ವಾಕ್ಯನ ಕೋಟ್ ಮಾಡ್ತಾರೆ. ಅಲ್ಲೇ ಪರಿಮಾಣದ ಮೊದಲನೇ ಶ್ಲೋಕದಲ್ಲೇ ಮಹಾಭಾರತ ತಾತ್ಪರ್ಯ ಕೋಟ್ ಮಾಡ್ತಾರೆ. ಇದಿಷ್ಟನ್ನು ಹೇಳ್ತಾರೆ. ಇದೆಲ್ಲ ಕಡೆ ಏನು ಮಾಡ್ಬೇಕು? ನಾವಾಗ ಅಪ್ಲೈ ಮಾಡ್ಕೋತಾ ಹೋಗ್ಬೇಕು. ಗುರುತ್ವೇನ ಹೇಳೋದು ಬೇರೆ, ಇದನ್ನು ಹೇಳೋದು ಬೇರೆ. ವಾಯುರ್ ನರೋತ್ತಮೋ ನಾಮ ದೇವೀತಿ ಶ್ರೀರುದೀರಿತ ನಾರಾಯಣೋ ವ್ಯಾಸ ಇತಿ ವಾಚ್ಯ ವಕ್ತೃ ಸ್ವರೂಪಕಃ ರೆಸ್ಪೆಕ್ಟಿವ್ಲಿ. ನಾರಾಯಣ ವಾಚ್ಯ, ವ್ಯಾಸ ವಕ್ತ. ವಕ್ತೃ ಶಬ್ದ ಅದು ಬಿಡಿಸ್ತಾ ವಕ್ತ ಅಂತ. ವಾಚ್ಯ ಇಲ್ಲಿ ವಕ್ತ, ವಕ್ತೃ ಶಬ್ದ. ವಕ್ತ ವಕ್ತಾರೋ ವಕ್ತಾರ ಅಂತ ನಡೆಯೋದು. ನಾರಾಯಣೋ ವ್ಯಾಸ ಇತಿ ವಾಚ್ಯ ವಕ್ತೃ ಸ್ವರೂಪಕ. ವಾಚ್ಯ ಸ್ವರೂಪ ನಾರಾಯಣ, ವಕ್ತೃ ಸ್ವರೂಪ ಕಹ ಅಂತ ಹೇಳಿದ್ರಿಂದ ಅವರೇ. ಕಹ ಬಂದ ಸ್ವಾರ್ಥೇ ಕಹ ಅಂತ ಒಂದು ಪದ ಇದೆ. ಕುತ್ಸನೇ ಕಹ ಬೇರೆ, ಸ್ವಾರ್ಥೇ ಕಹ ಬೇರೆ. ಗೊತ್ತಾಯ್ತಾ? ಸ್ವಾರ್ಥೆ ಅಂದ್ರೆ ಅವರೇ ಅಂತ ಹೇಳೋದಕ್ಕೋಸ್ಕರ ಮತ್ಸ್ಯಕ ರೂಪ, ಮತ್ಸ್ಯಕ ರೂಪ ತಯೋಧ ವಿಹಾರಿನ ಅಂತ ಹೇಳ್ತೇವಲ್ಲ, ಆ ಕ್ರಮದಲ್ಲಿ ವಾಚ್ಯವನ್ನೂ ತಾನೇ, ವಕ್ತೃವೂ ಸ್ವಾನೆ, ಸ್ವರೂಪಕಃ. ವಾಚ್ಯ ಸ್ವರೂಪನಾಗಿ ನಾರಾಯಣ, ವಕ್ತೃ ಸ್ವರೂಪನಾಗಿ ತಾನೇ ಕಹ, ಅವನು ಆ ರೂಪದಲ್ಲಿ ವೇದವ್ಯಾಸರು. ಏಕಸ್ಸ ಭಗವಾನ್ ಉಕ್ತಃ, ಒಬ್ಬನೇ ಪರಮಾತ್ಮ 2 ರೀತಿಯಲ್ಲಿ ಸ್ತೋತ್ರಿಸಲ್ಪಟ್ಟಿದ್ದಾನೆ. ಸಾಧಕೇಶೋ ನರೋತ್ತಮ, ಸಾಧಕೇಶೋ ನರೋತ್ತಮ. ಇದು ನರೋತ್ತಮ ಯಾಕೆ ವಾಯುದೇವ್ರ ಬಗ್ಗೆ ಹೇಳಿದರು ಅಂದರೆ, ಸಾಧಕೇಶ ಭಗವತ್ ಕಾರ್ಯ ಸಾಧಕೇಶ. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವ ಚ, ಪೂರ್ಣಪ್ರಜ್ಞಸ್ತುತೀಯಸ್ತು ಭಗವತ್ ಕಾರ್ಯ ಸಾಧಕ. ಅದಕ್ಕೆ ಸಾಧಕೇಶ ಅಂದರೆ ಭಗವತ್ ಕಾರ್ಯ ಸಾಧಕೇಶ. ಭಗವತ್ ಕಾರ್ಯವನ್ನು ಅಲ್ಲ, ಸಾಧನೆ ಮಾಡುವವರಲ್ಲಿ ಶ್ರೇಷ್ಠ. ಸಾಧನ ಸಾಧಕ, ಸಾಧ್ಯ ಸಾಧ್ಯವಾದದ್ದು ಗುರಿ, ಸಾಧಕನಾದವನು ಸಾಧಿಸೋನು. ಗೊತ್ತಾಯ್ತಾ? ಸಾಧನ ಮೀನ್ಸ್ ಯಾವುದನ್ನು ನಾರಾಯಣ ಒಬ್ಬ ವ್ಯಕ್ತಿ ಕೊಡಲಿಯಿಂದ ಸೌದೆ ಕಡಿತಾನೆ. ಕೊಡಲಿ ಎಂಬುದೇನದು ಇನ್ಸ್ಟ್ರೂಮೆಂಟ್, ಅದು ಸಾಧನ ಅಂತ ಕರೀತಾರೆ. ಸಾಧನ ಇಲ್ಲಿ ಜ್ಞಾನ ಸಾಧನ. ವ್ಯಕ್ತಿ ಸಾಧಕ, ಮುಮುಕ್ಷು ಸಾಧಕ, ಜ್ಞಾನ ಸಾಧನ, ಸಾಧ್ಯ ಮೋಕ್ಷ ಕೊಡೋನು, ಅನುಗ್ರಹ ಮಾಡೋನು ನಾರಾಯಣ. ಆ ಕ್ರಮದಲ್ಲಿ ನಾರಾಯಣೋ ವ್ಯಾಸ ಇತಿ ವಾಚ್ಯವಕ್ತೃ ಸ್ವರೂಪಕಃ ಏಕಸ್ಸ ಭಗವಾನುಕ್ತಃ ಸಾಧಕೇಶೋ ಸಾಧಕರಲ್ಲಿ ಈಶ. ಈಶ ಅಂದ್ರೇನು? ಪ್ರಧಾನ. ಸಾಧಕಾನಾಂ ಈಶಃ, ಸಾಧಕರ ಒಡೆಯ, ಸಾಧಕ ಅಗ್ರಣಿ ಅಂತ. ಅತಿ ಶ್ರೇಷ್ಠ ಸಾಧಕರು. ಭೂಪಾರಹಾರಿಣೋ ವಿಷ್ಣು ಪ್ರಧಾನಾಂಗಂ ಹಿ ಮಾರುತಿ. ಅವ್ರು ಯಾರು ಅಂದರೆ ನರೋತ್ತಮ. ನರೋತ್ತಮ ಅಂದರೆ ಯಾರು? ವಾಯುದೇವರು. ಅದಕ್ಕೆ ಅವ್ರ ಹೆಸರು ಬಂತು. ದೇವ್ರ ಹೆಸರಾಯಿತು. ಅವ್ರು ದೇವ್ರ ಕಾರ್ಯ ಸಾಧನೆ ಮಾಡೋ ಹೆಸರು ನೆಕ್ಸ್ಟ್ ಬರಬೇಕು. ಅದಕ್ಕೋಸ್ಕರ ನರೋತ್ತಮ ಅಂತ ಬಂತು. ಆಗ ಪ್ರಶ್ನೆ ಬರ್ಬೋದು, ಅಲ್ಲ ನರ ಅಂತ ಮಧ್ಯೆ ಹೇಳ್ಬಿಡ್ಬೋದಾಯ್ತಲ್ಲ ಅಂತ ಕೇಳಿದರೆ, ಅವಾಗ ನರೋತ್ತಮ ಶಬ್ದಕ್ಕೆ ನಾರಾಯಣ ಪುರುಷೋತ್ತಮ ಅಂತ ಮಾಡ್ಬೋದಾಗಿತ್ತು. ನರ ಮಧ್ಯೆ ಹೇಳಿದ್ರಿಂದ ಮುಂದೆ ಬರೋ ನರೋತ್ತಮ ಯಾರಾಗಿರ್ಬೇಕು? ಈತನಿ ಅಂತ ಗೊತ್ತಾಗ್ಬೇಕು. ನರಣಿ ಅಂತ ಉತ್ತಮ ಅಂದಮೇಲೆ ನರೋತ್ತಮ ವಾಯು ಅಂದಮೇಲೆ ನಾರಾಯಣ ಈ ಕಡೆ ಇರೋ ಮಧ್ಯೆ ಯಾರಿರ್ಬೇಕಲ್ಲಿ? ಈಗ ನರಣೆ ಅಂದರೆ ಶೇಷ. ಸೊ ನರ ಅಂತ ಬಂತು. ನರೋತ್ತಮ ಅಂತ ಮೊದಲು ಬರೋದೆ. ನರ ಯಾತಕ್ಕೆ ಬಂತು ಅಂದರೆ ಹಿಂದೆ ರೆಫರ್ ಆದ ನರಣೆಗಿಂತ ಉತ್ತಮ ಅಂತ ಆಗ್ಬೇಕಾಗ್ತದೆ. ಅದಕ್ಕೋಸ್ಕರ ನರೋತ್ತಮ ಅಂತ ಬಂತು. ಈ ಕ್ರಮದಲ್ಲಿದೆ.
ನಾರಾಯಣ ಇನ್ನೊಂದು ಸ್ವಾರಸ್ಯ ಏನಂದರೆ ನಾರಾಯಣ ಇಲ್ಲಿದ್ದಾನೆ ಸರ್ವೋತ್ತಮ, ನರೋತ್ತಮ ಜೀವೋತ್ತಮ ಅಲ್ಲಿದ್ದಾನೆ. ಉಳಿದ ಸಾಧಕರು ಇಲ್ಲಿರ್ಬೇಕು, ಯಾವಾಗಲೂ ಮಧ್ಯೆ ಇರಬೇಕಷ್ಟೆ. ಅವರಿಬ್ಬರ ಮಧ್ಯೆ ಸೇಫ್ ಆಗಿರ್ಬೇಕಾದ್ರೆ ಇಬ್ಬರ ಮಧ್ಯೆ ಇರಬೇಕು. ಅದಕ್ಕೆ ಸ್ವಾರಸ್ಯ ನೋಡಿ ಮುಂದೆ ಬರುತ್ತೆ. ಶಂಕ ಓದ್ತಾರೆ. ಶಂಕ ಓದ್ಬೇಕಾದ್ರೆ ಫಸ್ಟ್ ಓದಿದ್ಯಾರೋ ಪಾಂಚಜನ್ಯಂ ಶ್ರೀಕೇಶ, ನೆಕ್ಸ್ಟ್ ಓದಿದ್ಯಾರೋ ದೇವದತ್ತಂ ಧನಂಜಯ. ನರನ ಆವೇಶ ಇದೆ. ಆಮೇಲೆ ಓದಿದ್ಯಾರೋ ಓಂ ದದ್ದೋ ಮಹಾಶಂಕಂ ಭೀಮಕರ್ಮ ಮೃಕೋದ. ಈ ಕ್ರಮದಲ್ಲಿ ಹೇಳಿದ್ದಾರೆ. ಇಲ್ಲಿ ಯಾವ ಕ್ರಮ ಹೇಳಿದ ಅದೇ ಕ್ರಮದಲ್ಲಿ ಹೇಳಿದ್ದಾರೆ. ಇದು ಯಾರು ಹೇಳಬೇಕಾಗಿತ್ತು? ನೆಕ್ಸ್ಟ್ ಅಲ್ಲಿ ಭೀಮನ್ನೇ ಹೇಳಬೇಕಾಗಿತ್ತು. ಯಾತಕ್ಕೆ ಹೇಳಲಿಲ್ಲ ಅಂದರೆ ಕೃಷ್ಣನ ಜೊತೆಗಿದ್ದಾನೆ, ಕೃಷ್ಣ ರಕ್ಷಿತನಾಗಿದ್ದಾನೆ, ಪಕ್ಕದಲ್ಲಿ ಭೀಮ ಇದ್ದಾನೆ, ಭೀಮ ರಕ್ಷಿತನಾಗಿದ್ದಾನೆ. ಇಬ್ಬರು ಪ್ರೊಟೆಕ್ಷನ್ ಇದೆ. ಮಧ್ಯ ಬಂದಾಗ ಏನದು, ಚಿಕ್ಕ ಮಕ್ಕಳು ಮಧ್ಯೆ ಸೇರ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಎರಡು ಕಡೆಯಿಂದನೂ ಸೇಫು. ಈ ಕಡೆಯಿಂದ ಈ ಕಡೆಯಿಂದ ಹಿಂದೆ ಮುಂದೆ ಮಧ್ಯಕ್ಕೆ ಹೋಗ್ತಾರೆ, ಎಲ್ಲ ಕಡೆಯಿಂದನೂ ಸೇಫ್. ಅದಕ್ಕೆ ಯಾವಾಗಲೂ ಮಧ್ಯೆ ಇರೋದಂದರೆ ಸಾಮಾನ್ಯರು ಮಧ್ಯೆ ಇರಬೇಕು, ಉತ್ತಮರ ಜೊತೆಗಿರಬೇಕು. ಅದಕ್ಕೆ ಈ ಕಡೆ ಎಂಡೆಯವರು, ಆ ಕಡೆ ಎಂಡೆಯವರು. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಮಧ್ಯ ಅನುಸಂಧಾನ. ಅದನ್ನು ಹೇಳೋದಕ್ಕೋಸ್ಕರ ಆ ಕ್ರಮದಲ್ಲಿ ಹೇಳಿದ್ದಾರೆ. ಏಕಸ್ಸ ಭಗವಾನು ಏಕ ಅಂತ ಯಾತಕ್ಕೆ ಹೇಳಿದರು ಅಂದರೆ ಯಾವ ವ್ಯತ್ಯಾಸವೂ ಇಲ್ಲ. ಎರಡು ರೂಪಗಳು ಏಕ, ಏಕೋ ನಾರಾಯಣ ಅಸಿ ಏಕಮೇವ ಅದ್ವಿತೀಯಂ ಬ್ರಹ್ಮ. ಏಕಃ ಭಗವಾನ್ ನಾರಾಯಣ ವ್ಯಾಸ ಏಕ ಏವ. ನಾರಾಯಣನೂ ವ್ಯಾಸರೇ ಒಬ್ಬನೇ, ವ್ಯಾಸರು ನಾರಾಯಣ ವ್ಯಾಸ ಇಬ್ಬರು ಕೂಡ ಯಾರೋ ಒಬ್ಬರೇ. ಒಬ್ಬರೇ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ವ್ಯತ್ಯಾಸ ಏನೇನೇನೂ ಇಲ್ಲ. ಸದೃಶ್ಯ ಅಲ್ಲ, ತಾನೇ ತಾನೇ ಆಗಿದ್ದಾನೆ. ಭಗವಾನ್ ಉಕ್ತಃ ಸಾಧಕೇಶೋ ನರೋತ್ತಮ. ನೆಕ್ಸ್ಟ್ ಯಾರು ಬರಬೇಕೀಗ? ಉಪಸಾಧಕ ನರಶ್ಚ ಉಕ್ತಃ. ನರ ಯಾರಿಗೆ? ಉಪಸಾಧಕ. ತಾರತಮ್ಯ ಹಿಂದೆ ಹೇಳಿದ್ದಾರೆ. ವಾಯುದೇವರಾದ ತಕ್ಷಣ ಯಾರು ಬರಬೇಕು? ಗರುಡಶೇಷ ರುದ್ರ ಬರಬೇಕು. ಗರುಡಶೇಷ ರುದ್ರದೇವರು. ಅದರಲ್ಲಿ ಗರುಡನಿಗೆ ಅವತಾರ ಇಲ್ಲ, ಆದರೆ ಗರುಡ ರೂಲ್ಡ್ ಔಟ್. ಅಶ್ವತ್ಥಾಮಾಚಾರ ಆ ಗುಂಪಿಗೆ ಹೋಗ್ಬಿಡ್ತಾರೆ. ಯಾವ ಗುಂಪಿಗೆ? ವಿರೋಧ ಕಡೆ ಸೇರ್ಕೊಂಡ್ಬಿಡ್ತಾರೆ. ಅವರು ಸಾಧಕರು ಉತ್ತಮರಾದರೂ ಕೂಡ ನೆಗೆಟಿವ್ ಫಾರಮ್ ಬಂತವ್ರಿಗೆ. ಪಾಸಿಟಿವ್ ಆಗಿ ಕೃಷ್ಣನ ಜೊತೆಗಿದ್ದು ಬಲರಾಮ ರೂಪ ಗೊತ್ತಾಯ್ತಾನೆ. ಅದಕ್ಕೋಸ್ಕರ ನರ ಯಾರನ್ನು ತೊಗೊಳ್ಬೇಕಿಲ್ಲಿ? ಶೇಷದೇವರು ತೊಗೊಳ್ಬೇಕು. ಅವ್ರನ್ನೂ ತೊಗೊಳ್ಬೋದು, ಫಸ್ಟ್ ಇವ್ರನ್ನ ತೊಗೋಬೇಕು. ಗರುಡನ್ನ ಅವತಾರ ಮಾಡದೆ ಸಾಧಕರು ಮಾಡಿದ್ದು ಗರುಡ ಅವತಾರ ಮಾಡಿದ್ದು ವಾಯುದೇವರು. ಬ್ರಹ್ಮದೇವರು ಅವತಾರ ಮಾಡದೆ ಮಾಡ್ತಾರೆ. ಇಲ್ಲಿ ರುದ್ರದೇವರು ಅವತಾರ ಮಾಡ್ತಾರೆ. ಬಟ್ ಇವ್ರು ಯಾವ ರೀತಿ ಮಾಡ್ತಾರೆ ಅಂದರೆ ಅಗೇನೆಸ್ಟ್ ಇದ್ದಾಗ ಮಾಡಿ ಸೇವೆ ಮಾಡ್ತಾರೆ. ಅವ್ರು ಸೇರಿದ ಪಕ್ಷ ತಪ್ಪು ಪಕ್ಷ. ಅವ್ರು ಕೊಂದಿದ್ದು ಭಾರಿ ಜನನ. ಇಡೀ ಕೌರವರ ಪಕ್ಷದಲ್ಲಿ ಪಾಂಡವರ ಸೈನ್ಯವನ್ನು ಅತಿ ಹೆಚ್ಚು ಕೊಂದವರು ಯಾರು ಅಂದರೆ ಅಶ್ವತ್ಥಾಮಾಚಾರ್ಯ. ಆದರೆ ಆ್ಯಕ್ಚುಲಿ ಪಾಪದ ಕೆಲಸ ಅದು. ಪಾಪದ ಕೆಲಸ ಆಗಲಿಲ್ಲ. ಯಾತಕ್ಕಾಯ್ತು? ಅಲ್ಲಿ ಇದ್ಕೊಂಡೆ ಏನು ಮಾಡಿದ್ರು ಅವರು? ಭೂಭಾರ ಹರಣ ಮಾಡಿದರು. ಈ ಪಾಂಡವರ ಸೈನ್ಯನೂ ಕೊಲ್ಲಬೇಕು. ಈ ಮಧ್ಯೆ ಅದೊಂದು ಪಾಯಿಂಟ್ ಇದೆ. ಪಾಂಡವರ ಸೈನ್ಯನೂ ಕೊಲ್ಲಬೇಕು. ಯಾತಕ್ಕೆ? ಮುಂದೆ ಯಾರು ಇರಬಾರ್ದು ಅವರು. ತುಂಬ ಜನಕ್ಕೆ ಪ್ರಶ್ನೆ ಬರುತ್ತೆ, ಇದೇನು ಪಾಂಡವರು ಸುಮ್ಮನೆ ವಿಕ್ಟ್ರಿ ನೋಡಿಬಿಟ್ಟು ಏನು ವಿಕ್ಟ್ರಿ ಇದು ಒಂದು? ಉಳಿದಿದ್ದು ಎಷ್ಟು ಜನ ಅವರಲ್ಲಿ? ಬರೀ 7 ಜನ ಮಾತ್ರ ಉಳ್ಕೊಂಡು 7 ಜನ ಮಾತ್ರ ಉಳ್ಕೊಂಡಿದ್ದು ಪಾಂಡವರ ಕಡೆಗೆ. ಯಾರ್ಯಾರು? ಅಲ್ಲ, ಪಾಂಡವರ ಕಡೆ ಉಳ್ಕೊಂಡಿದ್ದು ಎಷ್ಟು ಜನ? ಪಾಂಡವರು 5 ಜನ. ಕೃಷ್ಣ ಮತ್ತು ಸಾತ್ಯ ಒಟ್ಟೆಷ್ಟ? ಹೌದು, ಸಾತ್ಯಕ್ಕೆ ಇವ್ರ ಕಡೆ, ಪಾಂಡವ್ರ ಕಡೆ ಎಷ್ಟಾಯ್ತು? 7 ಜನ ಉಳ್ಕೊಂಡು. ಅವ್ರ ಕಡೆ ಎಷ್ಟು ಜನ ಉಳ್ಕೊಂಡ್ರು? 3 ಜನ. ಯಾರ್ಯಾರು? ಕೃಪಾಚಾರ್ಯ ಚಿರಂಜೀವಿಗಳು. ಒಟ್ಟು ಎಷ್ಟು ಜನ ಉಳ್ಕೊಂಡು? 10 ಜನ. 7 ಜನ ಇಲ್ಲಿ, 3 ಜನ ಅಲ್ಲಿ. ಇದೇ ದೊಡ್ಡ ವಿಕ್ಟ್ರಿನ. ಲಾಸ್ಟ್ ವಿಕೆಟಿಗೆ ಗೆದ್ದಾಗಾಯ್ತು. ಲಾಸ್ಟ್ ಬಾಲಿಗೆ, ನೋ ಬಾಲಿಗೆ ಗೆದ್ರು. ಅದು ಕೂಡ ಅದೇನು ಮಾಡ್ತೀರ? ಆಗ ಒಂದು ರನ್ ಬೇಕಾಯಿತು, ಹೊಡಿಲ್ಲ, ನೋ ಬಾಲಿಗೆ ಬಂದೋಯ್ತಾರೆ. ರನ್ ಏನೇನು ಮಾಡ್ತೀರಿ? ಆ ಥರ ಗೆದ್ದಿರ ಎಷ್ಟೋ ಸಲ. 5-6 ಓವರ್ ಬರೀ ಮೇಡನ್ಗಡೆ. ಒಂದು ಸರ್ತಿ ಏನಾಯ್ತು, ಒಂದು ನೋ ಬಾಲ್ ಬಂತು, ಗೆದ್ದುಬಿಟ್ಟ. ಇಬ್ಬರು ಬ್ಯಾಟ್ಸ್ಮನ್ ಇಲ್ಲೇ ಇಲ್ಲ. ಆ ಥರ ಆಯ್ತು. ಆ ಥರ ಗೆದ್ರ ಪಾಂಡವರು. ನೋಡೋದಕ್ಕೆ ಹಾಗನ್ಸುತ್ತೆ, ಹೌದಲ್ಲ? ಇದೇನು ಇಷ್ಟೆಲ್ಲ ಮಾಡಿ ತಮ್ಮ ಸೈನ್ಯನ ಕಳ್ಕೊಂಡ್ಬಿಟ್ರಲ್ಲ ಕೊನೆಗೆ. ಅದಕ್ಕೇನು ಹೇಳಬೇಕು? ಕೃಷ್ಣರ ಸಕ್ಕ ಪ್ರೋಗ್ರಾಮ್ ಮುಗಿದ ಮೇಲೆ ಯಾರು ಇರಬಾರ್ದು? ವಾದಿ ಪ್ರತಿವಾದಿ ಯಾರು ಇರಬಾರ್ದಲ್ಲ, ಖಾಲಿ ವಾದಿ ಪ್ರತಿವಾದಿ. ಯಾವಾಗಿರ್ಬೇಕು? ಮುಂದೆ ಯಾರೋ ಇನ್ನೊಂದು ಸೆಷನ್ ಇದ್ರೆ ಇರಬೇಕು. ಇನ್ನೊಂದು ಸೆಷನ್ ಇಲ್ಲ ಈಗ. ಯಾಕೆ ದ್ವಾಪರಯುಗಕ್ಕೆ ಏನು ಮುಗೀತು? ಈಗ ಈ ಕಲಿಯುಗ ಸ್ಟಾರ್ಟ್ ಆಗ್ತದೆ. ಎಕ್ಸಾಕ್ಟ್ಲಿ ಆಪೋಸಿಟ್. ಈಗ ಏನಾಗಬೇಕು? ಅಲ್ಲಿಗೆ ಕ್ಲಿಯರ್ ಆಗಬೇಕು. ಇವ್ರನ್ನೆಲ್ಲ ದೈತ್ಯರಾಗಿ ಪಾಪಿಗಳಾಗಿ ಇವರು ಸಾಯ್ಬೇಕು. ಅವ್ರನ್ನ ಕೊಲ್ಲಕ್ಕೆ ಬಂದ ಇವರು ವಾಪಸ್ ಹೋಗ್ಬೇಕು. ಆದ್ದರಿಂದ ಏನು ಮಾಡಿದರು? ಆ ಕೆಲಸ ಇವ್ರು ಹೆಚ್ಚು ತಗೊಂಡಿದ್ದು ಯಾರು? ಪಾಂಡವರ ಕಡೆ ಇವ್ರನ್ನ ಕೊಲ್ಲಲಿಕ್ಕೆ ಅಶ್ವತ್ಥಾಮ. ಅದು ಪುಣ್ಯದ ಕೆಲಸ ಆಗೋಯ್ತು. ಅವ್ರ ಅನುಸಂಧಾನ ಇತ್ತು ಅಂದರೆ ಇತ್ತು ಅವ್ರಿಗೆ, ಅದಕ್ಕೆ ಪುಣ್ಯ ಬಂತು. ಇವ್ರಿಗೆ ಇರಲಿಲ್ಲ, ಯಾರಿಗಿರಲಿಲ್ಲ. ಹಾಗೆ ದುರ್ಯೋಧನಿಗೆ ಜಾಸ್ತಿ ಪುಣ್ಯ ಬಂತ ಅಂತ ಕೇಳಿ ಹೇಳಬೇಕಾಗ? ಎಲ್ಲದಕ್ಕೂ ಲೀಡರ್ ಅವನೇ ತಾನೆ ಅಂತ ಕೇಳಿ ಇಲ್ಲ. ಅವನು ಏನಿರಲಿಲ್ಲ,
ಭಗವಂತ ಸೇವೆ ಕಾನ್ಸೆಪ್ಟೇ ಇಲ್ಲ ಅವರಿಗೆ, ಆದ್ದರಿಂದ ಬರಲಿಲ್ಲ. ಇವರಿಗೆ ಬಂತ, ಆದ್ದರಿಂದ ಇವ್ರಿಗೆ ಪುಣ್ಯ ಬಂತು, ಇಲ್ಲದ್ರೆ ಬರ್ತಿರ್ಲಿಲ್ಲ. ತುಂಬ ಜನಕ್ಕೆ ಒಂದು ಭ್ರಮೆ ಇರುತ್ತೆ, ನೀವು ಏನೇ ಹೇಳಿ ದುರ್ಯೋಧನ ಥ್ಯಾಂಕ್ಸ್ ಹೇಳ್ಬೇಕು, ಇಲ್ಲ ಭೀಮಸೇನ ದೇವ್ರು ಬರ್ತಿದ್ದಿಲ್ಲ, ಕೃಷ್ಣ ಬರ್ತಿದ್ದಿಲ್ಲ. ಅದು ಮೊದಲು ಥ್ಯಾಂಕ್ಸ್ ಹೇಳ್ಬೇಕಷ್ಟೇ ಅಲ್ಲ, ಯಾರಿಗೆ ಹೇಳ್ಬೇಕು ಫಸ್ಟು? ದುರ್ಯೋಧನ ಪೂಜೆ ಫಸ್ಟ್ ಮಾಡಿ ಆಮೇಲೆ ಯಾರು ಪೂಜೆ ಮಾಡಬೇಕು? ಭೀಮನ ಪೂಜೆ. ಯಾಕಂದ್ರೆ ಇತ್ತಿದ್ದ ಥರ ಬಂದಿದ್ದು. ರಾಮಾಯಣ ರಾವಣನ ಪೂಜೆ ಫಸ್ಟ್ ಮಾಡಬೇಕು, ಇಲ್ಲೋದ್ರೆ ರಾಮದೇವರೇ ಬರ್ತಿದ್ದಿಲ್ಲ. ಈ ಆರ್ಗ್ಯುಮೆಂಟ್ ಇಟ್ಕೊಂಡ್ರೆ ಪೊಲೀಸರು ಫಸ್ಟ್ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು? ಕಳ್ರಿಗೆ ಹೇಳ್ಬೇಕು. ಅದ್ರ ದಿವಸ ಅವ್ರು ಎದ್ದು ಕೊಡ್ತಿರ್ಬೇಕು ಎಲ್ಲಾರು. ಯಾಕೆ ನಿಮ್ಮಿಂದ ನಾವಿದ್ದೀವಿ ಮಾರಾಯ, ನೀವು ಬೆಳೆದಷ್ಟು ಡಿಪಾರ್ಟ್ಮೆಂಟ್ ಬೆಳೀತದೆ, ನೀವು ಬೆಳೆದಷ್ಟು ಡಿಪಾರ್ಟ್ಮೆಂಟ್ ಭಾಳ ದೊಡ್ಡದಾಗ್ತದೆ, ನಿಮ್ಮಿಂದ ಥ್ಯಾಂಕ್ಸ್ ಹೇಳಬೇಕು. ಆರ್ಗ್ಯುಮೆಂಟ್ ಇದು ಯಾವಾಗ ಸಾಧ್ಯ? ಅದು ಯಾವಾಗ ಸಾಧ್ಯ? ಆ ಇಂಟೆನ್ಷನ್ ಇದ್ದರೆ ಅವ್ರಿಗೆ. ಹಾಗೆ ಮಂತರೇ ಥ್ಯಾಂಕ್ಸ್, ವನವಾಸ ಕಳಿಸಿದ್ ಬಂತ ಅವರೇ ಥ್ಯಾಂಕ್ಸ್ ಹೇಳಬೇಕಾ? ಇಲ್ಲ, ಅನುಸಂಧಾನ ಬರಲೇ ಇಲ್ಲ. ಅನುಸಂಧಾನ ಇದ್ದಾಗ ಮಾತ್ರ. ಏಕಾದಶಿ ಬಂದ ಮಾತ್ರಕ್ಕೆ ಪುಣ್ಯ ಬರೋದಿಲ್ಲ, ಮಾಡಿದರೆ ಪುಣ್ಯ ಬರೋದು. ಇಲ್ಲಿ ಏಕಾದಶಿ ಅವತ್ತು ನಾವು ಬದುಕಿದ್ವಲ್ಲ ಸಾಕು ಅಂದರೆ ತಿಂದು ಬದುಕಿದ್ವಿ, ಹೋಯ್ತಲ್ಲ ಪಾಪ. ಅರ್ಥ ಆಯ್ತಾ? ಅನುಸಂಧಾನ ಬೇಕು. ಅದು ಏಕಾದಶಿ ಒಬ್ಬನು ತಿಂದ, ಇನ್ನೊಬ್ಬನು ತಿಂದ, ಒಬ್ಬನು ಮಹಾರಾಕ್ಷಸ ತಿಂದ, ಇನ್ನೊಬ್ಬನು ಭಾರಿ ಯೋಗ್ಯ ತಿಂದ. ಇವನು ಯಾತಕ್ಕೆ ತಿಂದ? ಅದು ನಿರ್ವಹಣೆ ಇಲ್ಲ ಪಾಪ, ತೀರಾ ಅನಿವಾರ್ಯ ಪ್ರಸಂಗದಲ್ಲಿ ತಿಂದಿದ್ದಾನೆ. ಅವನು ಎಂದ ಬೆಳೆದ ಉಪವಾಸ ಮಾಡಿ ಅವತ್ತು ತಿಂದು ಬಿಡ್ತಾನೆ, ಯಾಕೆಂದ್ರೆ ಹಠ ಅವನಿಗೆ. ಇವರದ್ದು ಆಪತ್ಕಾಲ ಆದ್ದರಿಂದ ಏನಾಗಲಿಲ್ಲ ಇವನಿಗೆ, ಅವನಿಗೆ ಪಾಪ ಬರಲೇ ಇಲ್ಲ. ಯಾಕಂದ್ರೆ ಅತ್ಯಸಕ್ತನಿಗೆ ಏನು ಹೇಳ್ತಾರೆ? ವಿನಾಯಿತಿ ಕೊಟ್ಟಿದ್ದ, ಆ ವಿನಾಯಿತಿ ಬಂತಾದ್ರೆ ದೋಷ ಬರಲೇ ಇಲ್ಲ, ಅವನಿಗೆ ದೋಷ ಬಂತು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಯಾವ ರೀತಿ ಯೋಚನೆ ಮಾಡಬೇಕು. ಕೆಟ್ಟವರಿಗೆ ಇದು ಒಂದೇ ಎಕ್ಸಾಂಪಲ್ ನಮಗೆ ಸಿಗೋದು. ಅತಿ ಕೆಟ್ಟ ಪಕ್ಷದಲ್ಲಿದ್ದು ಅತಿ ಹೆಚ್ಚು ಕೆಟ್ಟ ಕೆಲಸ ಸಂಹಾರ ಮಾಡಿರೋ ಅತಿ ಹೆಚ್ಚು ಪುಣ್ಯ ಬಂದಿದ್ದು ಯಾರಿಗೆ? ಕೌರವರ ಕಡೆಯಿಂದ ಅಶ್ವತ್ಥಾಮರಿಗೆ. ಇದು ಭಾರಿ ಗ್ರೇಟ್. ಅದು ಯಾಕೆ? ಅವ್ರಿಗೆ ಪೂರ್ಣ ಅನುಸಂಧಾನ ಇತ್ತಾದ್ರಿಂದ ಸರಿ ಹೋಯ್ತು. ಅನುಸಂಧಾನ ಇಲ್ಲದೆ ಮಾಡಿದ್ರೆ ಏನಾಗ್ತಿತ್ತು? ಅದು ಅಷ್ಟೇ ಅಲ್ಲ, ಭೀಷ್ಮರಿಗೂ ಪುಣ್ಯ ಬಂತು, ದ್ರೋಣರಿಗೂ ಪುಣ್ಯ ಬಂತು. ಯಾಕೆ? ಅವರೆಲ್ಲ ಶೇರ್ ಮಾಡಿದ್ದಾರೆ. ಅವನು ಅತಿ ಹೆಚ್ಚು ಕೊಂದಿದ್ದ ಅಶ್ವತ್ಥಾಮರು ಸರಿ, ಅವರು ಕೊಂದಿದಾರಲ್ಲ, ದ್ರೋಣರೆಲ್ಲ ಕೊಂದಿದ್ದಾರೆ, ಅವರಿಗೂ ಪುಣ್ಯ ಬಂದಿದೆ. ಆದರೆ ಪುಣ್ಯದಲ್ಲಿ ಫಸ್ಟ್ ಬಂದಿದ್ದು ಇವರು, ನೆಕ್ಸ್ಟ್ ಅವರು. ಈಗ ನಮಗೇನು ಅನ್ನಿಸ್ತು? ಏನೇ ಮಾಡಲಿ ಭೀಷ್ಮಾದಿಗಳು ತಪ್ಪು ಮಾಡಿದರು ಅಂತ ಕೇಳಿದರೆ ಅವ್ರು ಕೊಂದಿದ್ದು ತಪ್ಪಲ್ಲ, ಆ ಪಕ್ಷಕ್ಕೆ ಮೆಂಟಲಿ ಸೇರಿದ್ದು ತಪ್ಪಾಯ್ತು ಅಷ್ಟೇ. ಬಟ್ ಅವ್ರು ಯಾತಕ್ಕೆ ಕರೆಕ್ಟ್ ಆಮೇಲೆ ಕರೆಕ್ಟ್ ಮಾಡ್ಕೊಂಡ್ಬಿಟ್ರು. ಇವರು ಕರೆಕ್ಟ್ ಮಾಡ್ಕೊಂಡಿದ್ರೆ ಸರಿ ಹೋಯ್ತು, ತಾನೇ ತಪ್ಪರದ ಕರೆಕ್ಟು. ಬಿಫೋರ್ ಸಬ್ಮಿಷನ್ ಸ್ಟ್ರೈಕ್ ಆಫ್ ಮಾಡಿದ, ವ್ಯಾಲಿಡ್ ಅದು. ಅರ್ಥ ಆಯ್ತಾ? ಕೆಲಸಕ್ಕೆ ಫಸ್ಟ್ ಆನ್ಸರ್ ತಪ್ಪರದು ಬಿಡ್ತಾನೆ, ಆಮೇಲೆ ಸರಿಯಾಗಿ ಮಾಡಿಬಿಡ್ತಾರೆ. ಗೊತ್ತಾಯ್ತಾ? ಜನರಲ್ಲಿ ಏನು ಮಾಡ್ತಾರೆ ಗೊತ್ತಾ? ಫಸ್ಟ್ ವ್ಯಾಲ್ಯೂ ಮಾಡಿ ಸೆಕೆಂಡ್ ತೆಗೆದು ಹಾಕಿಬಿಡ್ತಾರೆ. ಆವಾಗ ಉಪಯೋಗ ಬರೋದಿಲ್ಲ. ಒಳ್ಳೆ ಏನಾಗಿದ್ರೆ ಒಳ್ಳೆ ಮೇಷ್ಟ್ರಾರು ಏನು ಮಾಡ್ತಾನೆ ಗೊತ್ತೇನೋ, ಅವನೇ ಹೊಡೆದಾಗ್ತಾಕೆ ಪಾಪ ಹುಡುಗ ಅನ್ಯಾಯ ಆಗಬಾರ್ದು ಅಂತ ಮಾಡ್ತಾರೆ. ಕೆಲವು ದೊಡ್ಡ ಮೇಷ್ಟ್ರುಗಳು, ಕೆಟ್ಟ ಮೇಷ್ಟ್ರುಗಳು ಈ ಕಾರಣ ತೊಗೊಬಿಡ್ತಾರೆ. ಅಲ್ಲ, ಅವ್ರ ಪ್ರಕಾರ ಕರೆಕ್ಟ್ ಅವರು, ಬಟ್ ಅದು ಕರುಣೆ ಅಲ್ಲ. ಅರ್ಥ ಆಯ್ತಾ? ಅದು ಇವನೇ ಮಾಡ್ತಾರೆ, ಹುಡುಗ ತಾನೇ ಸ್ಟೇ ಮಾಡಿಬಿಡ್ತಾರೆ. ಅವಾಗ ಏನಾಯ್ತು ಅಲ್ಲಿಗೆ? ಹೇಳಾಗಿಲ್ಲ ಏನು ಅಷ್ಟೇ ಕೆಲಸತ್ತೆ CET ಎಲ್ಲ ಮಾತು ಈ ಮಾಡ್ತಾರಲ್ಲ ಗೊತ್ತಿಲ್ಲ. ತಪ್ಪಾದ ಸರಿ ಮೈನಸ್ ಮಾರ್ಕ್ಸ್ ಆಗ್ತಿದೆ. ಮೈನಸ್ ಹಾಕೋದಿಲ್ಲ, ಯಾಕೆ ಅವನೇ ಕರೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆದ್ದರಿಂದ ಏನೂ ಮಾಡೋಂಗಿಲ್ಲ. ಇವ್ರಿಗೆ ಮಾಡಿದರೆ ಮೈನಸ್ಸು, ಅವ್ರು ಮಾಡಿದ್ರಲ್ಲ. ಅಶ್ವತ್ಥಾಮಾಚಾರ್ಯರು, ಭೀಷ್ಮರು, ದ್ರೋಣರೆಲ್ಲ ಹಾಗೆ ಮಾಡಿಕೊಂಡಿದ್ದರಿಂದ ಮಹಾಭಾರತದಲ್ಲಿ ಬರ್ತದೆ ಆ ವಿಷಯ. ಭೀಷ್ಮರು ಇರೋವರೆಗೂ ಯುದ್ಧ ಮಾಡೋದಿಲ್ಲ, ಭೀಷ್ಮರು ಎಲ್ಲಿವರೆಗೂ ಯುದ್ಧ ಮಾಡ್ತಾರೋ ಅಲ್ಲಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಕರ್ಣ ಶಪಥ ಮಾಡಿದ್ದ. ಭೀಷ್ಮರು ಮನೆ ಆಯ್ತು, ಇನ್ನು ಅವ್ರು ಯುದ್ಧ ಮಾಡೋದಿಲ್ಲ. ಆಗ ಕರ್ಣ ಬರ್ತಾನೆ, ಒಬ್ಬನೇ ಬರ್ತಾನೆ, ಯಾರೂ ಇಲ್ಲ ಜೊತೆಗೆ. ಒಂದು ನಮಸ್ಕಾರ ಮಾಡ್ತಾನೆ. ಗಲಾಟೆ ಮಾಡಿರ್ತಾನೆ, ಈ ಬಂದು ನಮಸ್ಕಾರ ಮಾಡ್ತಾನೆ ಅವ್ರಿಗೆ. ಒಂದು ದಯವಿಟ್ಟು ನಾನು ಕ್ಷಮಿಸಬೇಕು, ನಿಮ್ಮ ಮಾತು ಅರ್ಥ ಮಾಡ್ಕೊಡೋದು, ನಾನು ಬೇರೆ ಬೈದ್ಬಿಟ್ಟೆ ನಿಮ್ಮನ್ನು, ನಮ್ಮದಕ್ಕೆ ಏನೇನೋ ಬೈದಾಗ್ಬಿಟ್ಟು ಕ್ಷಮಿಸ್ಬೇಕು ನನ್ನನ್ನು ಅಂತ ಹೇಳಿದಾಗ, ನಾನು ಕ್ಷಮಿಸಿದ್ದೇನೋ ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ನನಗೆ ಗೊತ್ತು ನೀವು ಪಾಪ ನ್ಯಾಚುರಲಿ ಮಾತಾಡಿಲ್ಲ, ಬೈ ಫೋರ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಆಮೇಲೆ ಕೇಳ್ತಾನೆ, ನಾನು ಯುದ್ಧ ಮಾಡಕ್ಕೆ ಹೊಡ್ತೇನೆ, ಅಪ್ಪಣೆ ಕೊಡಿ ಅಂತ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಯುದ್ಧ ಮಾಡೋದು, ಆದರೆ ನಾನು ಮಾಡ್ದಾಗ ಮಾಡು ಅಂತ ಹೇಳ್ತಾನೆ. ನಾನು ಮಾಡ್ದಾಗ ಮಾಡು, ನೀವು ಮಾಡಿದಾಗಂದ್ರೇನು? ಪಾಂಡವರಿಗೆ ಜಯ ಆಗಲಿ ಅಂತ ಮಾಡು ಅಂತ ಹೇಳ್ತಾನೆ. ಪಾಂಡವರಿಗೆ ಜಯ ಆಗಲಿ ಅಂತ ಮಾಡು, ಅವಾಗ ಏನಾಗುತ್ತೆ? ಪುಣ್ಯ ಬರುತ್ತೆ. ಒಳ್ಳೆ ಕ್ರಿಮಿನಲ್ ಲಾಯರ್ ಪಾಪ, ಅವ್ರಿಗೆ ಸಿಕ್ಕಿರೋ ಕೇಸ್ ಎಂಥ ಕೇಸ್ ಅದು? ನಿಜವಾದ ಅಪರಾಧಿಗಳ ಕೇಸ್ ಸಿಕ್ಕಿದೆ. ಬಟ್ ಅವನು ವಾದ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಬಟ್ ಅವನು ಏನು ಮಾಡ್ತಾನೆ? ಚೆನ್ನಾಗೇ ವಾದ ಮಾಡ್ತಾನೆ. ಆದರೆ ಮನಸ್ಸಲ್ಲಿ ಏನಿದೆ ಗೊತ್ತಾ ಅವನಿಗೀಗ? ಒಳ್ಳೆ ಪಾರ್ಟಿ ನ್ಯಾಯ ಸಿಗಬೇಕು ಅವನಿಗಿದೆ. ಬಟ್ ಇಲ್ಲಿ ಮೋಸ ಮಾಡಿಲ್ಲ ಅವನು ಪಾಪ. ಏನು ಮಾಡಿದ್ದಾನೆ? ಯಾಕಂದ್ರೆ ಎಲ್ಲ ರೆಕಾರ್ಡ್ ಸರಿಯಾಗಿ ಕೊಟ್ಟರು ಅವ್ರು ಸೋಲ್ತಾನೆ ಆಗಿದ್ರು ಕೂಡ. ಇಲ್ಲಿ ಮೋಸ ಏನು ಮಾಡಿಲ್ಲ. ಆದರೆ ಕೊನೆಗೆ ಏನಿದೆ ಇವನಿಗೀಗ? ತಾನು ಸೋತ ದುಃಖ ಆಗಲ್ಲ ಅವನಿಗೆ. ಯಾವುದು ದುಃಖ ಆಗಲ್ಲ ಅಂದರೆ, ಇದು ಗೆಲ್ಲಬಾರ್ದಾಗಿತ್ತು. ಈಗ ಅಕಸ್ಮಾತ್ ಗೆದ್ದಿದ್ದಿದ್ರೆ ನಾನು ಕೇಸ್ ಗೆದ್ದಾಗಾಗ್ತಿತ್ತು. ಆ ಧರ್ಮಕ್ಕೆ ಮೋಸ ಆಗೋದು, ನ್ಯಾಯಕ್ಕೆ. ಅದು ಒಳ್ಳೆ ನ್ಯಾಯ. ಎಲ್ಲ ನ್ಯಾಯರು ಒಳ್ಳೆ ಕೇಸ್ ಬರುತ್ತೆ ಅಂತ ಏನಿಲ್ಲ. ಅವನಿಗೆ ಸೋಲ್ಲೇಬೇಕಾಗ ಒಂದೆಲ್ಲ ಸೋಲ್ಲೇಬೇಕು ಅವನು. ಅದು ಗೆದ್ದು ಬಿಟ್ಟರೆ ಆ್ಯಕ್ಚುಲಿ ಒಳ್ಳೆ ದುಃಖ ಆಗಬೇಕು ಅವನಿಗೆ. ಯಾತಕ್ಕೆ? ನಾನು ಅನ್ಯಾಯಕ್ಕೆ ಸಪೋರ್ಟ್ ಮಾಡಿದಾಗಾಯ್ತು. ಅದು ಸ್ವಲ್ಪ ಕೊರಗ್ತಾನೆ ಅವನು. ಎಷ್ಟೋ ಜನ ಅದು ಮಾಡಿದವರು ಇದ್ದಾರೆ. ಅದಕ್ಕೆ ಅಂಥ ಪ್ರಸಂಗ ಬಂದಾಗ ಕೆಲವು ಆಮೇಲೆ ಬಿಟ್ಬಿಟ್ಟದವ್ರು ಇರ್ತಾರೆ, ಇನ್ಮೇಲೆ ಮಾಡಲ್ಲ ಅಂತ ಹೇಳ್ಬಿಟ್ಟು. ಭಾರಿ ಅನ್ಯಾಯ ಆಯಿತು ನನಗಿದ್ರಿಂದ, ಇನ್ಮೇಲೆ ಈ ಪ್ರೊಫೆಷನ್ನೇ ಬೇಡ ಅಂತ ಬಿಟ್ಟವರು ಇರ್ತಾರೆ.
ಅದ್ರ ಎಕ್ಸಾಂಪಲ್ಸ್ ಇದೆ. ಆ ದೃಷ್ಟಿಯಲ್ಲಿ ಅವೆಲ್ಲ ಬೇರೆ. ಇದರಲ್ಲಿ ಯಾತಕ್ಕೆ ಹೇಳಿದೆ ಅಂದರೆ ಉಪಸಾಧಕ ನರಶ್ಚೋಕ್ತ, ಅವೆಲ್ಲ ಡೌಟ್ಗೆ ಕ್ಲಾರಿಫಿಕೇಶನ್. ಅದು ದೇವಿ ಭಾಗ್ಯಾತ್ಮಿಕಾ ನೃಣಾಂ. ಲಕ್ಷ್ಮೀ ಸ್ತೋತ್ರ ಯಾತಕ್ಕೆ ಮಾಡಬೇಕಾಗಿತ್ತು? ಲಕ್ಷ್ಮೀ ದೇವಿ ಭಾಗ್ಯಾತ್ಮಿಕಾ ನೃಣಾಂ. ಈ ಮಹಾಭಾರತ ಐತೆ, ಅದು ಒತ್ತ ಕೂತ್ಬಿಡ್ತಾರೆ, ಗೊತ್ತಾಯ್ತಾ? ಅವರು ಹೊಟ್ಟೆಪಾಡು ಹೇಗೆ ನಡಿಬೇಕೀಗ? ಅದೇ ತಾನೇ ಒಂದು ಪ್ರಶ್ನೆ ಇರೋದು, ಇವತ್ತಿರೋದು ಅದೇ ಪ್ರಶ್ನೆ ಇರೋದು. ಅದು ಉತ್ತರ ಕೊಡ್ತಾರೆ. ಅವರೇ ಸಂಪತ್ತಿನ ದೇವತೆ ಆದ್ದರಿಂದ ಏನು ಮಾಡಬೇಕಾಗ? ದುಡ್ಡು ಬರುತ್ತೆ. ನಮಗೆ ಅರ್ಥ ಆಗಲ್ಲ ಅದು. ಅಲ್ಲ, ಮಹಾಭಾರತ ಓದೋಕ್ಕೂ ದುಡ್ಡು ಬರೋದಕ್ಕೆ ಏನು ಸಂಬಂಧ? ಅದಕ್ಕೆ ಹೇಳ್ತಾರೆ, ನಾನು ಕೆಲಸ ಸಿಗಬೇಕು, ಇಂಜಿನಿಯರಿಂಗ್ ಓದ್ತೇನೆ, ಕೆಲಸ ಡಾಕ್ಟ್ರ್ ಓದ್ತೇನೆ. ಅಲ್ಲೇ ಓದಿದ್ರೆ ಕೆಲಸ ಬರುತ್ತೆ. ಬರುತ್ತಾ ಇಲ್ಲಿ ಹೊತ್ತು? ಬಂದೇ ಬರುತ್ತೆ. ಡಾಕ್ಟ್ರು ಓದ್ತಿದ್ದಾನೆ ಅಷ್ಟೇ, ಪಾಸ್ ಆಗಿಲ್ಲ, ಏನೂ ಆಗಿಲ್ಲ. ಜನಕ್ಕೆ ಭಾರಿ ಗಟ್ಟಿ, ಅವ್ರ ಮುಂದೆ ಇವನು ಶೈನ್ ಆಗ್ತಾನೆ. ಯಾಕೆ? ಒಳ್ಳೆ ಕೋರ್ಸ್ ಓದ್ತಿದ್ದಾನೆ, ಕೆಲಸ ಸಿಗುತ್ತೆ, ಉದ್ಧಾರ ಆಗೇ ಆಗ್ತಾನೆ. ಇದೇ ತಾನೇ ಮಹಾಭಾರತ ಓದ್ತಿದ್ರೆ ಏನಾಗುತ್ತೆ? ಹಾಗೇ ಆಗುತ್ತೆ. ಯಾಕೆ? ಇಲ್ಲಿ ಸರ್ಕಾರ ಕೆಲಸ ಕೊಡುತ್ತೆ ನಂಬಿಕೆ ಇದೆ ತಾನೆ, ದೇವ್ರ ಕೆಲಸ ಕೊಡ್ತಾನೆ, ದೇವ್ರ ದುಡ್ಡು ಕೊಡ್ತಾನೆ. ಅದಕ್ಕೆ ಬಾಜರಾಜ ಸ್ವಾಮಿಗಳು ಶ್ರೀಕರತ್ತೆ ವಯಮೇವ ಸಾಕ್ಷಿಣ, ನಾವೇ ಸಾಕ್ಷಿಗಳು ಅಂತೇಳಿ. ಆ ಅರ್ಥದಲ್ಲಿ ಇದು ಬರೀ ಮಹಾಭಾರತಕ್ಕೆ ಹೇಳಿದ್ದಲ್ಲ, ಅಷ್ಟೇ ಅಲ್ಲ, ಯಾವುದೇ ಶಾಸ್ತ್ರಗ್ರಂಥ ಓದಿದ್ರು ಕೂಡ ಏನು ಬರುತ್ತೆ ಅದರಿಂದ? ಖಂಡಿತ ಸಂಪತ್ತು ಬಂದೇ ಬರುತ್ತೆ. ಉಪಜೀವನಕ್ಕೆ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತು ಹಳ್ಳಿಗರಿಗೆ ಅರ್ಥ ಆಗಲ್ಲ. ಈ ಪುಸ್ತಕ ಹಿಡ್ಕೊಂಡು ಕೂತಿದ್ದಾನೆ, ದನ ಯಾರು ಕಾಯ್ಬೇಕೀಗ? ಯಾರು ಎಲ್ಲ ಸಗಣಿ ಬಡಿಯೋದು ಅಂತ ಹೇಳ್ತಾರೆ ಹಳ್ಳಿಗಳಿಗೆಲ್ಲ. ಸಗಣಿ ಯಾರು ತೆಗಿತಾರೆ? ನೀವು ಬಂದು ತೆಗಿತಾರೆ ಅಂತ ಬೆಸ್ಟ್ರೆ ಬೈದು ಬಿಡ್ತಾರೆ. ಏನು ಬರುತ್ತೆ ಅದರಿಂದ? ಬೆಳಿಗ್ಗೆ ಬಂದು ಕೂತ್ಕೊಂಡ ಸಾಯಂಕಾಲ ವಾಪಸ್ ಬಂದ, ಎಲ್ಲ ಕೆಲಸ ನಾವೇ ಮಾಡಬೇಕಾಯ್ತು, ಗೊತ್ತಾಯ್ತಾ? ನೀವು ಹಾಳು ಮಾಡಿ ಕೆಲವು ಬಿಡಿಸ್ಬಿಡ್ತಾರೆ, ಸ್ಕೂಲ್ ಬಿಡಿಸ್ಬಿಡ್ತಾರೆ, ಅವ್ರು ಅರ್ಥ ಆಗಲ್ಲ. ಬಟ್ ಉಳಿದವಣ್ಣ ಏನು ಮಾಡ್ತಾರೆ? ತಿಳುವಳಿಕೆ ಇದ್ರೆ ಏನು ಮಾಡ್ತಾರೆ? ಅವ್ನು ಪ್ರೋತ್ಸಾಹ ಕೊಟ್ಟು ಓದಿಸ್ತಾರೆ. ಅವಾಗ ಏನಾಗುತ್ತಾಗ ಇವನು ಜೀವನ ಪೂರ್ತಿ ದುಡಿದ್ರೆ ಒಂದು ದಿವಸದಲ್ಲಿ ದುಡಿತಾನೋ, ಒಂದೇ ದಿವಸದಲ್ಲಿ ಬರುತ್ತೆ. ಇವತ್ತು ಸಂಬಳ ಹಾಗೆ ಬರ್ತಿರೋದು. ಅವ್ರ ಅಪ್ಪಂದ್ರೆ ವರ್ಷದ ಪೂರ್ತಿ ಮಾಡಿದ್ರೆ ಒಂದು ವರ್ಷದಲ್ಲಿ ಇವರು ಸಂಪಾದನೆ ಮಾಡಿರ್ತಾರೆ, ಅಷ್ಟು ದುಡ್ಡು ಬರುತ್ತೆ. ಅದು ಯಾಕೆ? ನ್ಯಾಚುರಲ್. ಅವರು ಓದಿ ತಕ್ಕಂತ ಏನು ಸಿಗುತ್ತೆ? ಮತ್ತು ಓದಿ ಯಾವಾಗ ಅಪ್ರಿಷಿಯೇಟ್ ಆಗುತ್ತೆ ವ್ಯಾಲ್ಯೂ. ಈ ಫಿಸಿಕಲ್ ಸ್ಟ್ರೆಂತ್ ಏನಾಗುತ್ತೆ? ಬರ್ತಾ ಬರ್ತಾ ಮುದುಕ ನಿನಗೆ ಯಾರು ಕೂಲಿ ಕೆಲಸ ಕೊಡ್ತಾರೆ, ಕಳಿಸ್ಬಿಡ್ತಾರೆ ಅವ್ರು. ಇವ್ರು ಸೀನಿಯಾರಿಟಿ ಆದ ಹಣ್ಣು ಮುದುಕ, ಇವನು ಒಳ್ಳೆ ಜ್ಞಾನಿ, ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾರೆ. ಅದಕ್ಕೆ ಗೈಡೆನ್ಸ್ ಬೇಕು. ಅವರು ಗೈಡೆನ್ಸ್ ಕೊಡೋದು ಫಿಸಿಕಲ್ ಸ್ಟ್ರೆಂತಿಂದ ಅಲ್ಲ, ಯಾವುದರಿಂದ? ಸ್ಪಿರಿಚುವಲ್ ಸ್ಟ್ರೆಂತು, ಇಂಟೆಲೆಕ್ಚುವಲ್ ಸ್ಟ್ರೆಂತ್ ಬೇಕು. ಆ ಅರ್ಥದಲ್ಲಿ ನಮ್ಮ ಮಹಾಭಾರತ ಓದಿದರೆ ಸಂಪತ್ತು ಬಂದೇ ಬರುತ್ತೆ. ಭಾಗ್ಯಾತ್ಮಿಕಾ ನೃಣಾಂ ಇದಿಟ್ಕೊಂಡೆ ಪುರಂದರದಾಸರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರೆದ್ರಲ್ಲ, ಆಚಾರ್ಯರ ಮಾತಿದೆ ಅದು. ಈ ಮಾತನ್ನು ಆಚಾರ್ಯ ತಂತ್ರಸಾರದಲ್ಲಿ ಬರೀತಾರೆ. ಮತ್ತೆ ನಿತ್ಯ ಲಕ್ಷ್ಮೀ ಸ್ತೋತ್ರವನ್ನು ಮಾಡಬೇಕು. ಯಾತಕ್ಕೆ? ಭಾಗ್ಯಾತ್ಮಿಕಾ ನೃಣಾಂ. ಇಲ್ಲೂ ಭಾಗ್ಯ ಅಂತ, ಅಲ್ಲೂ ಭಾಗ್ಯ ಅಂತ ಉಪಯೋಗಿಸಿದ್ದಾರೆ ತಂತ್ರಸಾರದಲ್ಲಿ ಕೂಡ. ಎರಡು ಇಟ್ಕೊಂಡೆ ಭಾಗ್ಯದ ಲಕ್ಷ್ಮಿ ಅಂತ ಕರೆದಿ. ಭಾಗ್ಯಾತ್ಮಿಕ ನಮಗೇನು ಅನ್ಸುತ್ತೆ? ಇಷ್ಟೆಲ್ಲ ಮಾಡಿ ಲೌಕಿಕನೇ ಆಯ್ತಲ್ಲ ಅಂತ ಅನ್ಸುತ್ತೋ? ಇಲ್ಲಾಗ ಇದು ಸಂಪತ್ತು ಬರೋದಾದರೆ ನೀವು ಸುಧಾ ಓದಿ ನಿಮಗೆ ಸಂಪತ್ತು, ಮಹಾಭಾರತ ನಮಗೆ ಮೆಡಿಕಲ್ ಓದಿ ಸಂಪತ್ತು, ಇಬ್ಬರಿಗೂ ಸಂಪತ್ತು ಬಂತಲ್ಲ ಅಂತ ಕೇಳಿದ್ರೆ ಅಲ್ಲ. ಈ ಭಾಗ್ಯ ಯಾವುದಿದು? ನಿಜವಾದ ಭಾಗ್ಯ ಇದು. ಭಾಗ್ಯವಿದು ಭಾಗ್ಯವಿದು ಭಾಗ್ಯವಯ್ಯ, ನಮ್ಮ ಪದುಮನಾಭನ ಪಾದ ಭಜನೆ ಸುಖವಯ್ಯ. ಆ ಭಾಗ್ಯ ಸಿಗುತ್ತೆ. ಎಲ್ಲಿ ಸಿಗುತ್ತದು? ವೈಕುಂಠದಲ್ಲಿ ಸದಾ ಸಿಗುತ್ತೆ. ವೈಕುಂಠದಲ್ಲಿ ಯಾವಾಗಲೂ ದೇವರು ನೋಡ್ತಾರೆ. ಆದ್ದರಿಂದ ಅದೇನಾಯಿತು? ನಿಜವಾದ ಭಾಗ್ಯ. ಅದು ಭಾಗ್ಯ ಅಂತ ಯಾವುದನ್ನು ಕರಿಬೇಕು ಗೊತ್ತೇನೋ? ಭಾಗ್ಯ ಅಂತೇಳಿ ನಿತ್ಯವಾದದ್ದು ಭಾಗ್ಯ. ನಿತ್ಯ ಭಾಗ್ಯ ಮುಕ್ತಿ ಒಂದೇ. ಸೊ ಮುಕ್ತಿ ಕೊಡ್ತಕ್ಕಂಥ ದೇವತೆ ಶ್ರೀರತ್ಕಟಾಕ್ಷ ಬಲವತಿ ಅಜಿತಮ್ಮನ, ಅದು ಭಾಗ್ಯ. ಇಲ್ಲದ ಇದಕ್ಕೆ ಅದು ಕಂಪೇರ್ ಮಾಡ್ಕೊಂಡ್ಬಿಟ್ರೆ ನಮಗೇನು ಈಕ್ವಲ್ ಆಗಿಬಿಡುತ್ತೆ ಅಷ್ಟೇ. ಈಕ್ವಲ್ ಅಲ್ಲ ಇದು, ಇನ್ಕಂಪೇರಬಲಿ ಗ್ರೇಟ್. ಅದು ಕಂಪೇರ್ ಮಾಡಲೇಬಾರ್ದು, ಅಷ್ಟು ದೊಡ್ಡದು. ಆ ದೃಷ್ಟಿಯಲ್ಲಿ ನಿಜವಾದ ಭಾಗ್ಯ ಅದಾದ್ದರಿಂದ ಇವ್ರು ಬರ್ತಾರೆ. ಕಾರಣ ಪುನಃ ಕತೆ ಕೇಳಿರ್ತೀರಲ್ಲ, ಕೃಷ್ಣದೇವರಾದ ಅವ್ರು ಭಿಕ್ಷೆ ಹಾಕೋದೆಲ್ಲ ಕತೆ ಗೊತ್ತಿದೆ. ನರ್ತಗಳನ್ನ ಹಾಕಿರೋ ಕಲ್ಲೊದ್ದು ಎತ್ತು ಬಿಟ್ಟಿರ್ತಾರೆ. ಅದು ಭಾರಿ ಆಶ್ಚರ್ಯ ಆಗುತ್ತೆ. ಅದು ವ್ಯಾಸರಾಜರ ಕಥೆಯಲ್ಲೇ ಹೇಳ್ತಾರಂತ. ಅವ್ರೇನು ನಿತ್ಯ ಗೋಪಾಳಕ್ಕೆ ಹೋಗ್ತಿದ್ರು, ಇವರು ನೋಡಿದ ಕೃಷ್ಣದೇವರಾಜ. ವ್ಯಾಸರಾಜರು ಭಾರಿ ಹೊಗಳಿದ್ರು ಅವ್ರನ್ನ. ಏನೋ ಪಾಪ ಎಲ್ಲ ತ್ಯಾಗ ಮಾಡಿ ಬಂದು ಅವಕೋಟಿ ಬಿಟ್ಟು ಬಂದಿದ್ದಾರೆ ಪಾಪ, ಗೋಪಾಳಕ್ಕೆ ಬರ್ತಾರೆ ಅಂದರೆ ಪಾಪ ಭಿಕ್ಷೆ ಬರ್ತಾರೆ ತಿಳ್ಕೊಂಬಿಟ್ಟ ಪಾಪ. ಅವ್ರ ಮಾತು ಕೇಳ್ಕೊಂಡು ಬುತ್ತರ ತಂದು ಹಾಕಿಬಿಟ್ಟ ತಾನೇ. ನಾಳೆ ಬರ್ಲಿಕ್ಕಿಲ್ಲ ಅಂತ ಖುಷಿ ಬೇರೆ ಪಟ್ಟ. ಬರೀ ಯಥಾ ಪ್ರಕಾರ ಅದೇ ಟೈಮಿಗೆ ಬಂದರು. ಸ್ವಲ್ಪ ಅವ್ರ ಗೌರವ ಕಡಿಮೆ ಆಯ್ತು ಅವ್ರ ಮೇಲೆ. ಇವರು ಕಮರ್ಷಿಯಲ್ಲೇ ಅಂತ ಅಂದ್ಕೊಂಡೆ. ಆದ್ರೆ ಬಂದಿದ್ದಾರೆ, ಬಿಡಬಾರ್ದು ಅಂತೇಳಿ ಏನೋ ನೆಸಿಟಿ ಭಾರಿ ಇದ್ದಿರ್ಬೋದು ಬಹುಶಃ. ನಾನು ಕೊಟ್ಟು ಸಾಕಾಗ್ಲಿಕ್ಕಿಲ್ಲ ಅಂಥೇಳಿ ಮತ್ತೇನೋ ಹಾಕಿದೆ. ದಿವಸ ಮತ್ತೆ ಬಂತು. ಆಗ ಭಾರಿ ಸಿಟ್ಟು ಬಂದಾತೆ. ಬಂದಿದ್ದಾರೆ, ಸುಮ್ಮನೆ ಹಾಗೆ ಕಳಿಸ್ಬಾರ್ದು, ಆಧಾರ ಹೋಗ್ಬಿಟ್ಟು ಪೂರ್ತಿ ಗೌರವ ಕಳ್ಕೊಂಡ್ಬಿಟ್ಟೆ ಅವ್ರ ಬಗ್ಗೆ. ಸುಮ್ಮನೆ ಎಲ್ಲ ನೋಡ್ತಾ ಒಂದಿಷ್ಟು ಹಾಕಿ ಹೋಗ್ಬಿಟ್ಟ. ದಾಸರು ಕೇರೆ ಮಾಡಲಿಲ್ಲ, ಹೊರಟ್ಬಿಟ್ಟು ಸೀದಾ ಇವ್ರ ಹತ್ರ ಹೋದ, ವ್ಯಾಸರಾಜರ ಹತ್ರ. ನಿಮ್ಗೆ ಶಿಷ್ಯರ ಬಗ್ಗೆ ಭಾರಿ ಹೇಳ್ತೀರಿ, ಮೋಸ, ಶುದ್ಧ ಮೋಸ ಅವ್ರದ್ದು, ನಾನೇ ಟೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ. ಏನಾಯ್ತು ಅಂತ? ಈ ರೀತಿ ಆಯಿತು. ಏನೋ ಪಾಪ ಜೀವನ ಪೂರ್ತಿ ಬದುಕಷ್ಟು ನಾನು ಕೊಟ್ಟರೆ ಮತ್ತೆ ಬರ್ತಾನೆ ಬ್ರಾಹ್ಮಣ, ಆದ್ದರಿಂದ ಸರಿಯಲ್ಲ. ಆಗ ವ್ಯಾಸರಾಜರು ಒಳ್ಳೆ ಗೊತ್ತು ಅವ್ರಿಗೆ, ಜ್ಞಾನಿಗಳು. ಹೇಗೆ ಹೇಳ್ತೀರಿ ಅಂದರೆ ವ್ಯಾಸರಾಜರು ಆರಾಧನೆ ಇವತ್ತು, ಆದ್ದರಿಂದ ಎಷ್ಟು ಜ್ಞಾನ ಇತ್ತು ಅವ್ರಿಗೆ. ಹೌದಾ ಅಂತ ಕೇಳಿ ಅಲ್ಲೇ ವಾದ ಮಾಡ್ಲಿಕ್ಕೆ ಹೋಗಲಿಲ್ಲ. ಬಾಬಾ ಹೋಗ್ಬಾ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ರೆ ನಡೆಯುತ್ತೆ.
ಅವ್ರ ಮನೆಗೆ ಹೋಗೋಣ ಏನಾಗಿದೆ, ಇವರೇನು ತಿಳ್ಕೊಂಡಿದ್ದ ಪಾಪ, ಮನೆ ಚೇಂಜ್ ಮಾಡಿಬಿಟ್ಟಿರ್ತಾರೆ, ದೊಡ್ಡ ಪ್ಯಾಲೇಸ್ಗೆ ಹೋಗಿರ್ತಾರೆ, ಅದೇ ಮನೇಲಿ ಅದೇ ಗುಡಿಸಲೇ, ಏನೇನೂ ಇಲ್ಲ. ಒಳಗೆ ಹೋಗಿ ನೋಡ್ತಾರೆ, ಯಾವ ಚೇಂಜೂ ಇಲ್ಲ, ಕೂಡಲೇ ಆಸನನೇ ಇಲ್ಲ. ಅವ್ರಿಗೆ ಶಾಕು ಸರ್, ಬರೋ ಹೆಂಡತಿ ಭಾರಿ ಶಾಕು. ಗುರುಗಳು ಬೇರೆ ಬಂದ್ಬಿಟ್ಟಿದ್ದಾರೆ, ರಾಜ ಬೇರೆ ಬಂದ್ಬಿಟ್ಟಿದ್ದಾರೆ, ಇಬ್ಬರು ಕೂಡ. ಇವರು ಹೈಯೆಸ್ಟು, ಆ ಕಡೆ ಅವರು. ಏನು ಮಾಡ್ಬೇಕಾಗ ಕೂಡ್ಲಿಕ್ಕೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಹೇಳ್ತಾರೆ, ಏನು ಹೇಗಿದ್ದೀರಿ ಅಂತ ಕೇಳ್ತಾರೆ, ನಿಂತ್ಕೊಂಡೆ ಅವ್ರು. ಹಾಗೆ ಇದ್ದೀವಿ ಅಂತ ಹೇಳ್ತಾರೆ. ಹಾಗೆ ಏನು ವ್ಯತ್ಯಾಸ ಇಲ್ಲ, ಆದರೆ 3 ದಿವಸದಿಂದ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ. ಇಷ್ಟು ದಿವಸ ಸ್ವಲ್ಪ ಆರಾಮಾಗಿದ್ವಿ, ಈ 3 ದಿವಸ ಭಾರಿ ಪ್ರಾಬ್ಲಮ್ ಆಗಿದೆ. ಅದು ಭಾರಿ ಆಶ್ಚರ್ಯ. ಏನಾಗಿದೆ ಅಂದರೆ, ಯಾರೋ ಏನೋ ನಾವು ದುಷ್ಟರು ನಮ್ಮ ಕಂಡ್ರೆ ಆಗೋದಿಲ್ಲ, ಬರೀ ಮಣ್ಣು ಕಲ್ಲು ಹಾಕ್ತಿದ್ದಾರೆ, ಮಣ್ಣು ಕಲ್ಲು ಹಾಕ್ತಿದ್ದಾರೆ. ನಾವು ಬಂದು ಆರಿಸ್ಕೊಂಡು ಅಡುಗೆ ಮಾಡೋ ಹೊತ್ತಿಗೆ ಲೇಟಾಗಿ ಹೋಗ್ಬಿಡುತ್ತೆ 3 ದಿವಸ ಅಂತ ಹೇಳಿದ್ರು. ಅವ್ರಿಗೆ ಶಾಕ್ ಆಗೋಯ್ತು ಕೃಷ್ಣದೇವರಾಜ. ಮುಳ್ಳು ಕಲ್ಲು ಅಂತ ಹೇಳಿದಾಗಲೇ ಬಿಡಲಿಲ್ಲ. ವ್ಯಾಸರಾಜರು ಎಲ್ಲಿ ಹಾಕಿದ್ದೀರಿ ತೋರಿಸ್ತೀರಾ ಅಂತ ಕೇಳ್ತಾರೆ. ತಿಪ್ಪೆಗೆ ಹಾಕಿದ್ದೀವಿ ಅಂತ ಹೇಳಿದ್ರು. ತೋರಿಸಿ ನೋಡಿದರೆ ಇವೆಲ್ಲ ರತ್ನಗಳೆಲ್ಲ ಬಿದ್ದಿವೆ. ಅವ್ರ ಹೆಂಡತಿ ಹೇಗಿದ್ರು ಅಂದರೆ ಆ ಲೆವೆಲ್ ರೀಚ್ ಆಗಿದ್ರು. ಅವರು ಕೊಟ್ಟು ಅವ್ರಿಗೂ ಕೂಡ ಏನು ಕಾಡಲಿಲ್ಲ, ಅದರಲ್ಲಿ ಸಂಪತ್ತು ಕಾಡಲೇ ಇಲ್ಲ. ಆಗ ಅವ್ರು ಬರ್ಕೊಂಡು ಅಲ್ಲಿ ಬಂದ್ಬಿಡ್ತಾರೆ ಸರಿಯಾಗಿ. ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಆ ಪದ ಹೇಳಬೇಕಾಗಿತ್ತು. ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು. ಯಾವ ಭಾಗ್ಯ ಅವ್ರದೀಗ? ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ, ನಮ್ಮ ಭಾಗ್ಯ ನಾರಾಯಣ ಅಂತ. ಸೊ ಭಾಗ್ಯಸ್ಯ ದೇವತಾ ಅಂದರೆ ನಿಜವಾದ ಭಾಗ್ಯ ದೇವರು. ಪದ್ಮನಾಭನ ಪಾದ ಭಜನೆ, ಅದೇ ಹೇಳಿದ್ದು, ಪದ್ಮನಾಭನ ಪಾದ ಭಜನೆ ಸುಖವಯ್ಯ. ಆಗ ನಮಗೆ ಅರ್ಥ ಆಗುತ್ತೆ. ನಾವು ಇದು ಯಾವುದಿಲ್ಲ ಅಂತ ಕೊರಗ್ತೇವೆ, ಗೊತ್ತಾಯ್ತಾ? ಅದು ಆ್ಯಕ್ಚುಲಿ ಇರಬಾರದ್ದೇ. ಅದು ಯಾವುದು ಬೇಕು ಅಂತ ಅನ್ಕೊಂಡಿಲ್ಲ, ಅದು ಬೇಕಾದ್ದನ್ನು ಬಿಟ್ಟು ಬೇಡವಾದ್ದನ್ನು ಹಿಡಿದಾಗ ಏನಾಗುತ್ತೆ? ರಾಂಗ್. ಅರ್ಥ ಆಯ್ತಾ? ಬುದ್ಧಿವಂತ ಏನು ಮಾಡ್ತಾನೆ, ಟೆಕ್ಸ್ಟ್ ಬುಕ್ ಓದ್ತಿರ್ತಾನೆ, ಯಾರೋ ಫ್ರೆಂಡ್ ಬರ್ತಾನೆ, ಇಲ್ಲ ಔಟ್ ಆಫ್ ಸಿಲೆಬಸ್ ಇಲ್ಲ ಅಂತ ಹೇಳಿದ ತಕ್ಷಣ ಮೊದಲೇನು ಮಾಡ್ತಾನೆ ಅವನು? ಫಸ್ಟ್ ದೂರ ಇಡ್ತಾರೆ ಅದನ್ನು. ಯಾಕೆಂದ್ರೆ ನಾವು ಬರೆದಿದ್ದೇನೆ ಪರೀಕ್ಷೆ ಹತ್ತಿರ ಇದ್ರೂ ಡೇಂಜರ್. ತಕ್ಷಣ ಅದು ಇರಲೆವೆಂಟ್ ಅಂತ ಬಿಟ್ಬಿಡ್ತಾನೆ. ಇವತ್ತು ನಾವು ಮಾಡ್ತಿರೋದೆಲ್ಲ ಎಲ್ಲ ಇರಲೆವೆಂಟ್. ಮೋಕ್ಷಕ್ಕೆ ಏನೇನಿದು ಒಂದೊಂದು ಬರೋದಿಲ್ಲ. ಮಂಚ ಬಾರದು, ಬಡದೆ ಬಾರೋಡ, ಕಂಚು ಕನ್ನಡಿ, ಯಾವ್ಯಾವುದು ಮೋಕ್ಷಕ್ಕೆ ಬರೋದಿಲ್ಲ. ಅದ್ರ ಬಗ್ಗೆ ನಾವು ಮಾಡ್ತಿರೋದೇನೀಗ ಮ್ಯಾಕ್ಸಿಮಮ್ ಎಫರ್ಟ್ಸು. ಶಾಸ್ತ್ರದ ಬಗ್ಗೆ ಆದರೆ ಶುರು ಮಾಡೋದೇ ಆದರೆ ಸಾಧ್ಯ, ಇಲ್ಲದೆ ಇಲ್ಲ. ಆಗಲಿಲ್ಲ, ಬರಲಿಲ್ಲ ಅಷ್ಟೇ. ಅದು ಆಲ್ ಇಂಟ್ರೆಸ್ಟ್ ಆ್ಯಂಡ್ ಕೆಪಾಸಿಟಿ ಇದು ಬಂದಿದ್ದೆಲ್ಲ ಹಾಕಿ ಪ್ರಯತ್ನ ಪಡ್ತಾರೆ. ಇಲ್ಲಿ ಯಾವ ಪ್ರಯತ್ನನೂ ಪಡೋದಿಲ್ಲ. ಅದಾಗಿ ಬಂದರೂ ಕೂಡ ಕಳ್ಕೊಂಡ್ಬಿಡ್ತಾನೆ ಶಾಸ್ತ್ರ. ಅದು ನಮಗೇನು ಗೊತ್ತಾಗಿಲ್ಲ, ಇವತ್ತು ಮಹತ್ವನೇ ಗೊತ್ತಾಗಿಲ್ಲ. ಅದಕ್ಕೆ ಕೃಷ್ಣದೇವರ ಕಥೆಯಲ್ಲಿ ವ್ಯಾಸರಾಜರು ಚೂರು ಮಾತಾಡಲಿಲ್ಲ, ಮಾಡಿದ್ದೇನೆ ಅವರು ತೋರಿಸಿದ್ರಷ್ಟೇ. ಅವ್ರು ಯಾಕೆ ತರ್ಕತಾಂಡದಲ್ಲಿ ಬರೀತಾರೆ, ದೊಡ್ಡ ನಿಧಿ ಯಾವುದು ಅಂದರೆ ಆನಂದ ತೀರ್ಥೋಪದಿಷ್ಟೋ ನಿಧಿರ್ ನಾರಾಯಣ ವಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯಿ. ಒಳ್ಳೆ ವ್ಯಾಸರಾಜರ ಮಾತು ಭಾರಿ ದೊಡ್ಡದು. ವ್ಯಾಸರಾಜರು ಭಾರಿ ಗ್ರೇಟ್. ಅವರು ನಿಜಾಲು ಹೇಳೋದಾದರೆ ಆಚಾರ್ಯರು ಜಯತೀರ್ಥರಾದ್ಮೇಲೆ ವ್ಯಾಸರಾಜರ ಸ್ಥಾನ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು 1000 ವರ್ಷ ಆದಮೇಲೆ ಒಬ್ಬ ವ್ಯಕ್ತಿ ಮಾಡಿದ್ರು ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಕೆಲಸ ಮಾಡಿದ್ದಾರೆ ಯೋಚನೆ ಮಾಡಿ. ಒಂದೊಂದು ಗ್ರಂಥ ಸಾಕವರು, 3 ಅಲ್ಲ, ಒಂದೊಂದು ಗ್ರಂಥ ಬರೀಲಿಕ್ಕೂ ಓದ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗ್ರಂಥ ಅವೆಲ್ಲ ಕೂಡ. ಒಂದು ಎರಡನೇದು ಎಷ್ಟು ಪ್ರಾಣದೇವ ಪ್ರತಿಷ್ಠಾಪನೆ ಜೀವಮಾನ ಒಂದು ಮಾಡಿನೇ ಅವ್ರು ಹುಚ್ಚಾಬಟ್ಟೆ ಒಂದು ಮಾಡಿ ಅದರ 1000 ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಸಂಪತ್ತನ್ನು. ಮೋಸ ಇರುತ್ತದೆ ಒಂದಕ್ಕೆ. ಎಲ್ಲರೂ ಇಲ್ಲದೆ ಹೋದ್ರು ಕೂಡ ಜನರಲಿ ನಡೆಯೋದು ಹಾಗೆ. ಒಂದು ಮಾಡಿ 732 ಒಂದೇ ವರ್ಷದಲ್ಲಿ ಮಾಡಿದ್ದಾರೆ. ಅದು ಇಮ್ಯಾಜಿನ್ ಮಾಡೋದು ಎಷ್ಟು ಆರ್ಗನೈಸೇಷನ್ ಬೇಕಾದ್ರೆ. ಮುಂದೆ ಹೋಗ್ತಿಲ್ಲಕ್ಕೆ ರೆಡಿ ಇರಬೇಕಾಗಲಿ. ಒಂದು ಪ್ರತಿಭೆ ಆರ್ಡರ್ ಕೊಟ್ಟು ಮಾಡಿಸೋದು ಕಷ್ಟ, ಸಾಕಾಗಿ ಹೋಗ್ಬಿಡುತ್ತೆ ಅಂತ ಹೊತ್ತಿನ ಅಷ್ಟು ಮಾಡಿಸಿದ್ದಾರೆ. ತುಂಬ ದಿನ ತಪ್ಪು 732 ಮಾಡಿದ್ದವ್ರು 1 ವರ್ಷದಲ್ಲಿ 732 ಒಂದು ಹೋದಲ್ಲೇ ಮಾಡ್ತಾನೆ ಇದ್ದಾರೆ. ಮತ್ತೆ ಅದು ಜಾಸ್ತಿ. ಅವ್ರ ನಂಬರ್ ಸಿಗೋದೇ ಇಲ್ಲ. ಇವತ್ತು ಎಲ್ಲೋದ್ರೂ ಕೂಡ ಹೊಸದಾಗಿ ಕಾಣ್ತಾನೆ ಇರ್ತದೆ. ಅಷ್ಟರ ಮಟ್ಟಿಗೆ ಮಾಡಿಬಿಟ್ರು. ಅದು ಇಮ್ಯಾಜಿನ್ ಒಂದೇ ಕೆಲಸ ನಾವು ಪ್ಲಾನ್ ಮಾಡ್ಕೊಂಡು ಮಾಡಿದ್ರು ಮಾಡೋಕ್ಕಾಗಲ್ಲ. ಅದನ್ನು ಮಾಡಿದ್ದಾರೆ. ಮತ್ತು ಗ್ರಂಥ ಯಾವ ಬರಬೇಕು, ಯಾವ ಬರಬೇಕು. 6 ಜನ, 6 ತಲೆಮಾರು, 6 ತಲೆಮಾರಿ ರಾಜಗುರುಗಳವರು. 6 ತಲೆಮಾರಿಗೆ ಅದು ಒಬ್ಬರಿಗೆ ಸಿಕ್ಕಾಕೊಂಡ್ರೇ ಫಜೀತಿ ಆಗ್ತದೆ. 6 ತಲೆಮಾರಿಗೆ ಗೈಡೆನ್ಸ್ ಕೊಟ್ಟು, ಅವ್ರ ಗೈಡೆನ್ಸ್ ಎಂಥ ಗೈಡೆನ್ಸ್ ಅಂತ ಕೇಳಿದರೆ, ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಸುವರ್ಣಯುಗ ಅನ್ಸ್ಕೊಂಡು ಒಂದೇ ಒಂದು ರಾಜ್ಯ ಅಂದರೆ ಕೃಷ್ಣದೇವರ ರಾಜ್ಯ. ಅದು ಗುರುಗಳು ಇವರೇನೆ. ಅದು ಅಕ್ನಾಲೇಜ್ ಮಾಡ್ತಾರೆ, ನನ್ನ ಗುರುಗಳು ವ್ಯಾಸರಾಜರು ಅಂತೇಳಿ ಶಾಸನ ಇದೆ. ವಿಜಯವಿಠಲ ದೇವಸ್ಥಾನದಲ್ಲೇ ಶಾಸನ ಇದೆ, ನನ್ನ ಗುರುಗಳು ವ್ಯಾಸರಾಜರ ಪಾಲು ಅಂತ ಹೇಳ್ತಾರೆ. ಇಂಥ ಅವ್ರ ಗೈಡೆನ್ಸಿಂದ ಹಾಗಾಯಿತು. ವ್ಯಾಸರಾಜರ ಗೈಡೆನ್ಸಿಂದ ಅದು ಸೋಲೆ ಒಂದಿದ್ದಲ್ಲೂ ಸೋಲೆ ಕಾಡಲಿಲ್ಲ ಕೃಷ್ಣದೇವರಾಜ. ನಿಮಗೆ ಗೊತ್ತಿಲ್ಲ, ಎಂಟೈರ್ ಸೌತ್ ಇಂಡಿಯಾ ಆತಂದಾಗಿತ್ತು. ಎಂಟೈರ್ ಸೌತ್ ಇಂಡಿಯಾ. ಆಗಿನ ಕಾಲಕ್ಕೆ ಓಡಾಡೋದು ಎಷ್ಟು ಕಷ್ಟ, ಸೈನ್ಯ ಒಯ್ಯೋದು ಎಷ್ಟು ಕಷ್ಟ. ಅಂಥ ಕಾಲಕ್ಕೆ ಹೇಗೆ ಮಾಡೋದ ಅಂದರೆ ವ್ಯಾಸರಾಜರ ಡೈರೆಕ್ಷನ್ ಹಾಕಿರ್ತೀವಿ. ಅವ್ರು ಮತ್ತೆ ಸಂಚಾರ ಬೇರೆ ಮಾಡಬೇಕು, ಮತ್ತೆ ವಾದಿಜಯ ಮಾಡಬೇಕು. ಎಲ್ಲರೂ ನಂಬರ್ 1 ಮತ್ತೆ ಪ್ರತಿಯೊಂದರಲ್ಲೂ. ನಿಮಗೂ ಆಶ್ಚರ್ಯ ಆಗುತ್ತೆ. ಆಲ್ ಇಂಡಿಯಾ ಟೂರ್ ಮಾಡಿದ್ದಾರೆ ವ್ಯಾಸರಾಯ. ಆಲ್ ಇಂಡಿಯಾ ಟೂರ್. ಮತ್ತೆ ಆಲ್ ಇಂಡಿಯಾ ಟೂರಿಗೆ ಒಂದು ಗುರುತು ಏನಂದರೆ, ಮೊನ್ನೆ ಪ್ರಸನ್ನ ವೆಂಕಟದಾಸರದ ಒಂದು ಹಾಡು ನಮ್ಮ ಪಬ್ಲಿಷ್ ಆಗಿದೆ ನಮ್ಮ ಇದರಲ್ಲಿ. ಅಲ್ಲಿ ಬಿಯಾಸ್ ನದಿ ಅಂತ ಒಂದು ನದಿ,
ಎಲ್ಲಿರೋದು? ಹಿಮಾಲಯದಲ್ಲಿರೋದು ಹತ್ರ. ಅಲ್ಲೊಂದು ಪ್ರಾಣದೇವರ ಪ್ರತಿಷ್ಠಾಪನೆ ವ್ಯಾಸರಾಜರು ಮಾಡಿರೋದು. ಅಲ್ಲಿ ಹೋಗಿ ಆ ಪಂಜಾಬ್ನಲ್ಲಿ ಅದು ಎಷ್ಟು ದೂರ ಇದೆ ಯೋಚನೆ ಮಾಡಿ. ಅದು ಅಲ್ಲಿ ಮಾಡಬೇಕಾದ್ರೆ ಅದಕ್ಕಿದೆ ವಿಪಾಸ ನದಿ ಅಂತ ಹೇಳಿದ್ರು ಶಾಸ್ತ್ರದಲ್ಲಿ. ಇವ್ರು ಬಿಯಾಸ್ ಅಂತ ಕರೀತಾರೆ. ಹಾಂ 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 ಅಲ್ಲಿದೆಯಾ? ಸರಿ, ಅದು ಹೇಳಿ ಗೊತ್ತಾಯ್ತಾ? ಅದು ಎಷ್ಟು ಕೆಲ ಟೂರ್ ಮಾಡಿ ಎಷ್ಟು ಕಷ್ಟ ಯೋಚನೆ ಮಾಡಿ. ಒಂದಲ್ಲ ಎರಡಲ್ಲ ಅವರು ಮಹಿಮೆ ಹೇಳಕ್ಕೆ ಹೊರಟ್ರೆ. ಮತ್ತೆ ಪುರಂದರದಾಸರಿ ಗುರುಗಳು, ಕನಕದಾಸರಿ ಗುರುಗಳು, ವ್ಯಾಸರ ವಾದಿರಾಜ ಸ್ವಾಮಿಗಳು, ವಿಜೇಂದ್ರ ಸ್ವಾಮಿಗಳು, ಅವರಿಗೆ ಒಬ್ಬರಿಗೆ ಪಾಠ ಅಂಥ ಪಾಠ ಹೇಳ್ಬೇಕಾದ್ರೆ ಎಷ್ಟು ಫುಲ್ ಟೈಮ್ ಹಾಕ್ಬೇಕು ಗೊತ್ತಾಯ್ತಾ? ಆ ವಿಜೇಂದ್ರ ವಾದಿರ ಆಮೇಲೆ ಇವರು ವಿಜೇಂದ್ರ ಸ್ವಾಮಿಗಳಂತ ರೆಕಾರ್ಡ್ ಮಾಡಿದವರು. ಆಮೇಲೆ ಅಂಥ ಮಹಾನುಭಾವರು. ಆಮೇಲೆ ತಗೊಂಡ ಕನಕದಾಸರು ಎಲ್ಲಿಗಾರ. ಆಮೇಲೆ ವ್ಯಾಸ ಕೆರೆಗಳು ಕಟ್ಸಿದ್ದಾರೆ. ಎಷ್ಟು ಕೆರೆಗಳು ಗೊತ್ತೇನ? 64 ಕೆರೆ ಕಟ್ಸಿದ್ರಂತ. 64 ಕೆರೆಗಳು. ಒಂದೊಂದು ಕೆರೆ ಕಟ್ಸೋದು ಭಾರಿ ಸಾಹಸದ ಕೆಲಸ. ಅದು ವ್ಯಾಸ ಸಮುದ್ರ ಅಂಥ ಕೆರೆ ಇವತ್ತು ಇಲ್ಲೇ ಇಲ್ಲ, ಅಂಥ ದೊಡ್ಡ ಕೆರೆ ಅಂತ. ಅವ್ರು ಹೇಳ್ತಾರೆ 8-10 ವರ್ಷಕ್ಕೊಮ್ಮೆ ತುಂಬಿದ್ರೆ ಪುಣ್ಯ ಅಂತ. ಅಷ್ಟು ದೊಡ್ಡ ಕೆರೆ ಕಟ್ಸ್ಬಿಟ್ಟಿದ್ದಾರೆ. ಈ 2-3 ಕಡೆ ದೊಡ್ಡ ಔಟ್ಲೆಟ್ ಅಂತ. ಅದಕ್ಕೆ ತಾವು ಸೂಪರ್ವೈಸ್ ಮಾಡ್ತಾರೆ ಅಂತ ವ್ಯಾಸರಾಜ್. ಗೊತ್ತ, ತಾವು ಸೂಪರ್ವೈಸ್ ಇಲ್ಲಿ ಬೆಟ್ಟ ತೋರಿಸ್ತಾರೆ, ಇಲ್ಲಿ ಕೂಡ್ತಿದ್ರು ಅಂತ ತೋರಿಸ್ತಾರೆ. ವ್ಯಾಸ ಸಮುದ್ರಕ್ಕೆ ಹೋದರೆ ಅಲ್ಲಿ ಕೂಡ್ತಿದ್ರಂತೆ. ಅವ್ರು ಎಷ್ಟರ ಮಟ್ಟಿಗೆ ಇದಾಗಿದ್ರು ಅಂದರೆ ಪ್ರತಿ ದಿವಸ ಅವ್ರು ಮುಗಿಬೇಕಾದ್ರೆ ದುಡ್ಡು ಕೊಡ್ತಿದ್ರಂತೆ. ಅವ್ರು ಎಣಿಸ್ಕೊಂಡ್ರೆ ಅವ್ರ ಕೆಲಸಕ್ಕೆ ಸಕ್ಕತ್ತು ದುಡ್ಡು ಇರುತ್ತಂತ. ಅವ್ರು ಎಷ್ಟು ಬಾಡಿಗೆ ಕೇಳ್ತಿದ್ದಿಲ್ಲ ಅಂತ. ಸುಮ್ಮನೆ ಕೊಟ್ಟರೆ ಅವ್ರು ಫುಲ್ಲಿ ಹ್ಯಾಪಿ, ನಾನು ಕೆಲಸ ತಕ್ಕಂತೆ ಬಂದಿದೆ, ಆ ಥರ ಕೊಡ್ತಿದ್ರು ಅಂತ ಹೇಳ್ತಾರೆ. ಅಲ್ಲಿ ವರಾಹದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲೊಂದು ವರ ಪ್ರತಿಷ್ಠಾಪನೆ ಇದೆ. ತುಂಬ ಕೆಲಸ ಮಾಡಿದ್ದಾರೆ. ಮತ್ತು ನೀವು ಕಲ್ಯಾಣ ಹೇಳಿದ್ದೆ, ಹಿಂದೆ ಕಲ್ಯಾಣ ಅಂತ ಒಂದು ಊರಿದೆ. ನಾವು ಮುಸರಿಯಿಂದ ಮುಂದೆ ಹೋಗಬೇಕು. ಶ್ರೀರಂಗದಿಂದ ಮುಸರಿ ಆ ಕಡೆ ಮುಂದೆ ಹೋದರೆ ಅಲ್ಲಿ ಒಂದು ಇದು ಬರುತ್ತೆ, ಕಲ್ಲಡ ಅಂತ ಒಂದು ಕಾವೇರಿ ತೀರ. ಅದು ಮುಂದೆ ಸ್ವಲ್ಪ ಹೋದರೆ ತಿರುಕಾಟುಪಳ್ಳಿ ಅಂತ ಬರುತ್ತೆ. ತಿರುಕಾಟುಪಳ್ಳಿಯಲ್ಲೇ ರಾಯರು ಗಂಧ ತೆಗೆದಿತ್ತು ಊರು. ಅದು ಇವತ್ತು ದೊಡ್ಡ ಗಂಧದ ಹಾಗೆ ಇದೆ, ದೊಡ್ಡ ಸಾಡೆಕಲ್ಲು ಅಲ್ಲಿದೆ. ಅದ್ರ ಹತ್ರ ಈ ಕಡೆ ಬಂದರೆ ಆ ಕಲ್ಲಡೆಯಲ್ಲಿ ನಿಮಗೆ ಭಾರಿ ಅಷ್ಟು ದೊಡ್ಡ ಕಾವೇರಿ ನದಿ. ಅದು ಕಾವೇರಿ ಮಧ್ಯ ಭಾಗದವರೆಗೆ ಇಳಿದು ಹೋಗ್ಬೇಕು ನೀವೀಗ. ಅಲ್ಲಿ ಪ್ರಾಣದೇವರಿದ್ದಾರೆ. ವ್ಯಾಸರಾಜ ಇವತ್ತು ಮಾತುರು ಪೂಜೆ ಮಾಡ್ತಾರೆ. ಇವತ್ತಿಗೂ ಕೂಡ ಮಧ್ಯದಲ್ಲಿ ಬಿಟ್ಟಿದ್ದಾರೆ. ಅದು ಒಂದು ಯಾವ್ದು ಅಲ್ಲಿ ಗೆಜಿಟಲ್ಲಿ ಹೇಳ್ತಾರಂತೆ, ವ್ಯಾಸರಾಜರ ಡೈರೆಕ್ಷನ್ನಲ್ಲಿ ಅದು ಸೇತುವೆ ಕಟ್ಟಿದ್ದು ಅಂತ ಹೇಳ್ತಾರೆ. ವ್ಯಾಸರಾಜರ ಡೈರೆಕ್ಷನ್ ಎಂಥ ಇಂಜಿನಿಯರಿಂಗ್ ಬ್ರೇನ್ ಅವರು. ಅರ್ಥ ಆಯ್ತಾ? ಪ್ರತಿ ಕೆರೆಯನ್ನು ಹೇಗೆ ಮಾಡಿದ್ದಾರೆ ಗೊತ್ತೇನವರು? ಔಟ್ಲೆಟ್ ಮಾಡಬೇಕಲ್ಲ, ಔಟ್ಲೆಟ್ ಮಾಡಬೇಕಾದ್ರೆ ಅಲ್ಲೊಂದು ದೇವ್ರ ವಿಗ್ರಹ, ವೆಂಕಟೇಶ್ ದೇವ್ರದ್ದು ಇನ್ನೊಂದು ವಿಗ್ರಹ ಇರಬೇಕು. ಆ ವಿಗ್ರಹ ಹೇಗೆ ಲೆಕ್ಕ ಅಂದರೆ ತಲೆವರೆಗೂ ಬಂದರೆ ಇಷ್ಟು ದಿವಸ ನೀರಿರುತ್ತೆ, ಇಲ್ಲಿವರೆಗೂ ಬಂದರೆ ನೀರು. ಹಳ್ಳಿಗಳಿಗೆಲ್ಲ 2 ತಿಂಗಳು 3 ತಿಂಗಳು ಕೌಂಟ್ ಮಾಡ್ತಾರೆ. 2 ತಿಂಗಳು ನಾವು ನೀರಾವರಿ ಮಾಡೋಷ್ಟು ಮಳೆ ಬಂತು ಅಂತ. 4 ತಿಂಗಳು ಬರುತ್ತೆ ಅಂತ ಅರ್ಥ. ಫುಲ್ ಕಟ್ಟೆ ಹೊಡಿತು ಅಂತ ಹೇಳಿದ್ರೆ ಫುಲ್ ಅಂತ. ಅದಕ್ಕೆ ಅವ್ರು ಏನು ಮಾಡಿದ್ರು, ಯಾವುದೋ ಇದಲ್ಲ ಅಡಿಗಳಲ್ಲ, ಆ ಥರ ಪ್ಲಾನ್ ಮಾಡ್ತಿದ್ರು. ಇವತ್ತು ಎಷ್ಟೋ ಕೆರೆಗಳಿಗೆ ಹಾಗೆ ಲಾಂಛನಗಳಿವೆ. ಎಷ್ಟು ಪರ್ಫೆಕ್ಷನ್ ಅಂದರೆ ಆಲ್ರೌಂಡ್ ಗ್ರೇಟ್ನೆಸ್. ಆ ರೀತಿ ಒಬ್ಬ ಯತಿಗಳು ಬಹುಶಃ ಯಾವ ಮತದಲ್ಲಿ ಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ. ಅಂಥ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಹೇಳಿದವರು ಜಯತೀರ್ಥರು ದೊಡ್ಡ ನಿಧಿ ಕೊಟ್ಟವರು. ಆಚಾರ್ಯರು ತೋರಿಸಿದ್ರು, ಜಯತೀರ್ಥ ಆಚಾರ್ಯರು ಕೊಟ್ಟರು, ಜಯತೀರ್ಥ ನಮ್ಮನ್ನು ತೆಗೆದಿಟ್ಟರು ಅಂತ ಹೇಳ್ತಾರೆ. ತೋರಿಸಿದ್ದ ಆಚಾರ್ಯರು ತೆಗೆದಿಟ್ಟವರು. ಆನಂದ ತೀರ್ಥೋಪದಿಷ್ಟೋ ನಿಧಿ ನಾರಾಯಣ ವಯಃ ಪ್ರಾದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಜಯತೀರ್ಥರನ್ನು ಫಸ್ಟ್ ರೆಕಗ್ನೈಸ್ ಮಾಡಿ ಭಾರಿ ಅವ್ರ ಮಹಿಮೆ ಹೇಳಿದವರು ವ್ಯಾಸರಾಜರು. ಅದು ಎಲ್ಲರಿಗೂ ಆಕ್ಸೆಪ್ಟಬಲ್ ಆಗೋಯ್ತು. ಆಮೇಲೆ ವ್ಯಾಸರ ಎಂಥ ದೊಡ್ಡವರು ವ್ಯಾಸರಾಜರು ಎಂಬುದನ್ನು ಬೇರೆ ಪಕ್ಷದವರೆಲ್ಲ ಅವ್ರನ್ನ ಕಂಡು ಪರಮಾಶ್ಚರ್ಯ ಪಡ್ತಿದ್ರು. ನಮಗೆ ಗೊತ್ತಿರೋದೆಲ್ಲ ಅವ್ರಿಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲದೆಲ್ಲ ಅವ್ರಿಗೆ ಗೊತ್ತಿದೆ. ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಪಕ್ಷಧರ ವಿಪಕ್ಷ ನಾವೈಕ್ಷಿ ವಿನಾ ನವೀನ ವ್ಯಾಸೇನ. ಸೋತವ್ರು ಅಷ್ಟು ಕೊಂಡಾಡಿ ಹೋಗ್ತಾ ಇತ್ತು. ಈ ಥರ ಗ್ರೇಟ್ನೆಸ್ ಇರೋದು ಭಾರಿ ಕಷ್ಟ. ಎಲ್ಲರೂ ನಂಬರು. 12 ವರ್ಷ ಶ್ರೀನಿವಾಸ ದೇವರು ಪೂಜೆ ಮಾಡಿದ್ದಾರೆ ಅಂದರೆ ಒಂದು ದಿವಸ ಹೋಗಿ ಬಂದೇ ಹೇಳ್ಕೊಂಡಿದ್ದೆ ಮಾಡ್ತಿರ್ತಾರೆ. 12 ವರ್ಷ. ಇವತ್ತು ತುಂಬ ಜನ ಗಮನಿಸಬೇಕು, ತಿರುಪತಿ ಆಡಳಿತದ ವ್ಯವಸ್ಥೆ ಇದೆ. ಯಾವ ದೇವಸ್ಥಾನವೂ ಕೂಡ ಅಷ್ಟು ಕೆಲಸ ಮಾಡಿಲ್ಲ. ಆಸ್ಪತ್ರೆಗಳೇನು, ಕಾಲೇಜುಗಳೇನು, ಯೂನಿವರ್ಸಿಟಿಗಳೇನು, ಗೊತ್ತಾಯ್ತಾ, ದೇಶ ತುಂಬ ಇವೇನು ವ್ಯವಸ್ಥೆ, ಪ್ರತಿಯೊಂದಕ್ಕೂ ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ವ್ಯಾಸರಾಜರ ಕ್ರೆಡಿಟ್ ಹೋಗ್ಬೇಕಾಗಲ್ಲ ಕೊಟ್ಟು ಅವ್ರು ಮಾಡಿದ ವ್ಯವಸ್ಥೆ ಇವತ್ತು ಕೂಡ ನಡೆದು ಹೋಗ್ತಾ ಇದೆ. ಮತ್ತು ಎಂಥ ವೈರಾಗ್ಯ ಅವ್ರಿಗೆ. ಅಂಥವ್ರು ಯಾರೋ ಬಿಟ್ಟು ಬರ್ತಾರೆ ಯಾರು ಕೂಡ. ಅದೇನು ಕೇರ್ ಟೇಕರಾಗಿ ಹೇಳಿದ್ರು ಶ್ರೀಪಾದರಾಜರು. ಕೆಲಸ ಮುಗೀತು, ಕೊಟ್ಟು ಬಂದಿದ್ದೇ ಕೆಲಸ. ಯಾರ್ಯಾರು ಒಂದು 10x10 ಸೈಟ್ಗೆ ಅಪ್ಪನ ಕೊಲೆ ಫೆಬ್ರವರಿ ಬರುತ್ತೆ, ಅಪ್ಪನ ಕೊಲೆ ಅಮ್ಮನ ಕೊಲೆ ಅಂತೆ. ಅಂಥದ್ದು ಆರಾಮ ಬಿಟ್ಟು ಬರ್ತಾರೆ. ಅದು ರತ್ನಸಿಂಹಾಸನ ಕೊಟ್ಟರೆ ವಿಪಾಕುಳಿಗೆ ತಿಳಿಸ್ತಾರೆ. ಯಾರು ಬಿಡ್ತಾರೆ ಅದನ್ನೆಲ್ಲ ಕೂಡ ಸಾಧ್ಯನೇ ಇಲ್ಲ. ವ್ಯಾಸರಾಜರು ಭಾರಿ ಗ್ರೇಟ್ ಆಗಿತ್ತು. ಯಾರೇ ಮತ್ತು 10,000 ಜನ ಸೀನಿಯರ್ ಸ್ಟೂಡೆಂಟ್ಸ್ ಇದ್ರು ಅವರು. ಇದರಲ್ಲಿ ಸೀನಿಯರ್ಸು ಯಾವ 10,000 ಸಿಗಲ್ಲ ನಿಮಗೆ. ಇವತ್ತಿನ ಯೂನಿವರ್ಸಿಟಿಗಳು 10,000 ವಿದ್ಯಾರ್ಥಿಗಳು PG ಕ್ಲಾಸಿಗೆ ಇಲ್ಲೆಲ್ಲೂ ಸಿಗಲ್ಲ ನಿಮಗೆ. ಸಂಸ್ಕೃತಕ್ಕಂತೂ ಕೆಲಸದ ಬರೋದೇ ಇಲ್ಲ, ಒಬ್ಬರು ಇರಲ್ಲ ಒಂದೊಂದು ಸಲ. ಅರ್ಥ ಆಯ್ತಾ? ನಾನು BA ಓದ್ಬೇಕಾದ್ರೆ ನಾನು ಒಬ್ಬನೇ ಇದ್ದಿದ್ದು.
ಇನ್ನೊಬ್ರಿದ್ದವ್ರು ಬರ್ತಾ ಇದ್ದಾರೆ ಕಾಲೇಜ್ಗೆ ಬರ್ತಿರ್ಲಿ ಅಂತ ಸಂಸ್ಕೃತಿ ನೆಗ್ಲೆಕ್ಟೆಡ್. ಅದರಲ್ಲಿ 10,000 ಜನ ಅಡ್ವಾನ್ಸ್ ಸ್ಟಡಿ ಮಾಡ್ತಿದ್ದವ್ರು ಇದ್ದರು ಅಂತ ಕೇಳಿದರೆ ವ್ಯಾಸರಾಜರ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೇಕಲ್ಲಿ. ಅವ್ರನ್ನ ಕೂಡಿಸ್ಕೊಂಡ ವ್ಯಾಸ ಇದೆಲ್ಲ ನಿಮಗೆ ಗೊತ್ತಾಗ್ತಿದ್ದು ವ್ಯಾಸಯೋಗ ಚರಿತೆ ಇಲ್ಲ. ಬರೆದವನು ಸ್ಮಾರ್ಥ, ಮಾಧ್ವನಲ್ಲ ಆತ. ಸ್ಮಾರ್ಥ ಬರೀತಾರೆ. ಎಷ್ಟು ಕೊಂಡಾಡ್ತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಸಭೆಯಲ್ಲಿ ಹೋಗ್ಬೇಕಾದ್ರೆ ಇವ್ರನ್ನ ಮೇಣಿಯಲ್ಲಿ ಕುಡಿಸ್ಕೊಬಿಟ್ಟು ಕೃಷ್ಣ ನಡ್ಕೊಂಡು ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಿದ್ದ ಅಂತ ಹೇಳ್ತಾರೆ. ಒಬ್ಬ ಚಕ್ರವರ್ತಿ ನಡ್ಕೊಂಡು ಹೋಗ್ತಿದ್ದ ವ್ಯಾಸರಾಜ ವರ್ಚಸ್ಸಾಗಿತ್ತು. ಇದೆಲ್ಲ ಯೋಚನೆ ಮಾಡಿದರೆ ವ್ಯಾಸರಾಜರ ಹಿರಿಮೆ ಭಾರಿ ದೊಡ್ಡದು. ಅಂಥವ್ರು ಈ ಮಾತು ಹೇಳಿದ್ರಂತ ಯಾರು ಬೇಕಾದ್ರೂ ಒಪ್ಪೋದಾಗ. ಜೈತೀರ್ಥರನ್ನು ಎಷ್ಟು ಹೊಡ್ತಾರೆ, ಎದರಾರೋ ಗುರುವೇ ಸಮರಾರೋ ಅಂತ ಹೇಳಿ. ಮದನ ಗೋಪಾಲನೇ ಮದನ ಪ್ರಿಯ ಶ್ರೀ ಜಯರಾಯ, ಮದನ ಗೋಪಾಲನ ಪ್ರಿಯ ಜಯರಾಯ, ಎದರಾರೋ ನನಗೆ ಸಮರಾರೋ, ಭಾರಿ ಹಾಡು ಕೊಂಡಾಡ್ತಾರೆ. ಅದು ಅವ್ರ ಗ್ರಿಪ್, ಫುಲ್ ಗ್ರಿಪ್ ಎಲ್ಲದ. ಕನ್ನಡ ಬರೋದ್ರು ಅಷ್ಟೇ ಪರ್ಫೆಕ್ಷನ್, ಸಂಸ್ಕೃತದಲ್ಲಿ ಹಾಗೇನೆ. ಇವತ್ತಿಗೂ ವ್ಯಾಸರಾಜರ ಒಂದು ಸ್ಟೈಲ್ ಇದೆಯಲ್ಲ, ಜೈತೀರ್ಥ ಸ್ಟೈಲ್ ಆದಮೇಲೆ ವ್ಯಾಸರಾಜರ ಸ್ಟೈಲ್ ಯುನಿಕ್ ಸ್ಟೈಲ್. ವಾದಿರಾಜ ಇನ್ನೊಂದು ರೀತಿ ಯುನಿಕ್, ರಾಯರು ಒಂದು ರೀತಿ ಯುನಿಕ್. ಅಂದರೆ ಯಾವ ಆ ಅವತ್ತಿನ ಕಾಲಕ್ಕೆ ಏನು ಮಾಡಬೇಕಾಗಿತ್ತು ಆ ಸ್ಟೈಲಲ್ಲಿ ಬರೆದ್ರು ಅವರು. ನೆಸ್ಸಿಟಿ ಇರಬೇಕು ಅದಕ್ಕೆ. ನೆಸ್ಸಿಟಿ ತಕ್ಕಂತೆ ನಾವು ಎಲ್ಲಕ್ಕೆ ಒಂದೇ ರೀತಿ ಮಾಡಿದ್ರೆ ಅರ್ಥ ಇಲ್ಲ ಅದರೊಳಗೆ. ಅವತ್ತಿನ ಕಾಲಕ್ಕೆ ನಾವು ಇದಾಗಬೇಕು. ಏನು ಮಾಡಿದರೆ ನಮ್ಮ ಸಿದ್ಧಾಂತ ಪ್ರಸಾರ ಆಗುತ್ತೆ. ಇವತ್ತು ಆ ಯೋಜನೆ ನಮ್ಮನ್ನು ಮಾಡೋರು ಕಾಣೋದೇ ಇಲ್ಲ. ಮೆಕ್ಯಾನಿಕಲ್ಲೇ ನಮ್ಮಲ್ಲಿ ನಡೆದಿದೆ ಅಷ್ಟೇ, ಹಿಂದೆ ಆಗಲ್ಲ. ಇವತ್ತೇನು ಫೇಸ್ ಮಾಡಬೇಕು, ವಾಟ್ ಈಸ್ ದಿ ಪ್ರಾಬ್ಲಮ್? ಅಡುಗೆ ಬರ್ತಾನೆ, ಇವತ್ತೇನು ಅಡುಗೆ ಮಾಡಲಿ ಅಂತ ಕೇಳ್ತಾನೋ ಇಲ್ಲ. ಇವತ್ತು ಅಡುಗೆ ಮಾಡ್ಬೇಕಾದ್ರೆ ಅಡುಗೆ ಕೇಳೋದು ಮಾಡಬೇಕು. ಇವತ್ತು ನಮ್ಮ ಪ್ರೆಸೆಂಟ್ ರಿಕ್ವೈರ್ಮೆಂಟ್ ಏನಿದೆ ಸೊಸೈಟಿ, ಒಂದು ಮೀಟಿಂಗ್ ನೋಡಿಲ್ಲ ನಾನು, ಗೊತ್ತಾಯ್ತಾ? ಯಾರ್ಯಾರೋ ಮೀಟಿಂಗ್ ಮಾಡಿಲ್ಲ. ಇವತ್ತು ಏನು ಮಾಡಬೇಕು ಕೇಳಿಲ್ಲ. ಅವರು ಹಾಳಾಗೋದು ಹೋಗ್ಲಿ ಅಂದ್ಬಿಡ್ತಾರೆ ಅಷ್ಟೇ ಹೊರತು ಯಾಕೆ ಹೋದ ಒಬ್ಬ ಹುಡುಗಿ ಯಾಕೆ ಬೇರೆ ಒಬ್ಬನಿಗೆ ಓಡೋದು? ಒಬ್ಬ ಹುಡುಗ ಬೇರೆ ಮದುವೆ ಆದ, ಒಂದು ಸಭೆ ಮಾಡ್ಬೋದಲ್ಲ ಕಡೆ ಪಕ್ಷ, ಅವನ್ನೇ ಕರೆಸ್ಬೋದು. ಯಾಕಪ್ಪ ಏನಾಯ್ತು ಕೇಳಿ, ಕೇಳೋದೇ ಇಲ್ಲ. ಅದು ಏನಾಯ್ತದೆ ಹೇಳೋರೆಲ್ಲ ಕೇಳೋರೆಲ್ಲ ಆಗ್ಬಿಡ್ತು. ಅರಾಜಕತೆ ಬಂದಾಗ ಆಯ್ತು. ಅದು ಹಾಗಲ್ಲ. ಒಬ್ಬರು ಹುಡುಕೊಂಡು ಹೋಗ್ತಾ ಇದ್ರು, ವಾದಿ ಇದ್ದಾನೆ ಅಂದ್ರೆ ಹುಡುಕೊಂಡಾಗ ಅವ್ನು ಸೋರಿಗೂ ಬಿಡ್ತಿರ್ಲಿಲ್ಲ. ಹಾಜರಾದ್ರು ಆ ಕಾಲದ ಒಂದು ಗೋಲ್ಡನ್ ಏಜ್ ಅದು. ಅಂಥ ವ್ಯವಸ್ಥೆ ಇದ್ದಿದ್ದಕ್ಕೆ ಇಷ್ಟು ಸಿದ್ಧಾಂತ ಬೆಳ್ಕೊಂಡು ಬಂತು. ಈಗ ಒಂಥರ ಇದಿದ್ದಾಗ್ಲೆಕ್ಕ. ಈಗ ಏನು ಹೇಳ್ತೀವಿ ನಾವೀಗ, ಇನ್ನೂ ಹೇಳೋದಾದರೆ ಅಲ್ಲ, ಈಗ ಡೌನ್ಫಾಲ್ ಆ್ಯಕ್ಚುಲಿ. ಇವೇನು ಅವ್ರದ್ದೇ ಡಾಮಿನೇಷನ್. ಈಗ ತೆಗೆದು ನೋಡಿ, ಬಾಯಿ ಬಂದ ಬೈತಾರೆ, ಉತ್ತರ ಕೊಡೋರು ಇಲ್ಲೇ ಇಲ್ಲ. ಹಾಗಾಗಿಬಿಟ್ಟಿತ್ತು. ನಮ್ಮವರೇ ಬಾಯಿ ಬಂದ ವಯಸ್ಸು ಹೋಗ್ಬಿಟ್ಟಿದ್ದಾರೆ ಆರಾಮ. ಏನು ನಮ್ಮ ಸಂಬಂಧನೇ ಪಟ್ಟಿಲ್ಲ ಅಂತ ಹೇಳಿ ಭಾರಿ ಅನ್ಯಾಯ. ಇವಾಗ ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದ ಕಾಲ ಆಯ್ತು, ಗೊತ್ತಾಯ್ತಾ? ಆ ಸಿನಿಮಾದವರು ಹಾಕಿದರೆ, ಯಾರೋ ಹೇಳಿದ್ದೆ ಮೊನ್ನೆ, ಆ ಸಿನಿಮಾ ಆ್ಯಕ್ಟರ್ನ ಯಾರೋ ಬೈದರು, ಕನ್ನಡ ಸಿನಿಮಾ ಆ್ಯಕ್ಟರ್. ಪೇಪರ್ ನೋಡ್ತಿದ್ರೆ ಅವ್ರ ಜ್ಞಾನ ಇರುತ್ತೆ. ಆವಾಗ ಒಂದೇ ದಿವಸ ತೆಲುಗಿನ ಯಾನೋ ಬೈದ, ಇವರೆಲ್ಲ ಎಲ್ಲರೂ ಅಪೋಸಿಟ್ ಇದ್ದವರು ಒಂದಾಗ್ಬಿಟ್ಟು ಏಕಪ್ರಕಾರ ಇಡೀ ದಿವಸ ಬೈದರು. ಮರು ದಿವಸ ಟಿ ವಿಯಲ್ಲಿ ನಮಸ್ಕಾರ ಮಾಡ್ಬಿಟ್ಟು ದಯವಿಟ್ಟು ತಪ್ಪಾದ ಕ್ಷಮಿಸ್ಬಿಡಿ ಅಂತೇಳಿ ಒಂದೇ ದಿವಸದಲ್ಲಿ. ಅರ್ಥ ಆಯ್ತು ಎಂಥ ಯೂನಿಟಿ ಇತ್ತು ಅವರಲ್ಲಿ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಬ್ರಾಹ್ಮಣರು ಬೈದರು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದ್ದಕ್ಕೆ ಎಷ್ಟು ಕೋಟ್ಯಂತರ ಖರ್ಚು ಮಾಡಿ ಎಲ್ಲ ಸೀನ್ ಕಟ್ ಮಾಡಿ ಮತ್ತೆ ಮಾಡಾಕಿದ್ರು. ಅಷ್ಟು ಸ್ಟ್ರೆಂತ್ ಇತ್ತು ನಮ್ಮಲ್ಲಿ. ಯಾರನ್ನ ಬೈದ್ರು ಯಾರು ಕೇಳೋದಿಲ್ಲ. ಆಚಾರನೇ ಬೈದವರಿದ್ದಾರೆ, ಆಚಾರನ ಬೈದರೂ ಕೇಳಲ್ಲ. ನಮ್ಮವರೇ ಜೈತೀರ್ಥರ ಬೈದರೂ ಕೇಳೋರಿಲ್ಲ. ಅದು ಒಂಥರ ಅರಾಜಕತೆ ಅಂತ ಹೇಳ್ತೇವಲ್ಲ, ಟೋಟಲ್ ಅರಾಜಕತೆ ಇದ್ದ. ವ್ಯಾಸರಾಜರನ್ನ ಬೈತಾರ ಮನುಷ್ಯ, ವ್ಯಾಸರಾಜ ತಲೆಹರಟೆ ಬರೀತಾರೆ, ಆಯ್ತಲ್ಲ. ಅರ್ಥ ಆಯ್ತಾ ನಿಮಗೆ? ಇಂಥ ವ್ಯಕ್ತಿಗಳನ್ನ ಸಹಿಸ್ಕೊಂಡಿದ್ದೇವೆ ಅಂತ ಕೇಳಿದರೆ ಅಕ್ಷಮ್ಯ ಅಪರಾಧ ಅಂತ ಮತ್ತೆ ಹೇಳಬೇಕಾಗಿತ್ತು. ಇಲ್ಲಿ ನೋಡಿ, ಒಬ್ಬ ಯಾರೋ ಇದ್ದಾಳೆ, ಅದು ಪೇಪರ್ ಬರುತ್ತಲ್ಲ ಈಗ, ಹೂವರ್ ಶೇ ಬೇಬಿ, ಯಾರೇ ಆಗಿರಲಿ ಅನ್ಯಾಯ ಆಗಬಾರ್ದು. ಒಂದು ಕಾನ್ಸೆಪ್ಟ್ ಇದೆ ಅಲ್ಲಿ. ಈಗ ಅನ್ಯಾಯ ಆಗಬಾರ್ದು ಅಂದರೆ ಒಬ್ಬ ಮಿನಿಸ್ಟ್ರಿವರೆಗೂ ವರ್ಸಸ್ ನಡೆದಿದ್ರೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಅದಕ್ಕೆ ಅನ್ಯಾಯ ಆಗಬಾರ್ದು ಅಂತ. ಒಬ್ಬ ಸಾಮಾನ್ಯ ಸಂತ್ರಸ್ತೆಗೆ ಅನ್ಯಾಯ ಆಗಬಾರ್ದು, ನ್ಯಾಷನಲ್ ಜಸ್ಟಿಸ್ಸು. ಜೈತೀರ್ಥರಂತವ್ರು ಅನ್ಯಾಯ ಆಗೋದಾದರೆ, ವ್ಯಾಸರಾಜರಿಗೆ ಅನ್ಯಾಯ ಆಗೋದಾದರೆ ಇನ್ನು ಬರೆಯೋದೇನು ಅದರಿಂದ? ಬಟಮಾನ್ಯಗಳು ಅಂದ್ರೆ ಏನು? ಅವರೆಲ್ಲ ಕಸ್ಟೋಡಿಯನ್ಸು. ಪೇಪರ್ ಲೀಕ್ ಆದರೆ ಫಸ್ಟ್ ಯಾರನ್ನು ಕೇಳ್ತಾರೆ? ಕಸ್ಟೋಡಿಯನ್ ಕೇಳ್ತಾರೆ. ಇವತ್ತು ತಾಲೂಕು ಹೆಚ್ಚು ಕಡಿಮೆ ಅಂದರೆ ತಹಸೀಲ್ದಾರ್ ರೆಸ್ಪಾನ್ಸಿಬಲ್, ಡಿಸ್ಟ್ರಿಕ್ಟಲ್ಲಾದರೆ ಡಿ ಸಿ ರೆಸ್ಪಾನ್ಸಿಬಲ್. ಹೌದು ತಾನೆ? ಇದು ಆನ್ಸರಬಲ್. ಇವತ್ತು ಯಾರು ಆನ್ಸರಬಲ್ ಇವತ್ತು ಅಂತ ಕೇಳಿದರೆ ನೋಬಡಿ ಈಸ್ ಆರ್. ಮುಂದೆ ಬರ್ತಾನೆ ಇಲ್ಲ. ಹಾಗಾಗಿಬಿಟ್ಟು ಭಾಳ ಅನ್ಫಾರ್ಚುನೇಟ್ ಥಿಂಗ್. ವ್ಯಾಸರಾಜ ನೆನಪು ಈ ನಮಗೆ ಅರ್ಥ ಆಗುತ್ತೆ. ಈಸು ಮುನಿಗಳಿದ್ದೇನು ಮಾಡಿದರು ವ್ಯಾಸಮುನಿ ಮಧ್ವಮತವರು ಹೇಳಿದವರು ಯಾರು? ಪುರಂದರದಾಸರು. ಇವತ್ತೇ ಅವರು ದಾಸರಿದ್ದಾರೆ, ಪುರಂದರದಾಸರಯ್ಯ. ಆ ಕಾರಣನೇ ಬೇರೆ. ಆ ವ್ಯಾಸರಾಜರ ವಿಷನ್ನು ಪುರಂದರದಾಸರಂತ ಇದನ್ನು ಕೊಳ್ಳಕ್ಕೆ ಸಾಧ್ಯ ಆಯಿತು. ಎಂತ ಅವ್ರು ಹಾಡು ಬರದೆ ಒಂದು ಸಂಸ್ಕೃತ ಬರೋದಿಲ್ಲ ಪುರಂದರದಾಸರು. ಅವ್ರ ಹೆಸರು ಹೇಳಿದ ಹೋದ್ರೆ ಇವತ್ತು ಮನುಷ್ಯನೇ ಅಲ್ಲ, ಆ ಲೆವೆಲಲ್ಲಿ ಇದ್ದಾರೆ ಅವರು. ಮತ್ತು ಪುರಂದರದಾಸರು ಸಂಸ್ಕೃತದಿಂದನೇ ಮಾಡಬೇಕಂತ ಮಾಡಲಿಲ್ಲ ಅವರು. ಜಗತ್ತಿಗೆ ಏನು ಬೇಕೋ ಅದನ್ನು ಮಾಡಬೇಕು. ಇವತ್ತು ನಿಮಗೆ ಇವತ್ತೇನಪ್ಪ ಬೇಕು? ಆಚಾರ ಕೊಟ್ಟಿರೋದು ಏನು ಗೊತ್ತೋ? ದೊಡ್ಡ ಅಡಿಗೆ ಪ್ರಾವಿಡೆನ್ಸ್ ಹಾಕಿಬಿಟ್ಟಿದ್ದಾರೆ. ಅವತ್ತು ರಿಲೆವೆಂಟ್ ಆಗಿ ನಡ್ಕೋಬೇಕು ನೀವೀಗ. ಎಲ್ಲ ಕಾಲ ಒಂದೇ ರೀತಿ ಇರೋದಿಲ್ಲ, ಹೊತ್ತಾನೆ.
ಎಲ್ಲ ಕಾಲ ಒಂದೇ ರೀತಿ ಇರೋದಿಲ್ಲ. ಆ ಕಾಲಕ್ಕೆ ತಕ್ಕಂತೆ ಉಪಯೋಗಿಸೋದು ಟ್ರೆಜರ್ ಕೊಟ್ಟಿದ್ದಾರೆ ಅವರು. ಆ ಟ್ರೆಜರ್ ನಾವು ಏನು ತಿಳ್ಕೊಂಡ್ಬಿಟ್ಟಿದೆ, ಔಟ್ಡೇಟೆಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಕ್ಕಿ ಔಟ್ಡೇಟೆಡ್ ಅಲ್ಲ, ಮಾಡದೆ ಹೋದ್ರೆ ಔಟ್ಡೇಟೆಡ್ ಆಗುತ್ತೆ. ಮಾಡಿ ಅಕ್ಕಿ ಅನ್ನ ಕೊಟ್ಟರೆ ಕೊಳೆತೋಗುತ್ತೆ, ಹಳಸೋಗುತ್ತೆ. ಅಕ್ಕಿ ಕೊಟ್ಟರೆ, ಭತ್ತ ಕೊಟ್ಟರೆ ಇನ್ನೂ ಲೈಫ್ ಜಾಸ್ತಿ. ಭತ್ತದ ಗದ್ದೆನೇ ಕೊಟ್ಟರೆ ಆಚಾರ ಆ ರೀತಿ ಮಾಡಿಕೊಟ್ಟಿದ್ದಾರೆ. ಸರ್ವಮೂಲ ಗ್ರಂಥಗಳು ಅಂದರೆ ಎವರ್ ಸೋರ್ಸು, ಎವರ್ ರೆಡಿ ಎವರ್ ಸೋರ್ಸ್ ಅಂತ ಸೋರ್ಸ್ ಕೊಟ್ಟಿದ್ದಾರೆ. ಇವತ್ತು ನಾವು ವೆರಿ 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 ಪೂರ್. ನಮ್ಮ ಪ್ರೆಸೆಂಟೇಷನ್ನಲ್ಲಿ ರೀಚ್ ಆಗೇ ಇಲ್ಲ, ಹೊರಗಡೆ ಇವತ್ತಿಗೂ ರೀಚ್ ಆಗಲ್ಲ. ಅದು ತುಂಬ ಅನ್ಯಾಯ. ಹಾಂ, ವ್ಯಾಸರಾಜರು ಒಂದು ದೊಡ್ಡ ಕೆಲಸ ಮಾಡಿದರು. ಒಂದು ಕಲಿಯುಗದ ಧರ್ಮ, ಒಂದು ಧರ್ಮ ಬಿಡಲಿಲ್ಲ. ವಿಷ್ಣು ಸರ್ವೋತ್ತಮತ್ತು ಹಾಗೆ ಉಳ್ಕೊಡ್ತು, ಅದು ಹೋಗಲಿಲ್ಲ. ಆದರೆ ತಾವು ಗುರುತೋಪುಣ್ಯಾದಿಗಳನ್ನ ಹಾಕೇ ಮಾಡಿದರು. ಅವ್ರು ಬಂದ ಬಿಟ್ಕೊಟ್ರು. ತಡಿ ಧರ್ಮ ಹೇಗೆ ನಡಬೇಕು, ಅವ್ರು ಕೊಟ್ಮೇಲೆ ಕೆಲಸ ಮುಗೀತು. 12 ವರ್ಷ ಟೈಮ್ ಇತ್ತು, ಮುಗಿದು ಹೊರಟ್ಬಿಟ್ರಿ ಕಡೆ. ಅದು ವಿರೋಧ ಮಾಡಲಿಲ್ಲ, ಯಾಕೆಂತಕ್ಕೆ ಅಲ್ಲಲ್ಲೇ ನಡಿಬೇಕು. ಕಲಿಯುಗದ ಧರ್ಮ ಹಾಗೆ ನಡೆಸ್ಬೇಕು. ಅದಕ್ಕೆ ಹೇಳ್ತಾರೆ ವೇದವ್ಯಾಸದೇವ್ರು ಯಾತಕ್ಕೆ ಬಿಟ್ಟು ಹೋಗ್ತದೆ, ಸವಿತೇವ ಕ್ಷಣದಾನು ವೃತ್ತಯೇ ಮಧ್ವದಲ್ಲಿ ಬರ್ತದೆ. ಸೂರ್ಯ ಯಾತಕ್ಕೆ ಮುಳುಗ್ತಾನೆ ಗೊತ್ತಾ, ರಾತ್ರಿ ಚಾನ್ಸ್ ಕೊಡಬೇಕು. ಇಲ್ಲೋದ್ರೆ ಸೂರ್ಯನ ಬೆಳಕೆ ಗೊತ್ತಾಗಲ್ಲ ನನಗೆ. ಅದಕ್ಕೋಸ್ಕರ ಮಾಡೋದು. ಆ ರೀತಿ ಪರ್ಫೆಕ್ಟ್ ಮಾಡಿ ವಾದ ಮಾಡ್ಬೇಕಾದ್ರೆ ಹಾಗೆ ಮಾಡಿದರು. ಆ ಧರ್ಮ ಉಳಿಸ್ಬೇಕಾದ್ರೆ ಆ ರೀತಿ ನಡ್ಕೊಂಡು ಆ ರೀತಿ. ಮತ್ತೆ ಯಾರು ಎಂಥವ್ರು ಶ್ರೀಪಾದರಾಜ ಎಷ್ಟು ಗ್ರೇಟ್ ಇರಬೇಕು, ಎಂಥವ್ರನ್ನ ತಯಾರು ಮಾಡಿ 12 ವರ್ಷ ಅಂದ್ರೆ ಪಾಠ ಹೇಳ್ಬೇಕಾದ್ರೆ ಎಷ್ಟು ಗ್ರೇಟ್. ಆಗಿನ ಕಾಲನೇ ಬೇರೆ, ಇವತ್ತಿಗೂ ಅದಕ್ಕೂ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಲ್ಲಿಂದ ನೋಡ್ರಿ, ಅವ್ರು ನೋಡ್ಲಿಕ್ಕಂದ್ರೆ ಅದು ಯುದ್ಧ. ಅದು ವ್ಯಾಸರಾದ್ರೆ ಒಂದು ಸಲ ಅವ್ನು ಬೆರಿತಾನೆ. ಅವರು ಸೋಮನಾಥ ಕವಿ, ಅವನು ಭಾರಿ ದೊಡ್ಡ ಕವಿ ಅವನು ಪಾಪ. ಅವ್ನು ಹೇಳ್ತಾರೆ ವ್ಯಾಸರಾದ್ರೆ ಪಾಂಡಿತ್ಯ ಎಷ್ಟಿತ್ತು ಅಂದರೆ, ಯಾರು ದೊಡ್ಡ ವಿದ್ವಾಂಸರು ಬಂದುಬಿಟ್ಟು ಗಂಟೆಗಟ್ಟಲೆ ವಾಕ್ಯಾರ್ಥ ಮಾಡಿ ತಮ್ಮ ಪರಾಕ್ರಮ ತೋರಿಸಿದ್ರೆ ವ್ಯಾಸರಾಜ ಒಂದು ಸಲ ಹೀಗಂದುಬಿಟ್ರೆ ಅವ್ನು ಕುಡಿದಾಡ್ಬಿಡ್ತಿದ್ದಂತ ವಿದ್ವ. ಅದು ಬಾಯಿ ಬಿಟ್ಟಲ್ಲ, ಶ್ಲಾಘ ಕಂಪನಮೇವ ಶಿರಸಃ ಶ್ರೀ ವ್ಯಾಸ ಯೋಗೀಶಿತು. ಒಂದು ಸರ್ತಿ ಈಗ ತಲೆ ದೂಗಿಬಿಟ್ರೆ, ತಲೆ ದೂಗೋದು ಅಂತೀವಲ್ಲ, ತಲೆ ದೂಗಿಬಿಟ್ರೆ ಮೇರೂಣಾಂ ಶತಮರ್ಹತಿ ಚಿತಿತಲೆ ವಿದ್ಯಾ ಸುವಿದ್ಯಾವತ. ಎಷ್ಟು ಸಂತೋಷ ಆಗ್ತಿತ್ತಂತ ಕವಿಗೆ. ಮೇರೂಣಾಂ ಶತಮರ್ಹತಿ, 100 ಮೇರು ಪರ್ವತ ಅಂದರೆ ಚಿನ್ನದ ಪರ್ವತ ಅದು. ಈಗ ಗ್ರಾಮಗಳಲ್ಲ, ಮೇರು ಪರ್ವತ ಕೊಟ್ಟಷ್ಟು ಆನಂದ ಆಗ್ತಿತ್ತು ಅಂತೇಳಿ. ವ್ಯಾಸರಾದ್ರೆ ಅಷ್ಟು ವ್ಯಾಲ್ಯೂ ಇತ್ತು. ಅದನ್ನು ಬೇರೆಯವರು ಬರೀತಾರೆ ಅಂತ ತಿಳ್ಕೊಂಡ್ರೆ ಅವ್ರ ಗ್ರಂಥ ಹೇಗೆ ಬರೋದ್ರ ಗೊತ್ತೇನೋ. ಅವರು ತಂದು ಕೊಟ್ಟ ಕೃಷ್ಣದೇವರಾಜ ಒಂದು ಗ್ರಂಥ ಮುಂದೆ ಅವತ್ತೇ ಅಂತ ದಿವಸಕ್ಕೆ 3 ಸಲ ಹೊರತು ಬರ್ತದೆ ನಮಸ್ಕಾರ ಮಾಡಲಿಕ್ಕೆ. 3 ಸಲ ಪ್ರಾತಃ ಸಂಧ್ಯಾ ಮಧ್ಯಾಹ್ನ ಇವಾಗ ಬಹಂಭೋ ಅಭಿವಾದೆ ಬರ್ತಿದ್ದಂತೆ. ಅವರ ದರ್ಶನ ಮಾಡಲಿಕ್ಕಷ್ಟೇ ಪಾಠ ಆದ ನಮಸ್ಕಾರ ಮಾಡಿ ಹೋಗ್ಬಿಡ್ತಿದ್ದ ಅಷ್ಟೇ, ಚಕ್ರವರ್ತಿ ಆದವನು. ಆಗ ಸ್ವಲ್ಪ ಬಂದು ಹೋಗಿದ್ದ, ಮತ್ತೆ ಬಂದ ಇನ್ನೊಂದ್ಸಲ. ವ್ಯಾಸರಾಯರು ಇದು ಮಾಡ್ತಾ ಕೂತಿದ್ರು, ಆ ಪಾಠ ಹೇಳ್ತಾ ಕೂತಿದ್ರು. ಹೇಳಿ ಕಳಿಸ್ತಾನೆ, ಅರ್ಜೆಂಟ್ ನೋಡಬೇಕಾಗಿದೆ ಅಂತ ಹೇಳಿ ದ್ವಾರಪಾಲಕ ಬರ್ತಾರೆ. ಬರಬೇಕಾಗಿದೆ, ರಾಜರು ಬಂದಿದ್ದಾರೆ ನೋಡ್ಬೇಕು, ಕರಿ ಅಂತ ಹೇಳ್ತಾರೆ. ತಕ್ಷಣ ಕರೀತಾರೆ. ಬಂದ ತಕ್ಷಣ ಪುಸ್ತಕ ಇಡ್ತಾರೆ. ಹೇಳಿದ್ದೀನಿ ನಾನು, ಪುಸ್ತಕ ಇಡ್ತಾರೆ. ಸ್ವಾಮಿ ಇದನ್ನು ಕಳಿಂಗ ದೇಶದ ರಾಜ ವಿದ್ಯಾಧರ ಪಾತ್ರ ನಾಮ ಕಳಿಂಗಾಧಿಪತಿ, ಕಳಿಂಗ ದೇಶದ ಬರಿಸ ಆತೊಂದು ಗ್ರಂಥ ಬರೆಸಿದ್ದಾನೆ. ಪಂಡಿತ ಮಂಡಲಿಯಿಂದ ಬರೆಸಿದ್ದಾನೆ. ಒಬ್ಬನೇ ಬರೋದಿಲ್ಲ, ಪಂಡಿತ ಮಂಡಲಿ ಒಂದು ತಯಾರಾಗಿದೆ. ಆತ ತರ್ಕದಲ್ಲಿ ಒಂದು ಗ್ರಂಥ ಬರೆಸಿದ್ದಾನೆ. ಅದನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ರಾಜ್ಯದಲ್ಲಿ ಇದಕ್ಕೆ ಉತ್ತರ ಕೊಡೋದು ಪಂಡಿತರಿದ್ದಾರ ನೋಡುವಂತೆ. ಇವತ್ತೆಲ್ಲ ಕ್ರಿಕೆಟ್ ಮ್ಯಾಚ್ ಆಗಿಬಿಟ್ಟಿದೆ. ಇವತ್ತೆಲ್ಲ ಮ್ಯಾಚಿಂಗ್ ಅಷ್ಟೇ. ರಾಜ್ಯ ದೇಶದ ಬೆಲೆ ಅಂದರೆ ಪ್ಲೇ ಸ್ಪೋರ್ಟ್ಸ್ ಅಷ್ಟೇ. ಅದು ನಾಲೆಡ್ಜಿಗೆ ಕೊಡ್ತಿದ್ವಿ. ಸವಾಲು ಇಲ್ಲಾಂದರೆ ಒಪ್ಕೋ, ಇದ್ರೆ ಬರ್ಸೋ ಅಂತ ಕೇಳ್ತಾ. ನಾನು ಈಗಷ್ಟೇ ಬಂತಿದ್ದು, ನಿಮ್ಮೊಂದು ಕೊಡ್ತಾ ಇದ್ದೇನೆ. ಅದಕ್ಕೆ ನಮ್ಮ ರಾಜ್ಯದ ಮರ್ಯಾದೆಯ ಪ್ರಶ್ನೆ. ನೀವು ಇದನ್ನು ಆದಷ್ಟು ಬೇಗ ಕೆಲವೇ ದಿವಸದಲ್ಲಿ ಉತ್ತರ ಬರ್ಕೊಟ್ರೆ ನಮ್ಮ ರಾಜ್ಯದ ಮರ್ಯಾದೆ ಉಳಿಯುತ್ತೆ ಅಂತ. ಅವರು ತಕ್ಷಣ ಅಲ್ಲಿಟ್ಟು ಹೋಗೋದು ಇಲ್ಲ, ಕರಕಮಲೇನ ತಮ್ಮ ಗ್ರಂಥಮ ಆದಾಯ ಅಂತ ಹೇಳ್ತಾರೆ. ಕೊಡು ಅಂತ ಇಸ್ಕೊಂಡು. ಕರಕಮಲ ಅಂದರೆ ಹೀಗೆ ಶೇಕ್ ಆಗಲಿಲ್ಲ, ಯಾಕೆಂದರೆ ಏನಿದೆ ಅವ್ರು ಯಾರಿಗೂ ಗೊತ್ತು ಅಂತ ಇಲ್ಲ. ಆವಾಗ ಮಾಸ್ಟ್ರಿ ಇತ್ತು ಅವರಿಗೆ. ತೊಗೊಂಡ್ರು, ಇಟ್ಕೊಂಡ್ರು, ಹೀಗೆ ಓಪನ್ ಮಾಡಿ ಇಟ್ಕೊಂಡ್ರು. ಪುಸ್ತಕ ತೆರೆದು ಕೂತ್ಕೊಂಡ್ರು. ಓದೋದು ಖಂಡನೆ ಬರೆಯೋದು. ಓದೋದು ಮುಗೀತು, ಖಂಡನೆ ಮುಗೀತು. ಆಗ ನೋಡ್ತಾ ಕೂತಿದ್ದಾರೆ ಪಾಪ ರಾಜ. ಮುಗೀತು, ಮತ್ತೆ ಪ್ಯಾಕ್ ಮಾಡಿಬಿಟ್ಟು ಇವಂ ಗ್ರಂಥಂ ತಮ್ಮ ನೃಪತೆಯೇ ಪ್ರೇಷೆ, ಈಗಲೇ ಕಳಿಸ್ಕೊಳೋಗೆ ಅಂತ ಹೇಳಿದ್ರು. ಅವ್ರು ಎಷ್ಟು ಆಶ್ಚರ್ಯ, ಆನಂದ, ಎಷ್ಟು ಬುದ್ಧಿವಂತರು, ಎಷ್ಟು ಜ್ಞಾನಿಗಳು, ಎಷ್ಟು ರೆಸ್ಪಾಂಡ್ ಮಾಡಿದ್ರು, ಎಷ್ಟು ನಿಷ್ಠೆ ಇದೆ ಸಿದ್ಧಾಂತದ ಬಗ್ಗೆ ಅಂತ ಹೇಳಿ. ಏನು ಮಾಡೋದು ತೋಚರಿಲ್ಲ ಆತನಿಗೆ. ದೊಡ್ಡ ರತ್ನಾಭಿಷೇಕ ಮಾಡ್ತಾರೆ. ಕುಹಯೋಗದ ಕಾಲಕ್ಕೊಮ್ಮೆ, ಇದಕ್ಕೊಮ್ಮೆ 2 ಸಲ ರತ್ನಾಭಿಷೇಕ ಮಾಡ್ತಾರೆ. ಆತ ಭಾಳ ಚೆನ್ನಾಗಿ ಶ್ಲೋಕ ಬರೀತಾರೆ. ಎಷ್ಟು ಮಾಡಿದ ಆತ ಅಂದರೆ ತನ್ನದಾಗಿ ಏನೇನಿತ್ತು ಅದಿಷ್ಟನ್ನು ಕೊಟ್ಬಿಟ್ಟ ಅಂತ ಹೇಳ್ತಾರೆ. ತಾವತ್ ಕರ್ತು ಬಿಯೇಷ ಪೂಜನಮಸೌ ಶ್ರೀ ವ್ಯಾಸ ಭಿಕ್ಷೋರ್ ನೃಪ. ತಾವತ್ ಕರ್ತು ಬಿಯೇಷ ಯಾವಂತೋಶ್ಯ ಭುಜಬಲಂ ಯಾವತ್ ಸಪತ್ನಾಜಿತಾ ಯಾವಂತೋಶ್ಯ ವದಾನ್ಯತ. ತನ್ನ ಏನೇನು ಮಾಡ್ಲಿಕ್ಕೆ ಎಲ್ಲವನ್ನು ಮಾಡಿ ಕೃಷ್ಣಾರ್ಪಣ ಅಂತ ಹೇಳ್ಬಿಟ್ಟಂತೆ. ಇವ್ರು ಎಂಥ ಇದಾಗಿದ್ರು, ಎಂಥ ಅಪ್ರಿಷಿಯೇಷನ್ ಆತನಿಗಿತ್ತು, ಸೆನ್ಸ್ ಆಫ್ ಅಪ್ರಿಷಿಯೇಷನ್. ಆದ್ದರಿಂದ ಭಾರಿ ಖುಷಿ ಪಟ್ಬಿಟ್ಟು. ಅಂತ ಇವತ್ತು ಎಂಥ ಕೇರ ಮಾಡೋದಿಲ್ಲ. ಜಯತೀರ್ಥರ ಮೇಲೆ, ಆಚಾರ್ಯರ ಮೇಲೆ ಏನು ನಿಶ್ಚಿಂತೆ, ಗೊತ್ತಾಯ್ತಾ? ಒಂದು ಮಾತನ್ನು ಸಹಿಸಲಿಲ್ಲ ಅವ್ರು. ಅದು ಯಾವುದೋ ವಿಷಯ ಮಧ್ಯೆ
ಪಾಂಡಿತ್ಯದ ಸವಾಲು. ಭಾರತ ಯಾವುದೇ ಶಾಸ್ತ್ರ ಆಗಿರ್ಬೋದು, ಗೆದ್ದವರು ಮಾಧ್ವರು. ಮಧ್ವ ಸಿದ್ಧಾಂತ ಗೆದ್ದಿತ್ತು. ಅದಕ್ಕೆ ಅವ್ರು ಈ ಸುಮುನಿಗಳಿದ್ದೇನು ಮಾಡಿದರು ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ. ಯಾವ ಪರ್ಫೆಕ್ಷನ್ ಇತ್ತವ್ರೆ, ನಿಮ್ಗೆ ಆಶ್ಚರ್ಯ. ಆ ಗ್ರಂಥನೇ ಇಲ್ಲಿ ಇವತ್ತು ಕಳೆದಾಕ್ಬಿಟ್ಟಿದ್ದಾರೆ ನಮ್ಮ ಜನಗಳು. ಅವ್ರಿಗೆ ಬಂದು ನೀವು ಹಣಕಾಸನ್ನು ನೋಡ್ಕೊಂಡು ಹಾಗೆ ಇವರು ಇದು ಉಳ್ಕೊಂಡಿಲ್ಲ, ಗ್ರಂಥಗಳು ಉಳಿಸ್ಕೊಂಡೇ ಇಲ್ಲ. ಇವತ್ತು ಈಗಿದ್ದರೆ ಇನ್ನೂ ಸ್ವಲ್ಪ ದಿವಸ ಈ ಗ್ರಂಥನೂ ಹೋಗ್ಬಿಡ್ತಾರೆ. ಯಾರು ಬಯಲು ಶುರು ಮಾಡಿಬಿಟ್ಟಿದ್ದಾರೆ ಅಂತ ತಲೆಹರಟೆ ಅಂತ ನಮ್ಮ ಬೈದು ಬೇಡ ಮಹಾನುಭಾವರು. ತಲೆಹರಟೆ ಅಂತ ಹಾಕಿಟ್ಕೋತಾರೆ, ಬಿಸಾಕ್ಬಿಡ್ತಾರೆ ಅಷ್ಟೇ. ಅಂದರೆ ಜವಾಬ್ದಾರಿ ಇಲ್ಲ ಯಾರಿಗೂ ಕೂಡ. ಅಂತ ಅವ್ಯವಸ್ಥೆಯಲ್ಲಿ ನಾವಿರೋದು ಇವತ್ತು. ಹೌದು, ಅದೇ ಯಾರು ಹೇಳಿದ್ದು? ಸಾಕ್ಷಾತ್ ಗುರುಗಳು ಹೇಳ್ತಾರೆ, ಇದಿರೋದು ಅವನು ನನಗೆ ವ್ಯಾಸಮುನಿ ರಾಯ ಅಂತ ಹೇಳಬೇಕಾದ್ರೆ, ಇದಿರೋದು ಅವನು ನಿನಗೆ, ನೀವು ಅಪೋನೆಂಟ್ ಎಲ್ಲ ಸಾಧ್ಯನೇ ಇಲ್ಲ, ಅಬೋವ್ ಆಲ್ ಅಂತ ಹೇಳಬೇಕಾದ್ರೆ ಭಾರಿ ಗ್ರೇಟ್. ಮಧ್ವ ಸಿದ್ಧಾಂತದ ಎರಡು ದೊಡ್ಡ ವೈಶಿಷ್ಟ್ಯ, ಒಂದು ಅನಂತರ ಜೈತೀರ್ಥರ ಗ್ರಂಥಗಳು, ಅದು ಯುನಿಕ್, ಅದು ಇಡೀ ಜಗತ್ತೇ ಪ್ರತಿಯೊಬ್ಬರು ಕೊಂಡಾಡಗಂತ ಬರೆದಿದ್ದು ಜೈತೀರ್ಥರು. ಅನಂತರ ವ್ಯಾಸರಾಜರು, ಇಷ್ಟು ಮಲ್ಟಿ ಫೇಸೆಡ್ ಆ್ಯಕ್ಟಿವಿಟೀಸ್ ಅವರು, ಎಲ್ಲದರಲ್ಲೂ ನಂಬರ್ 1. ಆಮೇಲೆ ವಾದಿರಾಜರು, ಯುಕ್ತಿ ಮಲ್ಲಿಕಾದಂತ. ಆಮೇಲೆ ರಾಯರು, ಅದರಲ್ಲಿ ಯುನಿಕ್ ಆಗಿ ರಾಯರು ಒಬ್ಬರೇ ಒಬ್ಬರು ಇಡೀ ಜಗತ್ತಿನೊಳಗೆ ಮಧ್ವ ಸಿದ್ಧಾಂತಕ್ಕೆ ಸಮ ಇಲ್ಲ ಮರೆತು ಕೂತ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಯಾಕಂದ್ರೆ ಅವ್ರು ಯಾರೇ ಬಂದರೂ ಅವ್ರು ಒಬ್ಬರು ತಲೆಗೆ ಎತ್ತಿ ಮಾತಾಡೋರು, ಅವ್ರ ಬಗ್ಗೆ ಮಾತಾಡ್ಬಿಟ್ಟು ತಲೆ ಬಾಗಿಬಿಡ್ತಾರೆ. ಅಂತ ವರ್ಚಸ್ ಬಂತವ್ರು. ಎಲ್ಲಿಂದ ಬಂತದ್ದು? ಹರಿಪಾದ ಕಂಜ ನಿಷೇವಣ ಲಬ್ಧ. ಇಷ್ಟಾದರೂ ನಮ್ಮ ಜನಕ್ಕೆ ಕನ್ವಿಷನ್ ಬರೋದಿಲ್ಲ. ಖಂಡಿತ ಆ ಲೆವೆಲ್ಗೆ ಯಾರೂ ಇಲ್ಲ ಇವತ್ತು. ಶ್ರೀ ರಾಯರ ಲೆವೆಲ್ಗೆ ಜನಕ್ಕೆ ರೀಚ್ ಆಗಿರೋರಲ್ಲಿ ಈ ಟಾಪ್ಸ್ ದಿ ಲಿಸ್ಟ್ ಆ ಥರ ಇದೆ. ಇದೆಲ್ಲ ನೋಡಿದರೆ ನಾವು ಅದನ್ನ ನೋಡಿ ಕಲಿಬೇಕು. ನಾವು ಸ್ವಲ್ಪ ಆದರೂ ಕೂಡ ಆ ದಾರಿಯಲ್ಲಿ ಹೋಗೋಣ ಅಂತ ಹೊರಟ್ರೆ ಆಗ ಸರಿ ಹೋಗುತ್ತೆ. ವ್ಯಾಸರಾಜರ ಸ್ಮರಣೆ ಭಾರಿ ಅದ್ಭುತ. ಅವರು ವ್ಯಾಸರಾಜೋ ವ್ಯಾಸರಾಜ ಇತಿ ಬ್ರುವನ್ ವಾದೇ ವಿಜಯವಾಪ್ನೋತಿ. ವಿಜೇಂದ್ರ ಸ್ವಾಮಿಗಳು ವ್ಯಾಸರಾಜ ಸ್ತೋತ್ರ ಅಂತ ಬರೆದಿದ್ದಾರೆ. ಫಸ್ಟ್ ಸಿಕ್ಕಿದ್ದು ನನಗದು, ಗೊತ್ತಾಯ್ತಾ? ಈಗ ನೂರಾರು ಕಡೆ ಪ್ರಿಂಟ್ ಆಗಿಬಿಟ್ಟಿದೆ. ನಾನು ಮುಳುಬಾಗಿಲಿಗೆ ಹೋಗಿದ್ದೆ 1971 ಮುಳುಬಾಗಿಲಿ ಹಾಸ್ಟೆಲ್ ಇದೆ, MA ಓದ್ತಾ ಇದ್ದಾಗ ಪ್ರತಿ ಸಭೆ ಸಿಕ್ಕಾಗೆಲ್ಲ ಮ್ಯಾಚ್ ಹಿಡ್ಕೊಂಡು ಹೋಗೋದು. ಆಗ ಯಾರೋ ಅವ್ರು ಸಿಗುತ್ತೆ ಅಂತ ಹೇಳಿದ್ದಕ್ಕೆ ಮುಳುಬಾಗಿಲಿಗೆ ಹೊರಟು ಅಲ್ಲಿಂದ ದಾರಿಯಲ್ಲಿ ಇದಕ್ಕೆ ಕೋಲಾರಕ್ಕೆಲ್ಲ ಬಂದಿದ್ದು. ಆ ಮುಳುಬಾಗಿಲಿಗೆ ಹೋದ ಕಾಲಕ್ಕೆ ಅಲ್ಲಿ ಕೆಲವು ಬುಕ್ಸ್ ಎಲ್ಲ ಸಿಕ್ತು, ತೊಗೊಂಡು ಬಂದೆ. ಆಮೇಲೆ ಇದಕ್ಕೆ ಬಂದಿದ್ದು, ಕೋಲಾರಕ್ಕೆ ಬಂದಾಗ ಅಲ್ಲಿ ಪ್ರಾಣದೇವ್ರ ಗುಡಿ ಇದೆ, ವಿದ್ಯುತ್ ಸೌಪ್ರತಿಷ್ಠಾ ಪ್ರಾಣದೇವ್ರ ಗುಡಿ ಇದೆ. ಅಲ್ಲಿ ಹೋಗಿ ಕೇಳಿದೆ, ಇಲ್ಲೇನೋ ಬುಕ್ಸ್ ಮ್ಯಾನ್ಸ್ಕ್ರಿಪ್ಟ್ ಸಿಗುತ್ತಾ ಅಂತ. ಅವ್ರು ಹೇಳಿದ್ರು, ಒಂದು ಪುಸ್ತಕ ಭಾರಿ ಇತ್ತು, ಇಲ್ಲಿ ಮಳೆ ಬಂದೆಲ್ಲ ಬಿದ್ದೋಗ್ಬಿಟ್ಟಿದೆ, ಇದು ಆ ಒಳಗೆ ಏನಿದೆಯೋ ಗೊತ್ತೇ ಇಲ್ಲ, ಯಾರು ರಿಪೇರಿ ಮಾಡಿಸಿಲ್ಲ ಅಂತ ಅರ್ಚಕರು ಹೇಳಿದ್ರು. ಆಗ ಆರುಗಳನ್ನು ತರಿಸಿ ಎಲ್ಲ ತೆಗೆಸಿದರೆ ಇಂಥ ಒಂದು ಬಾಕ್ಸ್, ಕಟ್ಟಿಗೆ ಬಾಕ್ಸ್, ಅದು ತುಂಬ ಮ್ಯಾನ್ಸ್ಕ್ರಿಪ್ಟ್ಸ್ ಇತ್ತು, ಬೇಕಾಷ್ಟಿತ್ತು. ಅದರಲ್ಲಿ ಹುಡುಕಿದಾಗ ಸಿಕ್ಕಿದ್ದು ವ್ಯಾಸರಾಜ ಸ್ತೋತ್ರ, ವಿಜೇಂದ್ರ ಸ್ವಾಮಿಗಳು ಬರೆದಿರೋದು. ಅದೇನಾದ್ರು ಗೊತ್ತಿತ್ತು, ಸಿಕ್ಕಿರಲಿಲ್ಲ. ಅದೀಗ ಎಷ್ಟೋ ಕಡೆ ಪ್ರಿಂಟ್ ಆಗಿಬಿಟ್ಟಿದೆ, ಪಂಚಾಂಗದಲ್ಲೂ ಪ್ರಿಂಟ್ ಮಾಡಿದೆ ಎಲ್ಲ ಕಡೆ. ಅಕಸ್ಮಾತ್ ಅಲ್ಲಿ ಹೋಗದೆ ಅದು ಲಾಸ್ಟ್, ಅದು ಪೂರ್ತಿ ಹೋಗೇ ಬಿಡ್ತಿತ್ತು. ಅದು ಇನ್ನೊಂದು ಪ್ರತಿ ಇವತ್ತೂ ಸಿಕ್ಕಿಲ್ಲ, ಅದು ಒಂದೇ ಪ್ರತಿ ಸಿಕ್ಕಿದ್ದು. ಎಷ್ಟು ಒಳ್ಳೆ ಕೆಲಸ ಆಯಿತು ಅಂದರೆ ಬಹಳ ಆಶ್ಚರ್ಯ. ಅದು ಆಮೇಲೆ ಅದು ಬೇಕಾಷ್ಟಾಯಿತು. ಅದು ಬೇಕಾಷ್ಟು ಪುಸ್ತಕಗಳ ಆ ಥರ ಸಿಗ್ತಾ ಬಂತು. ಇವತ್ತು ಇರುತ್ತೆ, ಹುಡುಕಿದ್ರೆ ಹುಡುಕೋ ವ್ಯವಸ್ಥೆ ನಮ್ಮಲ್ಲಿ ಇಲ್ಲೇ ಇಲ್ಲ. ಹುಡುಕೋ ವ್ಯವಸ್ಥೆ ಇಟ್ಕೊಂಡು ಕೆಲಸ ಮಾಡಿದರೆ ಆ ನಾಲೆಡ್ಜ್ ಓರಿಯೆಂಟೆಡ್ ಆ್ಯಕ್ಟಿವಿಟೀಸ್ ನಮ್ಮಲ್ಲಿ ಭಾರಿ ಕಡಿಮೆ. ಅರ್ಥ ಆಯ್ತಾ? ಆಲ್ಮೋಸ್ಟ್ ನಿಲ್ ಅನ್ಬೋದು. ಆತ ಬೇರೆಯವ್ರು ಮಾಡೋದು ಕಂಪೇರ್ ಮಾಡಿದರೆ ನಮ್ಮವ್ರದ್ದು ಏನೇನೂ ಅಲ್ಲ. ಇನ್ಫ್ಯಾಕ್ಟ್ ರಿಸೋರ್ಸಸ್ ನಮಗೆ ಭಾರಿ ಜಾಸ್ತಿ ಇದೆ ಇವತ್ತು. ನಮಗೆ ಜಾಗ ಹುಡುಕ್ತಾರೆ, ಆರ್ಭಟಗಳು ಊರೂರಿಗೆ 10 100 ಸಿಗುತ್ತೆ ಅಂದಮೇಲೆ ವೇದಿಕೆ ಏನು ಪ್ರಾಬ್ಲಮ್ ಇಲ್ಲ. ನಾವು ಶುರುವಾಗೋದೇ ಕೂತ ತಕ್ಷಣ ಮೈಕ್ ಶುರುವಾಗುತ್ತೆ ಒದರ್ಲಕ್ಕೆ. ಇವರಿಗೆ ಒದರ್ತಾ ಇರೋ ಮುಗಿಯೋವರೆಗೂ ಹಮ್ಮಿಂಗ್ ಸೌಂಡ್ ಇದೇ ಇರುತ್ತೆ. ಆಮೇಲೆ ನಿಂತೋಗ್ಬಿಡುತ್ತೆ, ಮತ್ತೆ ಶುರು ಮಾಡ್ತಾರೆ ಒಂದು ದಿವಸ. ನಾನು ಹೋಗಿರೋ ಒಂದರಲ್ಲೂ ಕೂಡ ಇವತ್ತಿನವರೆಗೂ ನೋಡಿದ್ದೀರಲ್ಲ, ಎಲ್ಲಿ ಹೋದರೂ ಕೂಡ ಮಾಧುರ್ ಬೇರೆ ಭಾರತೀಯ ಯುದ್ಧವನ್ನು ಹೋಗ್ತಿದ್ದೆ, 7 ವರ್ಷ ಹೋಗಿದ್ದು. ಅಲ್ಲಿ ಹೋಗ್ತಿರ್ಲಕ್ಕೆ ಹೋಗ್ಬಿಟ್ರೆ ಅವನು ಡಿಸ್ಟರ್ಬೆನ್ಸೇ ಇಲ್ಲ. 6ಕ್ಕೆ ಶುರುವಾದರೆ ಶಾರ್ಪ್ 6ಕ್ಕೆ ಶುರುವಾಗಲೇಬೇಕು, 7 ಶಾರ್ಪ್ ಮುಗಿಬೇಕು. ಹೆಸರು ಕೂಡ ಇಲ್ಲ, ಎಲ್ಲಿ ಕೂತರು ಕೇಳಬೇಕು. ಅವ್ನು ಫಸ್ಟ್ ಎಲ್ಲ ಚೆಕ್ ಮಾಡಿಬಿಟ್ಟಿರ್ತಾನೆ ಫಸ್ಟ್ ಅವ್ನು ಹೋಗಿ ಏನೇನಾಗಿರುತ್ತೆ ಅಂತೇಳಿ. ನಮ್ಮವ್ರಿಗೆ ಇರೋದೇ ಇಲ್ಲ ಫಸ್ಟ್ ಕೂಗಿದ್ರೆ. ಕರ್ಕೊಂಡ್ಬಿಟ್ರೆ ಬೈಕೋತ ಬರ್ತಾರೆ, ಖುಷಿ ತಪ್ಪತ್ತು ಬೈಕೋತ ಬರ್ತಾರೆ, ಯಾರೋ ಬರ್ತೀರಿ ಹೋಗ್ರಿ ಅಂತ. ಅಂದರೆ ಇದು ಬಂದಿಲ್ಲ ನಮಗೆ, ಕಮಿಟೆಡ್ ಆಗಿ ಜ್ಞಾನ ಪ್ರಸಾರ ಮಾಡಬೇಕು ಎಂಬ ಒಂದು ಹಠ ಬಂದಿಲ್ಲ. ಅದು ದೊಡ್ಡ ಹಾಲು ಕಳ್ಸ್ಕೊಟ್ರೆ ಊಟದ ಕೇಂದ್ರ ಮಾಡಿಬಿಡ್ತಾರೆ. ಅದು ಲೆಕ್ಚರ್ ಅಲ್ಲ, ಭೋಜನ ಕೇಂದ್ರ ಮಾಡಕ್ಕೆ. ಅವ್ರು ಯಾರು ಎಜುಕೇಷನ್ ಕೊಡೋ ವ್ಯವಸ್ಥೆ ನಮ್ಮಲ್ಲಿಲ್ಲ. ಇದನ್ನು ಬೇರೆಯವ್ರು ನೋಡಿಬಿಟ್ರೆ ಆಶ್ಚರ್ಯಪಡ್ತಾರೆ. ಆ ಲೆವೆಲ್ನಲ್ಲಿ ಇವತ್ತು ವ್ಯಾಸರಾಜ ನೆನೆಸ್ಕೊಂಡ್ರೆ, ಆ ಕಾಲ ನೋಡಿ, ಇವತ್ತು ಟಿ ವಿ ಇಲ್ಲ, ಆಮೇಲೆ ಏನು ಕಂಪ್ಯೂಟರ್ ಇಲ್ಲ, ಮಣ್ಣಿಲ್ಲ, ಆನ್ಲೈನ್ ಇಲ್ಲ, ಯಾವ್ಯಾವುದೂ ಇಲ್ಲ, ವೆಹಿಕಲ್ಗಳಿಲ್ಲ. ಇದರಲ್ಲಿ ಮೇನೆಯಲ್ಲಿ ಹೋಗಬೇಕು, ಇಲ್ಲ ಅದು ಕುದುರೆಗಳು ಉಪಯೋಗಿಸ್ತಿರ್ಲಿಲ್ಲ, ವಾಹನ ಹತ್ತಿರಲಿಲ್ಲ ಎತ್ತಿಗಳು. ಶಿಬಿಕಾ ಒಂದು ಅಲೋನ್ ಮಾಡಿದ್ರು ಅಷ್ಟೇ. ಶಿಬಿಕಾ ಅಂದರೆ ಮೇಣೆ, ಅದು ಬಿಟ್ಟರೆ ಯಾವುದನ್ನು ಹತ್ತಾಗಿಲ್ಲ. ಎಲ್ಲಿ ಊರುಗಳು ಹೇಗೆ ಸಂಚಾರ ಮಾಡಬೇಕು, ಒಂದೊಂದು ಎಷ್ಟೆಷ್ಟು ದೂರದ ಊರುಗಳು ಹೇಗಾಗಿ ಹೋಗ್ತಿದ್ರು ಅವರು, ಯಾವ ಥರ ಪ್ಲಾನಿಂಗ್ ಇರ್ತಿತ್ತು. ಬಹುಶಃ ಒಂದು ಆಡಳಿತದ ಹೊಸ ವ್ಯವಸ್ಥೆ ತಂದಿದ್ದೇ ವ್ಯಾಸರಾಜ ಹೇಳಬೇಕು ಅಂದರೆ ಯುನಿಕ್ ಅವ್ರು ಮಾಡಿ. ಅದನ್ನು ಫಾಲೋ ಮಾಡಿಬಿಟ್ರೆ ಸಾಕು, ನಾವು ಹೆಚ್ಚು ಮಾಡಬೇಕಾಗಿಲ್ಲ, ಫಾಲೋ ಮಾಡಿಬಿಟ್ರೆ ಸಾಕು. ಅವ್ರೆದುರು ಎಂತೆಂಥವ್ನು ಬಂದರೂ ಕೂಡ ಏನು ಆರಾಮಾಗಿ ಕೂತಿರ್ತಿದ್ರು.
ಅವನು ಬಂದ ರಾಜಗುರುಗಳಂತೂ ಇವ್ರಿಗೆ ಪ್ರಶಸ್ತಿ ಕೊಟ್ಟು ಅಭಿಷೇಕ ಮಾಡಿಬಿಟ್ಟ ಯಾರಿಗೆ ವ್ಯಾಸರಾಜರಿಗೆ ನರಸರಾಜ ಅಂತೇಳಿ ರಾಜ. ಆಗ ಅವ್ರು ಗಲಾಟೆ ಮಾಡಿದರು. ನೂರಾರು ಜನ ವಿದ್ವಾಂಸರಿದ್ದ ಕಾಲ ಆಸ್ಥಾನದಲ್ಲಿ. ನಾವು ಒಪ್ಪೋದಿಲ್ಲ ಅಂದರೆ ಒಪ್ಪೋದು ಸಾಧ್ಯನೇ ಇಲ್ಲ. ಇವರ್ಯಾರು ಗುರುಗಳಾಗಲಿ ನಮಗೆಲ್ಲ ಹೆಡ್ ಹೇಗೆ ಮಾಡ್ತೀವಿ, ಇವತ್ತು ಬಂದಿದೆ ಹೇಗೆ ಹೆಡ್ ಮಾಡ್ತೀವಿ ಅಂತ ಕೇಳ್ತಾ ಆತ ಕೇಳ್ತಾರೆ ಬರ್ತಾರೆ ಸ್ವಾಮಿ ನಾನು ಮರ್ಯಾದೆ ನೀವೇ ಕಾಪಾಡಬೇಕು ಅಂತ ಹೇಳಿದ. ಆತ ಕನ್ವಿನ್ಸ್ ಆಗಿಬಿಟ್ಟಿದ್ದ ಮಾಡ್ದ. ಯೋಚನೆ ಮಾಡಬೇಡ ಏರ್ಪಾಟ್ ಮಾಡ ನಾಳೆಯಿಂದ ಅಂತೇಳಿ ಎಲ್ಲರೂ ಕರಿ, ಎಲ್ಲರೂ ಒಬ್ಬೊಬ್ಬರನ್ನ ಕರಿ, ಎಷ್ಟು ದಿವ್ಸ ಬೇಕಾದ್ರೆ ವಾದ ಮಾಡೋದು. ಒಂದು ದಿವಸ ಆತ ಬರೋದು ಹೊರೋದು, ಬರೋದು ಸೋಲೋದು ಹೋಗೋದು, ಅವ್ರು ಇನ್ನೊಬ್ರು ಕರೆಸೋದು, ಅವರು ಬರೋದು ಸೋಲೋದು. ಕೊನೆಗೆ ಸೋತವರೇ ಹೇಳ್ತಾರೆ ನೀವು ಭಾರಿ ಗ್ರೇಟ್ ಅಂತೆ. ಆತ ಬಸವ ಭಟ್ಟ ಲೀಡರ್ ಅದು ಕೊಟ್ಟ ಇವತ್ತು ಪಚ್ಚಲಿಂಗ ಇವತ್ತಿಗೆ ಇದೆಯಲ್ಲ ಮಠದಲ್ಲಿ ಪಚ್ಚಲಿಂಗ ಬಸವ ಎಲ್ಲ ಅದು ಆ ಥರ ಚಾಲೆಂಜ್ ತಗೊಂಡು ಫುಲ್ ಭಾರಿ ಕಾನ್ಫಿಡೆಂಟ್. ಬದ್ಧ ಸಿದ್ಧಾಂತ ಅಂದರೆ ಮುಗಿದೋಯ್ತು, ಐತಿಹ್ಯ ಗ್ರಂಥ ಅಂದರೆ ಮುಗಿದೋಯ್ತು. ಎಷ್ಟು ವರ್ಣನೆ ಮಾಡ್ತಾರೆ ಅಂದರೆ ವ್ಯಾಸರಾಜರ ಸ್ಥಿತಿಯಲ್ಲಿ ಮತ್ತು ಕನ್ನಡದಲ್ಲಿ ಬೆಲೆ ಟೈಮ್ ಸಿಗ್ತವೆ ಅವರಿಗೆ. ಕನ್ನಡದಲ್ಲಿ ಸಾವಿರಾರು ದೇವರಾಮ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಅಷ್ಟು ಪುಸ್ತಕಗಳು, ಪಾಠ ಹೇಳೋದು ನಂಬ್ಲಿಕ್ಕೆ ಸಾಧ್ಯ ಇಲ್ಲ. ಏನು ನೂರಾರು ವ್ಯಾಸರಾಯರು ಇರಬೇಕು ಬಹುಶಃ, ಇದು ಮಾಡಿಬಿಡೋದು ಅಂತ ತಿಳ್ಕೊಂಡ್ಬಿಡ್ತಾರೆ. ಆ ಥರ ಲೆವೆಲ್. ಅವ್ರ ಹೆಸರು ನಮ್ಮ ಜನಕ್ಕೆ ಗೊತ್ತಿಲ್ಲ ಇನ್ನೂ ತಮಾಷೆ ಅಂತ. ಇಷ್ಟೆಲ್ಲ ಮಾಡಿದ್ರೆ ವ್ಯಾಸರಾಯರ ಹೆಸರು ಎಲ್ಲಿ ಹೇಳ್ತಾರೆ ನಿಮಗೆ? ಈಗ ಮುಚ್ಚೋಗ್ಬಿಟ್ಟಿದೆ, ವ್ಯಾಸರಾಯರ ಹೆಸರು ಉಳ್ಕೊಂಡೇ ಇಲ್ಲ. ಯಾರು ಎಲ್ಲರೂ ಹೊಸಗಂಡ ಕಾಣಿಸುತ್ತೆ ಇದಾಗಿದ್ದವರು. ಅಂದರೆ ಜನಕ್ಕೆ ಆಸಕ್ತಿ ಇಲ್ಲ ನಮ್ಮ ಇದ್ರ ಬಗ್ಗೆ. ಯಾರ್ಯಾರ ಬಗ್ಗೆನೂ ಆಚರಣೆ ಮಾಡ್ತಿರ್ತಾರೆ, ಬೇರೆಯವರೆಲ್ಲ ಯಾವುದಕ್ಕೂ ಮಾಡ್ತಿರ್ತಾರೆ. ಅವ್ರು ಒಂದು ಮೆಚ್ಚಬೇಕು ನಾವು, ಅವ್ರಿಗೆ ಅಭಿಮಾನ ಅಂತ ಒಂದಿದೆ. ನಮಗೆ ಅದು ಕಾನ್ಸೆಪ್ಟ್ ಇಲ್ಲ ಆದ್ದರಿಂದ ನಮ್ಮ ಮಠ ಶುರುವಾಗುತ್ತೆ ಇಮಿಡಿಯೇಟ್ಲಿ. ಅವರ ಬಿಟ್ಬಿಡಿ ಬಿಟ್ಟು ನಮ್ಮ ಮಠ ಅಲ್ಲೋದು ಬಿಟ್ಬಿಡಿ ಹಾಕಿರ್ತಾರೆ. ಈ ಥರ ಇದ್ರೆ ಮನುಷ್ಯ ಎಂದು ಉದ್ಧಾರ ಆಗ್ತಾನೆ? ಸಾಧ್ಯ ಇಲ್ಲ. ವ್ಯಾಸರ ಇಂಥವ್ರನ್ನೆಲ್ಲ ಯಾವ್ದು ನೋಡೋಕೆ ಬರೋದಿಲ್ಲ. ಅವರೆಲ್ಲ ಎಂಟೈರ್ ಇದಕ್ಕೆ ಸೇರಿದವರು. ಅಂಥವ್ರನ್ನ ಇವತ್ತು ನೋಬಡಿ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಬೇಕು ನ್ಯಾಯವಾಗಿ ಅವ್ರ ಕಥೆ. ವಿಜಯನಗರ ಹಿಸ್ಟ್ರಿ ಓದೋರೆಲ್ಲ ಅದನ್ನು ಬರೀಬೇಕಾದ್ರೆ ಇವತ್ತು ಬಿಟ್ಬಿಟ್ಟು ಅಲ್ಲೇ ತೆಗೆದು ಹಾಕಿಬಿಡ್ತಾರೆ. ಕೊನೆಗೆ ಈಗ ಇನ್ನೂ ಉಳ್ಕೊಂಡಿದೆ ಅವರ ತೆಗೆದು ಬಿಡ್ತಾರೆ. ಇವ್ರಿಗೆ ನಿಮಗೆ ಬೇಕಾದ್ರೆ ನಾವೇನು ಮಾಡೋಣ ಅಂತ ಹೇಳಿದ. ಹಿಂದೆ ನಾವು ತಿರುಪತಿಗೆ ಹೋದ ಕಾಲಕ್ಕೆ ನೋಡಿರ್ತೀರಲ್ಲ, ಕ್ಯೂ ಹೋಗ್ತಾ ಇತ್ತು. ಸರ್ಬದರ್ಶಿ ಕ್ಯೂ ಹೋಗ್ಬೇಕಾದ್ರೆ ಒಂದು ದೊಡ್ಡ ಜಾಗ ವ್ಯಾಸರಾಜರ ಧ್ಯಾನ ಮಂಟಪ ಅಂತ ಹೆಸರು. ಇವತ್ತು ಅದಿಲ್ಲ, ತೆಗೆದಾಕ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಪುರಂದರದಾಸ ಧ್ಯಾನ ಮಂಟಪ ಒಳಗಿತ್ತಂತೆ, ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಈಗ ಹೊರಗೆ ಉಳ್ಕೊಂಡಿದ್ದು ಆನೇಕ ಮಂಟ ಉಳ್ಕೊಂಡಿದ್ದು. ಸ್ವಲ್ಪ ದಿವಸಕ್ಕೆ ಅದು ಹೋಗ್ಬಿಡ್ತದೆ. ಸ್ವಲ್ಪ ದಿವಸ ಬಿಟ್ಟರೆ ಆಗ ಅಲ್ಲಿ ಪ್ರಾಣದೇವರು ಇರ್ತಾರೆ, ಅವರಿದ್ದರೆ ಪ್ರಾಣದೇವರು ಇರಲೇಬೇಕು. ಆ ಥರ ಆ ವರ್ಚಸ್ಸಿನವರು ಇವತ್ತು ಏನು ಇದಾಗ್ತಾ ಇಲ್ಲ. ಹೇಳಿದ್ದಲ್ಲ ನಾವು ನಮ್ಮ ಕಡೆ ರತ್ನ ಕೊಟ್ಟು ನಿಮ್ಮ ನಮ್ಮಲ್ಲಿ ಬೆಲೆ ಇರೋದು ಒಂದೇ, ನೀವು ದುಡ್ಡು ಕೊಟ್ಟರೆ ಮಾತ್ರ ನಿಮಗೆ ಭಾರಿ ಗೌರವ. ಅದೊಂದು ಬಿಟ್ಟುಬಿಟ್ರೆ ಇನ್ನು ಯಾವ ದೃಷ್ಟಿಯಿಂದ ನೀವು ಯಾರು ನಾಟಿದ್ದು ನಮಗೆ ಅವೇರ್ನೆಸ್ ಎಂಬುದು ನಿಲ್ ಕಡಿಮೆ ಅಂತ ಹೇಳೋಕ್ಕೆ ಸಾಧ್ಯ. ನಿಲ್ ಅಂತ ಹೇಳೋದು ಯಾವ ಲೆವೆಲಲ್ಲೂ ಇಲ್ಲ. ಈಗ ಯಾವುದು ಗುರುಕುಲ ನಿಮ್ಮ ಕಾನ್ಸೆಪ್ಟ್ ನಗು ಬಂದ್ಬಿಡುತ್ತೆ ಗುರುಕುಲ ಅಂತ ಹೇಳಿದ್ರೆ. ಅಂತ ಏನು ಅಲ್ಲಿ ಏನು ಗೊತ್ತಾ ನಿಮಗೆ? ಪ್ರೆಸೆಂಟ್ ಸಿಲೆಬಸ್ ಏನಾಗುತ್ತೆ ಗೊತ್ತಾ ನಿಮಗೆ? ಹೇಳಿದ ಆಚಾರ್ಯ ಸ್ವರೂಪ ಸಿಲೆಬಸ್ಸಲ್ಲಿ ಓರಿಯೆಂಟ್ ಮಾಡ್ಬೇಕು. ಈಗ ಇವತ್ತಿನ ಪ್ರಾಬ್ಲಮ್ ಇದೆ, ಸಿಲೆಬಸ್ ಆ ರೀತಿ ಮಾಡಬೇಕು. ಗೊತ್ತಾಯ್ತಾ? ಇನ್ನು ಸಿಲೆಬಸ್ ಗುಡ್ ಓಲ್ಡ್ ಸಿಲೆಬಸ್ ಓದ್ತೀವಿ, ತಾರ್ಕಿಕರು ಇಲ್ಲೇ ಇಲ್ಲ. ಅವ್ರು ಓದಿದ್ದೆ ಬಾಯ್ಪಾಠ ಮಾಡಿದ್ದೇನೆ, ಲೈಫ್ ಪೂರ್ತಿ ಅಲ್ಲೇ ಕಳ್ಕೊಂಡ್ಬಿಡ್ತಾರೆ. ಪ್ರೆಸೆಂಟ್ ಸಿಚುಯೇಷನ್ ಹೇಗಿದೆ, ಇವತ್ತು ಜನ ಎಷ್ಟಿದ್ದಾರೆ, ಜನಕ್ಕೆ ಏನು ಬೇಕಾಗಿದೆ, ನಮ್ಮಲ್ಲಿ ಏನು ಅಟ್ಯಾಕ್ ನಡೀತಾ ಇದೆ, ಹೌ ಟು ಅವ್ರು ಹೇಗೆ ಎಜುಕೇಟ್ ಮಾಡಬೇಕು, ಇಲ್ಲವೇ ಇಲ್ಲ. ಇನ್ನು ಕ್ಯಾಜುವಲ್ ಯಾವುದೋ ಒಂದು ನಾವು BSc MSc ಓದಿದಾಗ ಮಧುಶಾಸ್ತ್ರ ಓದಿದ್ರೆ ಮಧುಶಾಸ್ತ್ರ ಅಲ್ಲ, ಅದು ದೀಕ್ಷೆ ಕಾನ್ಸೆಪ್ಟೇ ಇರೋದಿಲ್ಲ. ಇದು ಗ್ರೇಟ್ ಅನ್ನೋದು ದೀಕ್ಷೆ ಇರಬೇಕಾದ್ರೆ ಅದು ಪ್ರತಿ ಪದ ಓದಬೇಕು. ಆ ರೀತಿ ಓದೋ ತಂದು ಕೊಟ್ಟರೆ ಅದು ವಂಡರ್ಸ್ ಮಾಡ್ಲಿಕ್ಕೆ ಬರುತ್ತೆ. ಆ ಕಾಲ ಇಲ್ಲ ನಿಮಗೆ. ಹೆಸರಿಗೆ ನಂಬರ್ ಈಸ್ ವೆರಿ ಗುಡ್, ಬಟ್ ಇದು ಕ್ವಾಲಿಟಿ ಇಲ್ಲ. ಒಬ್ಬರು ಸಾಕು. ವ್ಯಾಸರಾಜ ಒಬ್ಬರು ಬಂದಿದ್ದಕ್ಕೆ ಎಂಥ ಕೆಲಸ ಆಯಿತು. ಶ್ರೀಪಾದರಾಜರ ಹತ್ರ ಒಬ್ಬ ವೆಂಕಟನಾಥ ಬಂದಿದ್ದಕ್ಕೆ ರಾಘವೇಂದ್ರ ಸ್ವಾಮಿಗಳು ಹೇಗೆ ಇದು ಮಾಡಿದರು. ಇವ್ರು ನಂಬರ್ ಹುಡುಕ್ತಾರೆ, ನಂಬರ್ ಹುಡುಕ್ಬಾರ್ದು ಇವರು. ಕ್ವಾಲಿಟಿ ಆ್ಯಂಡ್ ಟ್ರೈನಿಂಗ್ ಇವತ್ತೇನು ಪ್ರೆಸೆಂಟ್ ಸಿಚುಯೇಷನ್ ವಿದ್ದಲ್ಲಿ ಸಾಕಷ್ಟು ಹೇಳ್ಕೊಟ್ಟಿರ್ತಾರೆ ಘಟಕವಿದ್ಯ ಮಾಡೋಕ್ಕಾರೆ. ಬಟ್ ನಿಮಗೆ ಸವಾಲು ಬರೋದು ಯುದ್ಧಕ್ಕೆ ನಿಂತಾಗ ಅಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಂಡು ತಲೆ ಕತ್ತಿಸ್ಬಿಡ್ತಾರೆ. ಆಗಲೇ ಅವ್ರು ಅಲ್ಲಿ ತಯಾರಾಗಿರ್ಬೇಕು. ಇವ್ನು ಹೇಳ್ಕೊಡೋದಿರೋ ಪಟ್ಟನ್ನು ಹೊಡೆಯೋಷ್ಟು ಸಾಮರ್ಥ್ಯ ಇರಬೇಕು ಅವ್ರು. ಇಲ್ಲ ಓದಿದ್ದೇ ಬರೋದಾದ್ರೆ ನೀವಂತ ಬಂದಿತ್ತ ಅವನು ಓದ್ದೇ ಎದ್ದು ಕೊಟ್ಟರು ಕೂಡ ಆ ಬೇಸಿಸ್ ಮೇಲೆ ಪಾಸ್ ಆಗಬೇಕು, ರ್ಯಾಂಕ್ ತಗೋಬೇಕು. ಆ ಥರ ನಮ್ಮಲ್ಲಿ ಅಧ್ಯಯನದ ಪರಂಪರೆನೇ ಸರಿ ಇಲ್ಲ. ಅದು ಇನ್ನೂ ಅವರು ಯೋಚನೆ ಮಾಡ್ತಾ ಇಲ್ಲ ಬಗ್ಗೆ. ಯಾಕೆ ಹೀಗೆ ಅಂತ ಒಂದು ಮೀಟಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ಯಾಕೆ ಹೀಗಾಗ್ತಿದೆ, ನಾವು ಎಲ್ಲಿ ಸೋಲ್ತಾ ಇದ್ದೇವೆ ಗೊತ್ತಾಯ್ತು, ಎಲ್ಲಿ ಡ್ರಾಬ್ಯಾಕ್ ಇರೋದು ಎಲ್ಲಿ. ಅದೇ ಟೆಕ್ಸ್ಟು, ಅದೇ ಸರ್ವಮೂಲ, ಅದೇ ಜಯತೀರ್ಥ ನ್ಯಾಯಸುಧ, ಅದೇ ತಾತ್ಪರ್ಯ. ಅವ್ರಿಗೆ ಗೆದ್ರೆ ಯಾಕೆ ಇವತ್ತು ನಮಗೆ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಉತ್ತರ ಸಿಕ್ಬಿಡೋದು. ಅದಿಲ್ಲ, ಔಟ್ಡೇಟೆಡ್ ಮೆಥಡ್ ಓದ್ತಿರೋದು ಒಂದು, ಮತ್ತು ಒಂಥರ ಕಾಂಪಿಟೇಷನ್ ಮೇಲೆ ತಯಾರು ಅಷ್ಟೇ. ಅಷ್ಟು ಜನ ಇರಬೇಕು, ಇಷ್ಟು ಜನ ಇರಬೇಕು, ಅವೆಲ್ಲ ಉಪಯೋಗ ಇಲ್ಲ. ಕ್ಲಾಸ್ ಇರಬೇಕು, ಅವನು ಫುಲ್ಲಿ ಡೆಡಿಕೇಟೆಡ್ ಆಗಿರ್ಬೇಕು. ಅವನು ಓದಿಸ್ಬಿಡೋದು, ಒಂದು ಕೆಲಸ ಕೊಡಿ, ಬ್ಯಾಂಕ್ನಾಗ ಕೆಲಸ ಕೊಟ್ಟರೆ ಮುಗಿದೋದು ಕೆಲಸ. ಅದು ಮ್ಯಾಚಿಂಗ್. ಅದು ಒಬ್ಬ MBBS ಆದ ಕ್ಲರ್ಕ್ ಕೆಲಸ ಕೊಟ್ಬಿಟ್ರೆ ಹೇಗಿರ್ತದೆ ಅಲ್ಲ.
ಅದು ವ್ಯವಸ್ಥೆ ಆಗದೆ ಇವತ್ತು ಜನಗಳು ನಿಜವಾಗಲೂ ಅವೇರ್ನೆಸ್ ಇರೋದು ಜನಗಳಲ್ಲಿ ಮಾತ್ರ. ಜನಗಳಲ್ಲಿ ಕನಿಷ್ಠ ಒಂದು ಏನೋ ಮಾಡಿದ್ರೆ ರೆಸ್ಪಾಂಡ್ ಮಾಡೋದು ಅವೇರ್ನೆಸ್ ಇರುತ್ತೆ. ಹೈಯರ್ ಲೆವೆಲಲ್ಲಿ ಅವೇರ್ನೆಸ್ ಇಲ್ಲ. ಅದು ಇಲ್ಲದೆ ಹೋದರೆ ಸಿದ್ಧಾಂತ ಉಳಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾರಾದ್ರೂ ಇರೋದು ಅವ್ರು ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರು ಆ ಪಂಡಿತರೆಲ್ಲ ಕಸ್ಟೋಡಿಯನ್ಸು, ಅವರು ಹೆಡ್, ಅವ್ರ ಚೀಫ್ ಅವರೆಲ್ಲ ಕೂಡ. ಅವ್ರಿಂಥ ಪ್ರಸಂಗ ಬಂದರೆ ಅವ್ರು ತೆಗೆದು ಹಾಕ್ತಾ ಹೋದರೆ ರೋಗ ಬೆಳೆದು ಬಿಡುತ್ತೆ. ಕೊನೆಗೆ ಎರಡು ವ್ಯೂ ಬಂದುಬಿಡುತ್ತೆ. ಯಾವುದೋ ಒಂದು ವಿವಾದ ಬಂದ ತಕ್ಷಣ ಸ್ಟಾಪ್ ಮಾಡು. ಈ ವಿವಾದದ ಕೆಲಸ ಅಲ್ಲ ಇದೆ. ಈಗ ನಮ್ಮ ಎದುರು 1000 ಜನ ಇದ್ದಾರೆ, ನಾನು ಹೊಡೆದಾಡಿದ್ರೆ ಹೊಡೆದಾಕ್ಬಿಡ್ತಾರೆ, ಗೊತ್ತಾಯ್ತಿಲ್ಲ. ಇದೆಲ್ಲ ಫರ್ಗೆಟ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ನಾವೀಗ ಫೈಟ್ ಮಾಡ್ಬೇಕಾದ್ರೆ ಯಾರ ಜೊತೆಗೆ? ಒಂದು ನಾಸ್ತಿಕ್ಯ, ಇನ್ನೊಂದು ಪರಮತ್ವವ್ರು ಜಾಸ್ತಿ ಇಲ್ಲ. ಇವತ್ತು ನಾಸ್ತಿಕ್ಯ ಜಾಸ್ತಿ ಇರೋದು. ಅವ್ರನ್ನ ಹೇಗೆ ನಾವು ಫೇಸ್ ಮಾಡಬೇಕು ಅಂತ ಹೇಳಿದರೆ, ಇವತ್ತು ನಾಸ್ತಿಕ್ಯ ಗೆಲ್ಲೋದು ಭಾರಿ ಸುಲಭ. ಇವತ್ತು ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಏನಿದೆ ಸೈನ್ಸ್ನಲ್ಲಿ ಏನು ನಡೆದಿದೆ, ಈ ಮೈಕ್ರೋ ಕಾನ್ಸೆಪ್ಟ್ ಬಂದ ಮೇಲೆ ನಿಮಗೆ ಅರ್ಥ ಭಾರಿ ಸುಲಭ. ಇವ್ರಿಗೆ ಗೊತ್ತಾಗಿಲ್ಲ, ಅದು ಓದೋದೇ ಇಲ್ಲ ಇವರು, ಆದ್ದರಿಂದ ಅದು ಅರ್ಥ ಆಗಲ್ಲ. ಅದನ್ನು ಓದಿ ಅಪ್ಲೈ ಮಾಡಿಕೊಂಡ್ರೆ ನಾಸ್ತಿಕರಲ್ಲಿ ಸುಲಭವಾಗಿ ಇದಾಗ್ತದೆ. ಹಿಂದೆ ಹೇಳಿದ್ದೆ ನಾನು,